ಹಾಯ್. ಸೊ ಎಲ್ಲರಿಗೂ ಗುಡ್ ಈವ್ನಿಂಗ್. ಸೊ ನಿನ್ನೆ ಒಂದು ಯೂಟ್ಯೂಬ್ ಕ್ಲಾಸ್ನಲ್ಲಿ ನಿಮಗೆ ನಾನು ಬಯೋಮಾಲಿಕ್ಯೂಲ್ಸ್ನಲ್ಲಿ ಹ್ಯಾವ್ ದ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಆ್ಯಂಡ್ ದ ಫ್ರಕ್ಟೋಸ್ ಅದನ್ನು ಮುಗಿಸಿ ನೆಕ್ಸ್ಟು ಅನದರ್ ಟೈಪ್ ಆಫ್ ಬಯೋಮಾಲಿಕ್ಯೂಲ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೆ. ದಟ್ ಈಸ್ ಅಬೌಟ್ ದ ಪ್ರೋಟೀನ್ ಮಾಲಿಕ್ಯೂಲ್ಸ್. ಸೊ ವಾಟ್ ಆರ್ ದೀಸ್ ಪ್ರೋಟೀನ್ಸ್ ಅಂತಂದರೆ ಏನು? ದೇ ಆರ್ ದ ಮೋಸ್ಟ್ ಅಬಂಡೆಂಟ್ ಬಯೋಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ ದ ಬಯೋಸಿಸ್ಟಮ್. ಆ್ಯಂಡ್ ದೀಸ್ ಪ್ರೋಟೀನ್ ದೇ ಆರ್ ಪ್ರೆಸೆಂಟ್ ಇನ್ ಮಿಲ್ಕಲ್ಲಿರುತ್ತೆ, ಚೀಸಲ್ಲಿರುತ್ತೆ, ಮೀಟಲ್ಲಿರುತ್ತೆ, ಫಿಶಲ್ಲಿರುತ್ತೆ, ಹೀಗೆ ಲೈಕ್ ದ್ಯಾಟ್. ದೋಸ್ ಆರ್ ದ ಸೋರ್ಸಸ್ ಆಫ್ ಪ್ರೋಟೀನ್ಸ್ ಅಂತ ಹೇಳಿದ್ದೆ. ಇದಾದ ಮೇಲೆ ನೆಕ್ಸ್ಟು ಕೆಮಿಕಲಿ ಪ್ರೋಟೀನ್ಸ್ ಅಂತಂದರೆ ಹೇಗಿರುತ್ತೆ, ವಾಟ್ ದೇ ಆರ್ ಮೇಡಪ್ ಆಫ್. ದೇ ಆರ್ ನಥಿಂಗ್ ಬಟ್ ದ ಪಾಲಿಮರ್ಸ್ ಆಫ್ ಲಾರ್ಜ್ ನಂಬರ್ ಆಫ್ ಅಮೈನೋ ಆ್ಯಸಿಡ್ಸ್, ದಟ್ ಈಸ್ ಆಲ್ಫಾ ಅಮೈನೋ ಆ್ಯಸಿಡ್ಸ್ ಅಂತ ಹೇಳಿ. ಅದಾದಮೇಲೆ ಅಮೈನೋ ಆ್ಯಸಿಡ್ಸ್ ಅಂತಂದರೆ ಏನು, ಟೈಪ್ಸ್ ಆಫ್ ಅಮೈನೋ ಆ್ಯಸಿಡ್ಸ್ ಏನೇನು ಟೈಪಲ್ಲಿ ಬರುತ್ತೆ, ಮತ್ತು ಸ್ಟ್ರಕ್ಚರ್ ಆಫ್ ಪ್ರೋಟೀನ್ಸಲ್ಲಿ ಅಂದರೆ ಹೆಂಗೆ ಒಂದು ಪ್ರೋಟೀನ್ ಫಾರ್ಮೇಷನ್ ಆಗುತ್ತೆ ವಿತ್ ದ ಹೆಲ್ಪ್ ಆಫ್ ದ ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್. ಆ ಪೆಪ್ಟೈಡ್ ಬಾಂಡ್ ಅಂತಂದರೆ ಏನು, ಡೈಪೆಪ್ಟೈಡಲ್ಲಿ ನಂಬರ್ ಆಫ್ ಪೆಪ್ಟೈಡ್ ಬಾಂಡ್ಸ್ ಎಷ್ಟು ಬರುತ್ತೆ, ಟ್ರೈಪೆಪ್ಟೈಡ್ನಲ್ಲಿ ನಂಬರ್ ಆಫ್ ಪೆಪ್ಟೈಡ್ ಬಾಂಡ್ಸ್ ಎಷ್ಟಿರುತ್ತೆ, ಅದೇ. ಸೊ ಅದೇ ಥರ ಟೆಟ್ರಾಪೆಪ್ಟೈಡು, ಪೆಂಟಾಪೆಪ್ಟೈಡು, ಹೆಕ್ಸಾಪೆಪ್ಟೈಡ್ ಹೀಗೆ ಬಂದಾಗ ಅಲ್ಲಿ ನಂಬರ್ ಆಫ್ ಪೆಪ್ಟೈಡ್ ಬಾಂಡ್ಸ್ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ಸೊ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಅಲ್ಲಿವರೆಗೆ ಹೇಳಿದ್ದೆ. ಸೊ ಇವತ್ತು ಲೆಟ್ ಮಿ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಪೋರ್ಷನ್ ಅಥವಾ ನೆಕ್ಸ್ಟ್ ಬಿಟ್ ಆಫ್ ದ ಚಾಪ್ಟರ್. ಆ್ಯಂಡ್ ಆಫ್ಟರ್ ಆಲ್ ನೋಯಿಂಗ್ ಅಬೌಟ್ ದ ಅಮೈನೋ ಆ್ಯಸಿಡ್ಸ್ ಅಂತಂದರೆ ಏನು ಅಂತ ಗೊತ್ತಾಯಿತು, ಟೈಪ್ಸ್, ಕ್ಲಾಸಿಫಿಕೇಷನ್ ಮತ್ತು ಪ್ರೋಟೀನ್ ಸಿಂಥಸಿಸ್ ಅಥವಾ ಪ್ರೋಟೀನ್ ಫಾರ್ಮೇಷನ್ ಹೇಗಾಗುತ್ತೆ ಅದಷ್ಟನ್ನು ತಿಳ್ಕೊಂಡಿದ್ದೀವಿ. ಹಾಗಿದ್ರೆ ಫೈನಲಿ ಈ ಪ್ರೋಟೀನ್ ಫಾರ್ಮೇಷನ್ ಆದಮೇಲೆ ಪ್ರೋಟೀನ್ದು ಸ್ಟ್ರಕ್ಚರ್ ಹೇಗಿರುತ್ತೆ ಅಥವಾ ವಾಟ್ ವಿಲ್ ಬಿ ದ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್, ಹೌ ಟು ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದ್ದೆ. ಆ್ಯಂಡ್ ಟುಡೇ ಲೆಟ್ ಅಸ್ ಟೇಕ್ ಅಪ್ ದ ಸ್ಟ್ರಕ್ಚರ್ ಆಫ್ ಪ್ರೋಟೀನ್. ನೆನ್ನೆ ಸ್ವಲ್ಪ ಹೇಳಿದ್ದೆ ನಿಮಗೆ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ ಅಂತ ಬಂದಾಗ ಪ್ರೋಟೀನ್ ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದನ್ನು ನಾವು 4 ಸ್ಟೆಪ್ಪಲ್ಲಿ 4 ಡಿಫ್ರೆಂಟ್ ಸ್ಟ್ರಕ್ಚರನ್ನು ಯೂಸ್ ಮಾಡಿಕೊಂಡು ಅಥವಾ 4 ಸ್ಟೆಪ್ಪಲ್ಲಿ ನಾವು ಸ್ಟ್ರಕ್ಚರ್ ಆಫ್ ಪ್ರೋಟೀನನ್ನು ಎಕ್ಸ್ಪ್ಲೈನ್ ಮಾಡ್ಬೋದು ಅಂತ ಹೇಳಿದ್ದೆ. ಒಂದನ್ನು ಪ್ರೈಮರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ ಅಂತ ಹೇಳ್ತೀವಿ, ಸೆಕೆಂಡ್ ಒನ್ ಈಸ್ ಸೆಕೆಂಡರಿ ಸ್ಟ್ರಕ್ಚರ್, ಟರ್ಷಿಯರಿ ಸ್ಟ್ರಕ್ಚರ್, ಆ್ಯಂಡ್ ಫೈನಲಿ ದ ಕ್ವಾಟರ್ನರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್. ಸೊ ಹೀಗೆ ಪ್ರೋಟೀನ್ ಸ್ಟ್ರಕ್ಚರನ್ನು ನಾವು 4 ಡಿಫ್ರೆಂಟ್ ಸ್ಟೆಪ್ಪಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ. ಹಾಗಿದ್ರೆ ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಈಚ್ ಡಿಫ್ರೆಂಟ್ ಟೈಪ್ ಆಫ್ ದ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಸೊ ಅದರಲ್ಲಿ ನಾವು ಫಸ್ಟು ತೊಗೊಂಡ್ರೆ ದ ಫಸ್ಟ್ ಟೈಪ್ ಆಫ್ ದ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಇಟ್ ಈಸ್ ನಥಿಂಗ್ ಬಟ್ ದ ಪ್ರೈಮರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಅಂತ ಹೇಳ್ತಾನೆ. ಏನಂದರೆ ಪ್ರೈಮರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ ಅಂತಂದರೆ ಏನು ಅಂತಂದರೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಕೆಮಿಕಲಿ ದ ಕಂಪೋಸಿಷನ್ ಆಫ್ ದ ಪ್ರೋಟೀನ್ ಅಂತ ಬಂದಾಗ ಇಟ್ ಈಸ್ ಎ ಪಾಲಿಮರ್ ಆಫ್ ಎ ಲಾರ್ಜ್ ನಂಬರ್ ಆಫ್ ಆಲ್ಫಾ ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತೀವಿ. ಅಂದರೆ ಆಲ್ಫಾ ಅಮೈನೋ ಆ್ಯಸಿಡ್ಸು ಒಂದಕ್ಕೊಂದು ತಮಗೆ ತಾವೇ ಲಿಂಕ್ ಆಗಿ ಅಂದರೆ ಒಂದು ಚೈನ್ ಫಾರ್ಮೇಷನ್ ಮಾಡುತ್ತೆ, ಒಂದು ಲಾಂಗ್ ಚೈನನ್ನು ಫಾರ್ಮೇಷನ್ ಮಾಡಿದ್ರೆ ಆ ಲಾಂಗ್ ಚೈನ್ ಆಫ್ ದ ಆಲ್ಫಾ ಅಮೈನೋ ಆ್ಯಸಿಡ್ಸನ್ನು ನಾವು ಪ್ರೋಟೀನ್ಸ್ ಅಂತ ಕರಿತೀವಿ ಅಂತ ಹೇಳ್ತೀವಿ. ಅಂದರೆ ಒಂದು ಪ್ರೋಟೀನ್ ಫಾರ್ಮೇಷನ್ ಆಗಬೇಕು ಅಂತಲೇ ಅಲ್ಲಿ ಅಮೈನೋ ಆ್ಯಸಿಡ್ ಕಾಂಪೌಂಡ್ಸು, ಅಮೈನೋ ಆ್ಯಸಿಡ್ ಮಾಲಿಕ್ಯೂಲ್ಸು ಒಂದಕ್ಕೊಂದು ಲಿಂಕ್ ಆಗುತ್ತೆ. ಯಾವ ಮ್ಯಾನರ್ನಲ್ಲಿ ಅದು ಲಿಂಕ್ ಆಗುತ್ತೆ, ವಾಟ್ ಇಸ್ ದ ಸೀಕ್ವೆನ್ಸ್ ಆಫ್ ದ ಅಮೈನೋ ಆ್ಯಸಿಡ್ಸ್ ದೇ ಆರ್ ಇನ್ ವಿಚ್ ದ ಅಮೈನೋ ಆ್ಯಸಿಡ್ ದೇ ಆರ್ ಲಿಂಕಿಂಗ್ ವಿತ್ ಈಚ್ ಅದರ್ ಸೊ ಆಸ್ ಟು ಫಾರ್ಮ್ ಎ ಪಾಲಿಮರ್ ಆಫ್ ಆಲ್ಫಾ ಅಮೈನೋ ಆ್ಯಸಿಡ್ ಅಥವಾ ಒಂದು ಪಾಲಿಪೆಪ್ಟೈಡ್ ಚೈನನ್ನು ಹೆಂಗೆ ಕೊಡುತ್ತೆ ಒಂದು ಪ್ರೋಟೀನು. ಅಂದರೆ ನೀವು ಯಾವುದೇ ಒಂದು ಪ್ರೋಟೀನ್ ಅಂತ ತೊಗೊಂಡ್ರೆ ಕೆರಾಟಿನ್ ಅಂತ ತೊಗೊಳ್ತೀರಿ, ಮಯೋಸಿನ್ ಅಂತ ತೊಗೊಳ್ತೀರಿ, ಅಂದರೆ ದೀಸ್ ಆರ್ ನಥಿಂಗ್ ಬಟ್ ದ ಡಿಫ್ರೆಂಟ್ ಪ್ರೋಟೀನ್ಸ್ ಅಂತ ತೊಗೊಳ್ತೀವಿ. ಅಂದರೆ ಒಂದು ಪ್ರೋಟೀನ್ ಅಂತ ತಗೊಂಡಾಗ ಒಂದು ಪ್ರೋಟೀನ್ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಪ್ರೋಟೀನ್ ಫಾರ್ಮೇಷನ್ ಆಗಬೇಕು ಅಂತಂದರೆ ಅಲ್ಲಿ ದ ಅರೇಂಜ್ಮೆಂಟ್ ಆಫ್ ದ ಅಮೈನೋ ಆ್ಯಸಿಡ್ಸ್ ಅಂತ ತೊಗೊಂಡ್ರೆ ಅಥವಾ ಸೀಕ್ವೆನ್ಸ್ ಆಫ್ ದ ಅರೇಂಜ್ಮೆಂಟ್ ಆಫ್ ದ ಅಮೈನೋ ಆ್ಯಸಿಡ್ಸ್ ಅಂತ ತೊಗೊಂಡಾಗ ಇಟ್ ಈಸ್ ಆಲ್ವೇಸ್ ಸ್ಪೆಸಿಫಿಕ್ ಫಾರ್ ಎ ಪರ್ಟಿಕ್ಯುಲರ್ ಪ್ರೋಟೀನ್. ಏನಂಗಂದರೆ ಅನ್ನೋದನ್ನು
ಇದು ಪ್ರೈಮರಿ ಸ್ಟ್ರಕ್ಚರ್ ಆಫ್ ಎ ಪ್ರೋಟೀನ್ ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಹೇಳ್ತಾನೆ. ಏನಂಗಂದರೆ ಪ್ರೈಮರಿ ಸ್ಟ್ರಕ್ಚರ್ ಅಂತಂದರೆ ದ ಪ್ರೈಮರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ವಿಚ್ ಕ್ಯಾನ್ ಎಕ್ಸ್ಪ್ಲೈನ್ ದ ಸ್ಪೆಸಿಫಿಕ್ ಸೀಕ್ವೆನ್ಸ್ ಆಫ್ ದ ಅಮೈನೋ ಆ್ಯಸಿಡ್ಸ್ ಇನ್ ಎ ಪಾಲಿಪೆಪ್ಟೈಡ್ ಚೈನ್ ಆಫ್ ಎ ಪ್ರೋಟೀನ್ ಅಂತ ಹೇಳ್ತಾನೆ. ಆ್ಯಂಡ್ ಸಚ್ ಎ ಟೈಪ್ ಆಫ್ ಸ್ಟ್ರಕ್ಚರ್ ಇಟ್ ಈಸ್ ಕಾಲ್ಡ್ ಎಸ್ ಎ ಪ್ರೋಟೀನ್, ಪ್ರೈಮರಿ ಸ್ಟ್ರಕ್ಚರ್ ಆಫ್ ಎ ಪ್ರೋಟೀನ್ ಅಂತ ಹೇಳ್ತೀವಿ. ಸರ್ ಏನು ಸರ್ ಹಿಂಗಂದರೆ ಈ ಸೀಕ್ವೆನ್ಸ್ ಆಫ್ ಅಮೈನೋ ಆ್ಯಸಿಡ್ಸ್ ಅಂತಂದ್ರೆ ಏನು ಸರ್ ಅಂತಂದರೆ ನೋಡಿ ಇಷ್ಟೇ, ಒಂದು ಎಕ್ಸಾಂಪಲ್ ಸುಮ್ಮನೆ ತೊಗೊಂಡ್ರೆ ಯಾವುದೋ ಒಂದು ಪ್ರೋಟೀನ್ ಫಾರ್ಮೇಷನ್ ಆಗಬೇಕಾದ್ರೆ ಸಪೋಸ್ ಫಸ್ಟು ಒಂದು ಗ್ಲೈಸಿನ್ ಅಮೈನೋ ಆ್ಯಸಿಡ್ ಬಂತು ಅಂತ ಅಂದ್ಕೊಳ್ಳಿ. ನೆಕ್ಸ್ಟು ಈ ಗ್ಲೈಸಿನ್ ಅಮೈನೋ ಆ್ಯಸಿಡು ಮತ್ತು ಇನ್ನೊಂದು ಅಮೈನೋ ಆ್ಯಸಿಡ್ ಜೊತೆಗೆ ಕನೆಕ್ಟ್ ಆಗಬೇಕು, ಅದು ಲಿಂಕ್ ಆಗಬೇಕು, ಯಾವುದ್ರ ಜೊತೆ ಆಗುತ್ತೆ ಅಂತ ಸುಮ್ಮನೆ ಒಂದು ಅಸಂಪ್ಷನ್ ಅಷ್ಟೇ. ನೆಕ್ಸ್ಟು ಅಲಾನಿನ್ ಜೊತೆ ಕಂಬೈನ್ ಆಗುತ್ತೆ ಅದು. ನೆಕ್ಸ್ಟು ಈ ಅಲಾನಿನ್ನು ನೆಕ್ಸ್ಟು ಇನ್ನೊಂದು ಲೈಸಿನ್ ಜೊತೆ ಆಗ್ಬೋದು. ಸೊ ನೆಕ್ಸ್ಟು ಇನ್ನೊಂದು ಐಸೋಲ್ಯೂಸನ್ ಜೊತೆ ಆಗ್ಬೋದು. ಹೀಗೆ ಲೈಕ್ ದಿಸ್ ನೋಡಿ, ಒಂದು ಅಮೈನೋ ಆ್ಯಸಿಡ್ ಆದಮೇಲೆ ನೆಕ್ಸ್ಟ್ ಅಮೈನೋ ಆ್ಯಸಿಡು ಡಿಫ್ರೆಂಟ್ ಬರುತ್ತೆ. ಅಂದರೆ ವಾಟ್ ಇಸ್ ದ ಸೀಕ್ವೆನ್ಸ್ ಆಫ್ ದ ಅರೇಂಜ್ಮೆಂಟ್ ಆಫ್ ದ ಅಮೈನೋ ಆ್ಯಸಿಡ್ಸ್. ಅಂದರೆ ಒಂದು ಅಮೈನೋ ಆ್ಯಸಿಡ್ ಆದಮೇಲೆ ನೆಕ್ಸ್ಟ್ ಅಮೈನೋ ಆ್ಯಸಿಡ್ ಯಾವುದು ಬರಬೇಕು, ಸೆಕೆಂಡ್ ಅಮೈನೋ ಆ್ಯಸಿಡ್ ಆದಮೇಲೆ ಥರ್ಡ್ ಅಮೈನೋ ಆ್ಯಸಿಡ್ ಯಾವ್ದು ಬರುತ್ತೆ, ಥರ್ಡ್ ಅಮೈನೋ ಆ್ಯಸಿಡ್ ಆದಮೇಲೆ ಫೋರ್ತ್ ಅಮೈನೋ ಆ್ಯಸಿಡ್ ಏನು ಬರುತ್ತೆ, ಯಾವ್ದು ಬರಬೇಕು, ಇದನ್ನು ನಾವು ಸೀಕ್ವೆನ್ಸ್ ಆಫ್ ದ ಅಮೈನೋ ಆ್ಯಸಿಡ್ಸ್ ಅಂತ ಕರಿತೀವಿ. ಆ್ಯಂಡ್ ವಾಟ್ ಎವರ್ ದಿ ಸೀಕ್ವೆನ್ಸ್ ಆಫ್ ದ ಅಮೈನೋ ಆ್ಯಸಿಡ್ಸ್ ಆಫ್ ಎ ಪರ್ಟಿಕ್ಯುಲರ್ ಪ್ರೋಟೀನ್, ಪ್ರತಿ ಪ್ರೋಟೀನ್ಗೂ ಸೀಕ್ವೆನ್ಸ್ ಆಫ್ ಅಮೈನೋ ಆ್ಯಸಿಡ್ಸು ಬೇರೆ ಬೇರೆ ಥರ ಇರುತ್ತೆ. ಅಂದರೆ ಒಂದು ಪ್ರೋಟೀನ್ಗೆ ಈ ರೀತಿ ಇದ್ದರೆ ಇನ್ನೊಂದು ಪ್ರೋಟೀನ್ಗೆ ಸೀಕ್ವೆನ್ಸ್ ಆಫ್ ದ ಅಮೈನೋ ಆ್ಯಸಿಡ್ಸು ಫಸ್ಟು ಅಲಾನಿನ್ ಬಂದು ಆಮೇಲೆ ಗ್ಲೈಸಿನ್ ಬರ್ಬೋದು, ಆಮೇಲೆ ಐಸೋಲ್ಯೂಸಿನ್ ಬರ್ಬೋದು, ಲೈಸಿನ್ ಬರ್ಬೋದು, ಅಥವಾ ಆಸ್ಪರಿಜಿನ್ ಬರ್ಬೋದು, ಟೈರೋಸಿನ್ ಬರ್ಬೋದು, ಹೀಗೆ ಲೈಕ್ ದಟ್. ಅಂದರೆ ಒಂದು ಪ್ರೋಟೀನ್ಗೂ ಇನ್ನೊಂದು ಪ್ರೋಟೀನ್ಗೂ ಸೀಕ್ವೆನ್ಸ್ ಆಫ್ ಅಮೈನೋ ಆ್ಯಸಿಡ್ಸ್ ಅಂತ ತೊಗೊಂಡಾಗ ಎಲ್ಲ ಪ್ರೋಟೀನ್ಸ್ಗೂ ಸೀಕ್ವೆನ್ಸ್ ಆಫ್ ಅಮೈನೋ ಆ್ಯಸಿಡ್ಸು ಒಂದೇ ಥರ ಇರೋದಿಲ್ಲ. ಒಂದೊಂದು ಪ್ರೋಟೀನ್ಗೆ ದ ಸೀಕ್ವೆನ್ಸ್ ಆಫ್ ದ ಅಮೈನೋ ಆ್ಯಸಿಡ್ಸು ಒಂದೊಂದು ರೀತಿ ಇರುತ್ತೆ. ಆ್ಯಂಡ್ ವಾಟ್ ಎವರ್ ದಿ ಸೀಕ್ವೆನ್ಸ್ ಆಫ್ ದ ಅಮೈನೋ ಆ್ಯಸಿಡ್ಸ್, the specific sequence of the amino acids, so they are present in a polypeptide chain of a protein and that will indicate the primary structure of a protein ಅಂತ ಹೇಳ್ತಾನೆ. ನಿಮ್ಗೆ ಅರ್ಥ ಆಗಿರ್ಬೋದು ಈಗ. ಸೊ ಹೆಂಗೆ ತೋರಿಸ್ಬೋದು ಅನ್ನೋ ಪಿಕ್ಚೋರಿಯಲ್ಲಿ ಒಂದು ಸಿಂಪಲ್ ಒಂದು ಪಿಕ್ಚರನ್ನು ತೋರಿಸ್ಕೊಂಡು ಅದನ್ನು ತೋರಿಸೋದಾದ್ರೆ ನೋಡಿ, ಅದನ್ನು ಈ ಥರ ತೋರಿಸ್ತೀವಿ. ಅಂದರೆ ಒಂದು ಚೈನ್ ತೊಗೊಂಡಿದ್ದೀನಿ ಅಲ್ಲಿ, ಅಂದರೆ ಸಣ್ಣ ಸಣ್ಣ ಬಾಲ್ಸ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಲ್ವಾ, ತೋರಿಸಿದ್ದೀನಿ ಅಲ್ವಾ. ಪ್ರತಿಯೊಂದು ಸಣ್ಣ ಸ್ಪಿಯರು ಅದು ಒಂದೊಂದು ಅಮೈನೋ ಆ್ಯಸಿಡನ್ನು ಇಂಡಿಕೇಟ್ ಮಾಡುತ್ತೆ. ರೆಡ್ ಕಲರ್ ಸ್ಪಿಯರ್ ಏನಿದೆ ಅದು ಒಂದು ಅಮೈನೋ ಆ್ಯಸಿಡ್ ಆದರೆ, ನೆಕ್ಸ್ಟು ವೈಲೆಟ್ ಕಲರ್ದು ಒಂದು ಅಮೈನೋ ಆ್ಯಸಿಡ್, ಅದಾದಮೇಲೆ ಗ್ರೀನ್ ಕಲರ್ದು ಒಂದು ಅಮೈನೋ ಆ್ಯಸಿಡು, ಅದಾದಮೇಲೆ ಬ್ರೌನ್ ಕಲರು, ಅದಾದಮೇಲೆ ಬ್ಲೂ ಬರ್ತಾಯಿದೆ, ಅದಾದಮೇಲೆ ಯೆಲ್ಲೋಯಿಶ್ ಇನ್ನೊಂದು ಯಾವುದು ಪಿಂಕ್ ಕಲರ್ ಬರ್ತಾಯಿದೆ, ಹೀಗೆ ಲೈಕ್ ದಟ್. ಅಂದರೆ ಈ ಥರ ಒಂದು ಸೀಕ್ವೆನ್ಸ್ ಆಫ್ ಅಮೈನೋ ಆ್ಯಸಿಡ್ಸ್ ಏನು ಬರುತ್ತೆ ಒಂದು ಪ್ರೋಟೀನಲ್ಲಿ, ಅದನ್ನು ನಾವು ಪ್ರೈಮರಿ ಸ್ಟ್ರಕ್ಚರ್ ಆಫ್ ಎ ಪ್ರೋಟೀನ್ ಅಂತ ಹೇಳ್ತೀವಿ. ಬೇಸಿಕಲಿ ಪ್ರೋಟೀನ್ಸ್ ಆರ್ ನಥಿಂಗ್ ಬಟ್ ದ ಪಾಲಿಪೆಪ್ಟೈಡ್ ಚೈನ್ ಆಫ್ ದ ನಂಬರ್ ಆಫ್ ಆಲ್ಫಾ ಅಮೈನೋ ಆ್ಯಸಿಡ್ಸ್ ಅಂತ ಹೇಳಿದ್ವಿ. ಈ ಆಲ್ಫಾ ಅಮೈನೋ ಆ್ಯಸಿಡ್ಸು ಯಾವ ಸೀಕ್ವೆನ್ಸಲ್ಲಿ ಅರೇಂಜ್ಮೆಂಟನ್ನು ತಗೊಳುತ್ತೆ ಅಥವಾ ಯಾವ ಸೀಕ್ವೆನ್ಸಲ್ಲಿ ಅರೇಂಜ್ ಆಗುತ್ತೆ ಅನ್ನೋದನ್ನು ಪ್ರೈಮರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಹೇಳ್ತಾನೆ. ದ್ಯಾಟ್ಸ್ ಇಟ್. ಅರ್ಥ ಆಗಿದೆ ನಿಮಗೆ? ಆ್ಯಂಡ್ ದಟ್ ಇಸ್ ಆಲ್ ಅಬೌಟ್ ದ ಪ್ರೈಮರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಅಂತ ಹೇಳ್ತಾನೆ. ದೆನ್ ಆಫ್ಟರ್ ದಟ್ ಅದಕ್ಕೆ ಒಂದೇ ಥರ ಅಂದರೆ ಒಂದೇ ಸ್ಟ್ರಕ್ಚರ್ನಲ್ಲಿ ನಾವು ವಿ ಕೆನಾಟ್ ಏಬಲ್ ಟು ಕಂಪ್ಲೀಟ್ಲಿ ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ದ ಓವರಾಲ್ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಸೊ ಫರ್ದರ್ ಆ ಪ್ರೈಮರಿ ಸ್ಟ್ರಕ್ಚರಿಂದ ನೆಕ್ಸ್ಟ್ ಇನ್ನೊಂದು ಸ್ಟ್ರಕ್ಚರ್ ಸಿಗುತ್ತೆ ನನಗೆ, ಯಾವುದಕ್ಕೆ ಪ್ರೋಟೀನ್ಗೆ. ಆ್ಯಂಡ್ ದಟ್ ನೆಕ್ಸ್ಟ್ ಟೈಪ್ ಆಫ್ ದ ಸ್ಟ್ರಕ್ಚರ್ ಇಟ್ ಈಸ್ ಕಾಲ್ಡ್ ಆಸ್ ಸೆಕೆಂಡರಿ ಸ್ಟ್ರಕ್ಚರ್ ಆಫ್ ಎ ಪ್ರೋಟೀನ್ ಅಂತ ಹೇಳ್ತಾನೆ. ಏನಂಗಂದರೆ ಸೆಕೆಂಡರಿ ಸ್ಟ್ರಕ್ಚರ್ ಆಫ್ ಎ ಪ್ರೋಟೀನ್ ಅಂತಂದರೆ ಏನು ಅಂತಂದರೆ, ಫಸ್ಟು ಪ್ರೈಮರಿ ಸ್ಟ್ರಕ್ಚರಿಂದ ನೆಕ್ಸ್ಟು ನನಗೆ ಒಂದು ಸೆಕೆಂಡರಿ ಸ್ಟ್ರಕ್ಚರ್ ಸಿಗುತ್ತೆ. ಸೊ ಈ ಪ್ರೈಮರಿ ಸ್ಟ್ರಕ್ಚರಿಂದ ಸೆಕೆಂಡರಿ ಸ್ಟ್ರಕ್ಚರ್ ಏನಕ್ಕೆ ಸಿಗುತ್ತೆ, ಹೆಂಗೆ ಸಿಗುತ್ತೆ ಇದು ಅಂತಂದರೆ, ಸೊ ಈ ಪಾಲಿಪೆಪ್ಟೈಡ್ ಚೈನ್ ಏನಿದೆ, ಸೊ ನೆಕ್ಸ್ಟು ಅದು ಒಂದು ಲೀನಿಯರ್ ಚೈನ್ ಇತ್ತು ನಿಮಗೆ ತೋರಿಸಿದ್ದ ಪ್ರೈಮರಿ ಸ್ಟ್ರಕ್ಚರ್ನಲ್ಲಿ. ನೆಕ್ಸ್ಟ್ ಏನಾಗುತ್ತೆ, ಆ ಪ್ರೈಮರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಅಥವಾ ಆ ಚೈನ್ ಏನಿದೆ ಪಾಲಿಪೆಪ್ಟೈಡ್ ಚೈನ್ ಆಫ್ ದ ಪ್ರೋಟೀನ್ ಏನಿರುತ್ತೆ, ನೆಕ್ಸ್ಟ್ ಅದೇನಾಗುತ್ತೆ ಅದು ಕಾಯಿಲಪ್ ಆಗ್ತಾ ಹೋಗುತ್ತೆ. ಅಂದರೆ ಸೊ ಹುಡ್ಕೊಳ್ತಾ ಹೋಗುತ್ತೆ ಅಂತ ಹೇಳ್ತಾರೆ, ಅಥವಾ ಟ್ವಿಸ್ಟ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾನೆ. ಅಂದರೆ ಸೊ ಏನು ಹೇಳುತ್ತೆ ಅದು ಸೆಕೆಂಡರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಅಂತಂದರೆ, ದ ಶೇಪ್ ಇನ್ ವಿಚ್ ಎ ಲಾಂಗ್ ಪಾಲಿಪೆಪ್ಟೈಡ್ ಚೈನ್ ವಿಚ್ ಈಸ್ ಎಕ್ಸಿಸ್ಟಿಂಗ್. ಅಂದರೆ ಆ ಪಾಲಿಪೆಪ್ಟೈಡ್ ಚೈನು ಸೊ ಯಾವ ರೀತಿ ಒಂದು ಶೇಪನ್ನು ತಗೊಳುತ್ತೆ, ಯಾವ ಶೇಪ್ನಲ್ಲಿ ಅದು ಎಕ್ಸಿಸ್ಟ್ ಆಗಿರುತ್ತೆ ಪಾಲಿಪೆಪ್ಟೈಡ್ ಚೈನು ಅನ್ನೋದನ್ನು ಈ ಸೆಕೆಂಡರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಹೇಳ್ತಾನೆ. That is the shape in which a long polypeptide chain can exist in a protein that can represent the secondary structure of a protein ಅಂತ ಹೇಳ್ತಾನೆ.
ಅಂದರೆ ಈ ಶೇಪ್ ಅಂತ ಬಂದಾಗ ಯೂಸ್ವಲಿ ಅಲ್ಲಿ ಹೇಳ್ತಾನೆ ಇಲ್ಲಿ. ಸೊ ಸೆಕೆಂಡರಿ ಸ್ಟ್ರಕ್ಚರ್ನಲ್ಲಿ ಪ್ರೋಟೀನ್ಗೆ 2 ಥರ ಶೇಪ್ ಬರುತ್ತೆ ಅಂತ ಹೇಳ್ತಾನೆ. ಜನರಲಿ ದೇ ಆರ್ ಫೌಂಡ್ ಟು ಬಿ ಎಕ್ಸಿಸ್ಟ್ ಇನ್ 2 ಡಿಫ್ರೆಂಟ್ ಟೈಪ್ಸ್ ಆಫ್ ದ ಸ್ಟ್ರಕ್ಚರ್ ಅಂತ ಹೇಳ್ತಾನೆ. ಒಂದನ್ನು ಆಲ್ಫಾ ಎಲಿಕ್ಸ್ ಸ್ಟ್ರಕ್ಚರಲ್ಲಿ ಅದು ಎಕ್ಸಿಸ್ಟ್ ಆಗುತ್ತೆ, ಇನ್ನೊಂದು ಬೀಟಾ ಪ್ಲೀಟೆಡ್ ಶೀಟ್ ಸ್ಟ್ರಕ್ಚರ್ ಥರ ಈ ಟೈಪಲ್ಲಿ ಇನ್ನೊಂದು ಸ್ಟ್ರಕ್ಚರ್ ಬರುತ್ತೆ ಅಂತ ಹೇಳ್ತಾನೆ. ಅಂದರೆ ಪ್ರೈಮರಿ ಸ್ಟ್ರಕ್ಚರಿಂದ ನನಗೆ ಸೆಕೆಂಡರಿ ಸ್ಟ್ರಕ್ಚರ್ ಒಂದು ಸಿಗುತ್ತಲ್ಲ, ಆ ಸೆಕೆಂಡರಿ ಸ್ಟ್ರಕ್ಚರ್ನಲ್ಲಿ ಅದು ಏನು ಇಂಡಿಕೇಟ್ ಮಾಡುತ್ತೆ ಪ್ರೋಟೀನ್ಗೆ ಅಂತಂದರೆ ದ ಸೆಕೆಂಡರಿ ಸ್ಟ್ರಕ್ಚರ್ ವಿಚ್ ಕ್ಯಾನ್ ಎಕ್ಸ್ಪ್ಲೈನ್ ಆರ್ ವಿಚ್ ಕ್ಯಾನ್ ಡಿಸ್ಕ್ರೈಬ್ ದ ಶೇಪ್ ಇನ್ ವಿಚ್ ದ ಪಾಲಿಪೆಪ್ಟೈಡ್ ಚೈನ್ ವಿಚ್ ಈಸ್ ಎಕ್ಸಿಸ್ಟಿಂಗ್, ಅದನ್ನು ತೋರಿಸುತ್ತೆ ಅಂತ ಹೇಳ್ತಾನೆ. ಆ್ಯಂಡ್ ಆ ಪ್ರೋಟೀನ್ಗೆ ಸೆಕೆಂಡರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ನಲ್ಲಿ 2 ಥರ ಶೇಪ್ ಬರುತ್ತೆ, ಅಥವಾ 2 ಶೇಪ್ನಲ್ಲಿ ಎಕ್ಸಿಸ್ಟ್ ಆಗುತ್ತೆ ಪಾಲಿಪೆಪ್ಟೈಡ್ ಚೈನ್ ಅಂತ ಹೇಳ್ತಾನೆ. ಒಂದು ಇನ್ ದ ಫಾರ್ಮ್ ಆಫ್ ಆಲ್ಫಾ ಎಲಿಕ್ಸ್ ಅಂತ ಹೇಳ್ತಾನೆ, ತೋರಿಸ್ತಾನೆ. ಆಲ್ಫಾ ಎಲಿಕ್ಸ್ ಅಂತಂದರೆ ಏನು ಅಂತ ನಿಮಗೆ ನೆಕ್ಸ್ಟು ಹೇಳುತ್ತೆ. ಆ್ಯಂಡ್ ಇನ್ನೊಂದು ಥರ ಸ್ಟ್ರಕ್ಚರ್ನಲ್ಲಿ ಇದು ಎಕ್ಸಿಸ್ಟ್ ಆಗುತ್ತೆ, ಬೀಟಾ ಪ್ಲೀಟೆಡ್ ಶೀಟ್ ಲೈಕ್ ಸ್ಟ್ರಕ್ಚರ್ ಅಂತ ಹೇಳ್ತಾನೆ. ಸೊ ಈ ರೀತಿ ಯಾವ ಶೇಪ್ನಲ್ಲಿ ಪ್ರೈಮರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಎಕ್ಸಿಸ್ಟ್ ಆಗುತ್ತೆ, ಅಥವಾ ಪಾಲಿಪೆಪ್ಟೈಡ್ ಚೈನ್ ಎಕ್ಸಿಸ್ಟ್ ಆಗಿರುತ್ತೆ, ಅದನ್ನು ನಾವು ಸೆಕೆಂಡರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಅಂತ ಹೇಳ್ತೀವಿ. ಈ ಶೇಪ್ ಹೆಂಗೆ ಬರುತ್ತೆ, ಆ ಸ್ಟ್ರಕ್ಚರ್ ಏನಕ್ಕೆ ಬರುತ್ತೆ, ಅದು ಆಲ್ಫಾ ಎಲಿಕ್ಸ್ ಏನಕ್ಕೆ ಬರುತ್ತೆ, ಆಲ್ಫಾ ಎಲಿಕಲ್ ಸ್ಟ್ರಕ್ಚರ್ ಏನಕ್ಕೆ ಬರುತ್ತೆ, ಅಥವಾ ಬೀಟಾ ಪ್ಲೀಟೆಡ್ ಲೈಕ್ ಸ್ಟ್ರಕ್ಚರ್ ಏನಕ್ಕೆ ಬರುತ್ತೆ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದ ಕಾಯಿಲಿಂಗ್ ಆಫ್ ದ ಅಥವಾ ಟ್ವಿಸ್ಟಿಂಗ್ ಆಫ್ ದಿಸ್ ಪ್ರೈಮರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಅಂತ ಹೇಳ್ತಾನೆ. ಫಸ್ಟು ನಿಮಗೊಂದು ಸಿಂಗಲ್ ಚೈನ್ ಏನಿತ್ತಲ್ಲ, ನೆಕ್ಸ್ಟ್ ಅದೇನಾಗುತ್ತೆ, ಸೊ ಅದು ಟ್ವಿಸ್ಟ್ ಆಗ್ತಾ ಹೋಗುತ್ತೆ, ಅಥವಾ ಒಂದು ಕರ್ಲಪ್ ಆಗ್ತಾ ಹೋಗುತ್ತೆ, ಅಥವಾ ಅದು ಕಾಯಿಲಪ್ ಆಗ್ತಾ ಹೋಗುತ್ತೆ. ಕಾಯಿಲಪ್ ಆಗಿ ನನಗೆ 2 ರೀತಿ ಶೇಪನ್ನು ಕೊಡುತ್ತೆ ಅಂತ ಹೇಳ್ತಾನೆ. ಅದರಲ್ಲಿ ಒಂದು ಆಲ್ಫಾ ಎಲಿಕ್ಸ್ ಅಂತ ಹೇಳ್ತೀವಿ, ಇನ್ನೊಂದು ಬೀಟಾ ಪ್ಲೀಟೆಡ್ ಶೀಟ್ ಸ್ಟ್ರಕ್ಚರನ್ನು ಕೊಡುತ್ತೆ ಅಂತ ಹೇಳ್ತಾನೆ. ಅದನ್ನು ಇಲ್ಲಿ ತೋರಿಸ್ತಾನೆ. ಹಾಗಿದ್ರೆ ಆಲ್ಫಾ ಎಲಿಕ್ಸ್ ಅಂತಂದ್ರೆ ಏನು ನೋಡಿ, ಇದು ಸೆಕೆಂಡರಿ ಸ್ಟ್ರಕ್ಚರು. ಫಸ್ಟು ಇನಿಷಿಯಲಿ ಪ್ರೈಮರಿ ಸ್ಟ್ರಕ್ಚರು ಒಂದು ಸಿಂಗಲ್ ಲೈನಲ್ಲಿ ತೋರಿಸಿದ್ದೆ ನಿಮಗೆ. ಬಟ್ ಇಲ್ಲೇನಾಗಿದೆ, ಇಲ್ಲಿ ಆ ಸಿಂಗಲ್ ಪಾಲಿಪೆಪ್ಟೈಡ್ ಚೈನ್ ಏನಾಗಿದೆ, ಒಂದಕ್ಕೊಂದು ವೈಂಡಿಂಗ್ ಅಪ್ ಆಗಿದೆ, ಅಂದರೆ ಒಂದಕ್ಕೊಂದು ಉಡ್ಕೊಂಡಿದೆ ಈ ಥರ. ಸೊ ಯಾವ ರೀತಿ ಅದು ಉಡ್ಕೊಳ್ಳುತ್ತೆ ಅಂತಂದರೆ, ಸೊ ಅಲ್ಲಿ ಅದು ವೈಂಡ್ ಅಪ್ ಆಗಬೇಕಾದ್ರೆ, ಸೊ ಒಂದು ಟರ್ನ್ಗೂ ಒಂದು ಕರ್ಲಿದೆ, ಅದು ಒಂದು ಕರ್ವ್ ಇದೆ, ಅಥವಾ ಒಂದು ಟರ್ನ್ ಅಂತ ಹೇಳ್ತೀವಿ, ನೆಕ್ಸ್ಟ್ ಟರ್ನ್ ಅಂತ ಇದೆ. ಇಲ್ಲಿ ಅಮೈನೋ ಆ್ಯಸಿಡ್ಸ್ ಇರುತ್ತೆ, ಇಲ್ಲೊಂದು ಅಮೈನೋ ಆ್ಯಸಿಡ್ಸ್ ಇರುತ್ತೆ. ಈ ವೈಂಡಿಂಗ್ ಅಪ್ ಆಫ್ ದ ಪಾಲಿಪೆಪ್ಟೈಡ್ ಚೈನ್ ಏನಕ್ಕಾಗುತ್ತೆ ಅಂತಂದರೆ ಬಿಕಾಸ್ ಆಫ್ ದ ಫಾರ್ಮೇಷನ್ ಆಫ್ ದ ಹೈಡ್ರೋಜನ್ ಬಾಂಡಿಂಗ್ ಬಿಟ್ವೀನ್ ದ 2 ಅಮೈನೋ ಆ್ಯಸಿಡ್ಸ್ ಆಫ್ ದ 2 ಅಡ್ಜಸೆಂಟ್ ಟರ್ನ್ ಅಂತ ಹೇಳ್ತಾನೆ. ಅಂದರೆ ಈ ಒಂದು ವೈಂಡಿಂಗಲ್ಲಿ ಅಥವಾ ಈ ಒಂದು ಟರ್ನಲ್ಲಿ ಮತ್ತು ಈ ಒಂದು ಟರ್ನಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಅಮೈನೋ ಆ್ಯಸಿಡು, ಇಲ್ಲೊಂದು ಅಮೈನೋ ಆ್ಯಸಿಡ್ ಅಂತ ತೊಗೊಂಡ್ರೆ, ಈ ಅಮೈನೋ ಆ್ಯಸಿಡ್ಗೂ ನಡುವೆ ಅಲ್ಲೊಂದು ಲಿಂಕಿಂಗ್ ಫಾರ್ಮೇಷನ್ ಆಗುತ್ತೆ, ಒಂದು ಲಿಂಕ್ ಫಾರ್ಮೇಷನ್ ಆಗುತ್ತೆ. ಅಂದರೆ ಅದೆರಡು ಅಮೈನೋ ಆ್ಯಸಿಡ್ಸು ಒಂದಕ್ಕೊಂದು ವಿತ್ ದ ಹೆಲ್ಪ್ ಆಫ್ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಷನ್ ಅದು ಒಂದಕ್ಕೊಂದು ಏನಾಗುತ್ತೆ, ಹೆಲ್ಡಪ್ ಆಗುತ್ತೆ. ಹೆಲ್ಡಪ್ ಆಗಬೇಕಾದ್ರೆ ಅದೇನಾಗುತ್ತೆ, ಸೊ ಡ್ಯೂರಿಂಗ್ ದ ಹೆಲ್ಡಿಂಗ್ ನೇಚರ್ ಆಫ್ ದ ಫಿನಾಮಿನನ್, ಡ್ಯೂರಿಂಗ್ ದಟ್ ಹೆಲ್ಡಿಂಗ್ ಫಿನಾಮಿನನ್ ಅದು ಹೆಲ್ಡಪ್ ಆಗಬೇಕಾದ್ರೆ, ಅಂದರೆ ಹೆಲ್ಡಿಂಗ್ ಅಲ್ಲ, ಏನದು ವೈಂಡಿಂಗ್ ಫಿನಾಮಿನನ್ ಆಗಬೇಕಾದ್ರೆ ಅದೇನಾಗುತ್ತೆ, ಅದೆರಡು ಅಮೈನೋ ಆ್ಯಸಿಡ್ಸು ಸೊ ಒಂದಕ್ಕೊಂದು ಲಿಂಕ್ ತಗೊಳ್ಳೋದ್ರಿಂದ ಅದೇನಾಗುತ್ತೆ, ಆ ಪಾಲಿಪೆಪ್ಟೈಡ್ ಚೈನ್ ಒಂಥರ ಸುರುಳಿ ಆಕಾರದಲ್ಲಿ ಸುತ್ತಕೊಂಡಂಗೆ ಹಂಗಾಗುತ್ತೆ. ಆ್ಯಂಡ್ ವಿಚ್ ಈಸ್ ಇಂಡಿಕೇಟಿಂಗ್ ದ ಸೆಕೆಂಡರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಅಂತ ಹೇಳ್ತೀವಿ. ಸೊ ಬಿಕಾಸ್ ಆಫ್ ದ ವೈಂಡಿಂಗ್ ಅಪ್ ಆಫ್ ದ ಪಾಲಿಪೆಪ್ಟೈಡ್ ಚೈನಿಗೆ ಜನರಲ್ ಆಗಿ ಸೆಕೆಂಡರಿ ಸ್ಟ್ರಕ್ಚರ್ ಅಂತ ಬಂದಾಗ ಅದಕ್ಕೆ 2 ಥರ ಸ್ಟ್ರಕ್ಚರ್ ಬರುತ್ತೆ ಅಂತ ಹೇಳಿದೆ. ಒಂದು ಆಲ್ಫಾ ಹೆಲಿಕ್ಸ್ ಸ್ಟ್ರಕ್ಚರ್ ಅಂತ ಹೇಳಿದೆ, ಇನ್ನೊಂದು ಬೀಟಾ ಪ್ಲೀಟೆಡ್ ಸ್ಟ್ರಕ್ಚರ್ ಅಂತ ಹೇಳಿದ್ನಲ್ಲ, ಅದು ಹೆಂಗೆ ಬರುತ್ತೆ ಅನ್ನೋದನ್ನು ಇಲ್ಲಿ ತೋರಿಸ್ತಾ ನೋಡಿ. ಫಸ್ಟು ಆಲ್ಫಾ ಹೆಲಿಕ್ಸ್ ಅಂತ ತಗೊಂಡಾಗ ಆಲ್ಫಾ ಹೆಲಿಕ್ಸ್ ಹೆಂಗೆ ಬರುತ್ತೆ, ನಮಗೆ ಆಲ್ಫಾ ಹೆಲಿಕ್ಸ್ ಸ್ಟ್ರಕ್ಚರ್ ಹೆಂಗೆ ಬರುತ್ತೆ ನನಗೆ ಅನ್ನೋದನ್ನು ಈ ಸ್ಟೇಟ್ಮೆಂಟ್ ಹೇಳುತ್ತೆ. ದಟ್ ಆಲ್ಫಾ ಹೆಲಿಕ್ಸ್ ಈಸ್ ಒನ್ ಇನ್ ವಿಚ್ ಎ ಪಾಲಿಪೆಪ್ಟೈಡ್ ಚೈನ್ ಫಾರ್ಮ್ಸ್ ಆಲ್ ಪಾಸಿಬಲ್ ಹೈಡ್ರೋಜನ್ ಬಾಂಡ್ಸ್. ನಾನು ಹೇಳಿದೆ ಅದು ಟ್ವಿಸ್ಟ್ ಆದಾಗ ಏನಾಗುತ್ತೆ, ಒಂದು ಟರ್ನಲ್ಲಿ ಇರುವಂಥ ಒಂದು ಅಮೈನೋ ಆ್ಯಸಿಡು ಮತ್ತು ಇನ್ನೊಂದು ಟರ್ನಲ್ಲಿರುವಂಥ ಇನ್ನೊಂದು ಅಮೈನೋ ಆ್ಯಸಿಡ್ ಒಂದಕ್ಕೊಂದು ಏನಾಗುತ್ತೆ, ಹೈಡ್ರೋಜನ್ ಬಾಂಡನ್ನು ಫಾರ್ಮೇಷನ್ ಮಾಡ್ಕೊಳ್ಳುತ್ತೆ. ಅಂದರೆ ಪಾಲಿಪೆಪ್ಟೈಡ್ ಚೈನಲ್ಲಿರುವಂಥ ಎಲ್ಲ ಆಲ್ಫಾ ಅಮೈನೋ ಆ್ಯಸಿಡ್ಸ್ ಏನು ಮಾಡುತ್ತೆ, ದೇ ಕ್ಯಾನ್ ಏಬಲ್ ಟು ಫಾರ್ಮ್ ಆಲ್ ದ ಪಾಸಿಬಲ್ ಹೈಡ್ರೋಜನ್ ಬಾಂಡ್ ಬೈ ಟ್ವಿಸ್ಟಿಂಗ್ ಇಂಟು ಹೆಲಿಕ್ಸ್ ಅಂತ ಹೇಳ್ತಾರೆ. ಹೆಲಿಕ್ಸ್ ಅಂತಂದರೆ ಸುರುಳಿ ಆಕಾರದಲ್ಲಿ ಬಂದರೆ ಸ್ಪ್ರಿಂಗ್ ಅಂತ ಹೇಳ್ತೀವಲ್ಲ, ಸ್ಪ್ರಿಂಗ್ ಥರ ಅದು ಸುತ್ತಕೊಂಡು ಅದೇನಾಗುತ್ತೆ, ಒಂದು ಸ್ಟ್ರಕ್ಚರನ್ನು ಕೊಡುತ್ತೆ. ಅದನ್ನು ನಾವು ಆಲ್ಫಾ ಹೆಲಿಕ್ಸ್ ಅಂತ ತಗೊಳ್ತೀವಿ. ಆ್ಯಂಡ್ ಸೊ ದಟ್ ದ NH ಗ್ರೂಪ್ ಆಫ್ ಈಚ್ ಅಮೈನೋ ಆ್ಯಸಿಡ್ ಕ್ಯಾನ್ ಫಾರ್ಮ್ ಹೈಡ್ರೋಜನ್ ಬಾಂಡ್ ವಿತ್ ದಟ್ ಆಫ್, ಇದು ಈ ಕಡೆ ಶಿಫ್ಟ್ ಆಗಿಬಿಟ್ಟಿದೆ, ಕಾರ್ಬೊನಿಲ್ ಫಂಕ್ಷನಲ್ ಗ್ರೂಪ್ ಆಫ್ ದ
ಇನ್ನೊಂದು ಅಮೈನೋ ಆ್ಯಸಿಡ್ ಅಂತ ಹೇಳ್ತಾನೆ. ಅಂದರೆ ಅಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಎಲ್ಲೆಲ್ಲಿ ಫಾರ್ಮೇಷನ್ ಆಗುತ್ತೆ, ಹೆಂಗೆ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತಾನೆ. ದ ಹೈಡ್ರೋಜನ್ ಬಾಂಡ್ ವಿಚ್ ಈಸ್ ಫಾರ್ಮ್ಡ್ ಬಿಟ್ವೀನ್ ದ NH ಗ್ರೂಪ್ ಆಫ್ ಒನ್ ಅಮೈನೋ ಆ್ಯಸಿಡ್ ವಿತ್ ದಟ್ ಆಫ್ ದ ಕಾರ್ಬೊನಿಲ್ ಫಂಕ್ಷನ್ ಗ್ರೂಪ್ ಆಫ್ ದ ಅಡ್ಜಸೆಂಟರ್ನಲ್ಲಿರುವಂಥ ಇನ್ನೊಂದು ಅಮೈನೋ ಆ್ಯಸಿಡ್ ಜೊತೆಗೆ ಅದು ಹೈಡ್ರೋಜನ್ ಬಾಂಡಿಂಗು ಫಾರ್ಮೇಷನ್ ಆಗಿ ಒಂದು ಆಲ್ಫಾ ಹೆಲಿಕ್ಸ್ ಸ್ಟ್ರಕ್ಚರನ್ನು ಕೊಡುತ್ತೆ, ಒಂದು ಯಾವುದು ಪ್ರೋಟೀನ್ಗೆ ಸೆಕೆಂಡರಿ ಸ್ಟ್ರಕ್ಚರ್ನಲ್ಲಿ ಅಂತ ಹೇಳ್ತಾನೆ. ಹೆಂಗೆ ಬರುತ್ತೆ ಅದು ನೋಡೋದಕ್ಕೆ ಅಂತಂದರೆ ಇದನ್ನು ಆಲ್ಫಾ ಹೆಲಿಕ್ಸ್ ಆಲ್ರೆಡಿ ತೋರಿಸಿದ್ದೆ ನಿಮಗೆ, ಅದನ್ನು ಮತ್ತೆ ಇನ್ನೊಂದು ಚೂರು ಕ್ಲಿಯರಾಗಿ ತೋರಿಸಿದ್ದಾನೆ. ಅಂದರೆ ಸ್ಪ್ರಿಂಗ್ ರೀತಿ ಅದು ನಿಮಗೆ ಕಾಣುತ್ತೆ. ಅದು ಹೆಲಿಕಲ್ ಅಂದರೆ ಅದು ಸುರುಳಿ ಆಕಾರದಲ್ಲಿ ಇರುವಂಥ ಒಂದು ಶೇಪ್ ಅಂತ ಹೇಳ್ತೀವಿ. ಸೊ ಹೆಂಗೆ ಆಯ್ತಿದ್ದು ಆಲ್ಫಾ ಹೆಲಿಕ್ಸ್ ಸ್ಟ್ರಕ್ಚರು, ಹೆಂಗೆ ಬಂತು ಫಾರ್ಮೇಷನ್ ಅಂತಂದರೆ ಇಲ್ಲಿ ತೋರಿಸಿದೆ ನೋಡಿ. ಸೊ ಇದೊಂದು ಟರ್ನು ಇಲ್ಲೊಂದು ಅಮೈನೋ ಆ್ಯಸಿಡ್ ಇದೆ, ಇಲ್ಲೊಂದು ಅಮೈನೋ ಆ್ಯಸಿಡ್ ಇದೆ. ಬಿಟ್ವೀನ್ ದೀಸ್ ಟು ಅಮೈನೋ ಆ್ಯಸಿಡ್ಸ್ ಅಲ್ಲೊಂದು ಲಿಂಕ್ ಆಗುತ್ತೆ, ಅಂದರೆ ಅದೊಂದು ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಡ್ಯೂ ಟು ದ ಫಾರ್ಮೇಷನ್ ಆಫ್ ದಿಸ್ ಹೈಡ್ರೋಜನ್ ಬಾಂಡ್ ಬಿಟ್ವೀನ್ ದ ಟು ಅಮೈನೋ ಆ್ಯಸಿಡ್ಸ್ ಇಯರ್. ಸೊ ಆವಾಗ ಆ ಪ್ರೋಟೀನ್ ಚೈನು ಅಂದರೆ ಪಾಲಿಪೆಪ್ಟೈಡ್ ಚೈನು ಒಂಥರ ಉಡ್ಕೊಂಡಾಗುತ್ತೆ, ಸುರುಳಿ ಆಕಾರದಲ್ಲಿ ಸುತ್ತಕೊಂಡಂಗೆ ಒಂದು ಸ್ಟ್ರಕ್ಚರನ್ನು ಕೊಡುತ್ತೆ ಅಂತ ಹೇಳ್ತೀವಿ. ಇದು ಆಲ್ಫಾ ಹೆಲಿಕ್ಸ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಸೊ ಆಲ್ಫಾ ಹೆಲಿಕ್ಸ್ ಸ್ಟ್ರಕ್ಚರ್ ಬಂದು ಸೆಕೆಂಡರಿ ಸ್ಟ್ರಕ್ಚರ್ ಅಂತ ತಗೊಳ್ತೀವಿ. ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ಸೊ ಯಾಕೆ ಅದು ಸುರುಳಿ ಆಕಾರದಲ್ಲಿ ಅದು ಸುತ್ತಕೊಳ್ಳುತ್ತೆ ಅನ್ನೋದನ್ನು ಹೇಳಿದ್ದೀನಿ. ಡ್ಯೂ ಟು ದ ಫಾರ್ಮೇಷನ್ ಆಫ್ ದ ಹೈಡ್ರೋಜನ್ ಬಾಂಡ್ ಬಿಟ್ವೀನ್ ದ ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತಾನೆ. ಆ್ಯಂಡ್ ಇದು ಒಂದು ಶೇಪಲ್ಲಿ ಪಾಲಿಪೆಪ್ಟೈಡ್ ಚೈನು ಈ ರೀತಿ ಎಕ್ಸಿಸ್ಟ್ ಆಗ್ಬೋದು ಇನ್ ದ ಫಾರ್ಮ್ ಆಫ್ ಆಲ್ಫಾ ಹೆಲಿಕ್ಸ್ ಸ್ಟ್ರಕ್ಚರ್ ಅಂತ ಹೇಳ್ತಾನೆ. ಅದೇ ಥರ ಇನ್ನೊಂದು ಫಾರ್ಮಲ್ಲಿ ಅದು ಎಕ್ಸಿಸ್ಟ್ ಆಗ್ಬೋದು ಪಾಲಿಪೆಪ್ಟೈಡ್ ಚೈನು ಸೆಕೆಂಡರಿ ಸ್ಟ್ರಕ್ಚರ್ನಲ್ಲಿ. ಆ್ಯಂಡ್ ಇಟ್ ಈಸ್ ಟೇಕನ್ ಆಸ್ ಬೀಟಾ ಪ್ಲೇಟೆಡ್ ಸ್ಟ್ರಕ್ಚರ್ ಅಂತ ಹೇಳ್ತಾನೆ. ಹಾಗಿದ್ರೆ ಇಲ್ಲಿ ಬೀಟಾ ಪ್ಲೇಟೆಡ್ ಸ್ಟ್ರಕ್ಚರಲ್ಲಿ ಹೇಗಿರುತ್ತೆ, ಹೆಂಗೆ ಬರುತ್ತೆ ಅದು ಅಂತಂದರೆ, ಇನ್ ಬೀಟಾ ಪ್ಲೇಟೆಡ್ ಸ್ಟ್ರಕ್ಚರ್ ಆಲ್ ದ ಪಾಲಿಪೆಪ್ಟೈಡ್ ಚೈನ್ಸ್ ದೇ ಆರ್ ಸ್ಟ್ರೆಚ್ಡ್ ಔಟ್ ಟು ನಿಯರ್ಲಿ ಮ್ಯಾಕ್ಸಿಮಮ್ ಎಕ್ಸ್ಟೆನ್ಷನ್ ಅಂತ ಹೇಳ್ತಾನೆ. ಆ್ಯಂಡ್ ಆಲ್ ದ ಪಾಲಿಪೆಪ್ಟೈಡ್ ಚೈನ್ಸ್ ದೇ ಆರ್ ಲೈಡ್ ಸೈಡ್ ಬೈ ಸೈಡ್ which are held together by the intermolecular hydrogen bond, and so that the structure which can resemble the pleated folds of drapery, and therefore it is known as beta pleated sheets like structure ಅಂತ ಹೇಳ್ತಾ ಇದ್ದಾನೆ. ಅಂದರೆ ಎಲ್ಲಿ ನಾವು ಬೀಟಾ ಪ್ಲೇಟೆಡ್ ಸ್ಟ್ರಕ್ಚರ್ ಅಂತ ತೊಗೊಳ್ತೀವಿ, ಆಲ್ಫಾ ಹೆಲಿಕ್ಸ್ ಅಂತ ತೊಗೊಂಡ್ರೆ ಬರೀ ಅಲ್ಲಿ ಒಂದೇ ಒಂದು ಪಾಲಿಪೆಪ್ಟೈಡ್ ಚೈನ್ನ ತೊಗೊಳ್ತೀನಿ. ಬೀಟಾ ಪ್ಲೇಟೆಡ್ ಸ್ಟ್ರಕ್ಚರ್ ಅಂತ ಬಂದಾಗ ಅಲ್ಲಿ ಒಂದು ಪಾಲಿಪೆಪ್ಟೈಡ್ ಚೈನ್ ಇರೋದಿಲ್ಲ, ಬದಲಾಗಿ ಅಲ್ಲಿ ನಂಬರ್ ಆಫ್ ಪಾಲಿಪೆಪ್ಟೈಡ್ ಚೈನ್ಸ್ ಇರುತ್ತೆ. ಆ ನಂಬರ್ ಆಫ್ ಪಾಲಿಪೆಪ್ಟೈಡ್ ಚೈನ್ಸು ಹೆಂಗಿರುತ್ತೆ ಅಂತಂದರೆ ನೋಡಿ, ಒಂದಕ್ಕೊಂದು ಸೊ ಒಂದು ಪಾಲಿಪೆಪ್ಟೈಡ್ ಚೈನು ಈ ಥರ ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ಟ್ರೆಚ್ ಆಗುತ್ತೆ ಹೀಗೆ. ಆ್ಯಂಡ್ ಇನ್ನೊಂದು ಪಾಲಿಪೆಪ್ಟೈಡ್ ಚೈನ್ ನೋಡಿ ಪಕ್ಕದಲ್ಲಿ ಬರುತ್ತೆ, ಅದು ಹೀಗೆ ನೋಡಿ, ಹೀಗೆ ಅದೂ ಅಷ್ಟೇ. ಸೊ ಅದು ಸ್ಟ್ರೆಚ್ ಆಗಿ ಈ ಥರ. ಆ್ಯಂಡ್ ಇನ್ನೊಂದು ಪಾಲಿಪೆಪ್ಟೈಡ್ ಚೈನ್ ತೊಗೊಂಡ್ರೆ ಅದು ಪಕ್ಕದಲ್ಲಿ ಹೀಗೆ. ಅಂದರೆ ಮ್ಯಾಕ್ಸಿಮಮ್ ಆಗಿ ಆಲ್ ದ ಪಾಲಿಪೆಪ್ಟೈಡ್ ಚೈನ್ ಎಷ್ಟಿರುತ್ತೋ ಅಷ್ಟು ಏನಾಗುತ್ತೆ, ಒಂದಕ್ಕೊಂದು ಸ್ಟ್ರೆಚ್ ಆಗುತ್ತೆ. ಎಷ್ಟು ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಸ್ಟ್ರೆಚ್ ಆಗುತ್ತೆ. ಆ್ಯಂಡ್ ಒಂದಕ್ಕೊಂದು ಎಲ್ಲ ಪಾಲಿಪೆಪ್ಟೈಡ್ ಚೈನು ಒಂದಕ್ಕೊಂದು ಅಕ್ಕಪಕ್ಕದಲ್ಲಿ ದೇ ಆರ್ ಲೈಯಿಂಗ್ ಸೈಡ್ ಬೈ ಸೈಡ್ ಅಂತ ಹೇಳ್ತಾನೆ. ಒಂದಾದ್ಮೇಲೆ ಒಂದು ಹಿಂಗೆ ಬರ್ತಾ ಇದೆ. ಆ್ಯಂಡ್ ದ ಅಡ್ಜಸೆಂಟ್ ಟು ಪಾಲಿಪೆಪ್ಟೈಡ್ ಚೈನ್, ಈ ಚೈನು ಮತ್ತು ಈ ಚೈನು ಒಂದಕ್ಕೊಂದು ಏನಾಗುತ್ತೆ, ಸೊ ಹೆಂಗೆ ಲಿಂಕ್ ಆಗುತ್ತೆ ಅಂದರೆ ದೇ ಆರ್ ಹೆಲ್ಡ್ ಟುಗೆದರ್ ಅಂತ ಹೇಳ್ತಾನೆ ವಿತ್ ದ ಹೆಲ್ಪ್ ಆಫ್ ದ ಫಾರ್ಮೇಷನ್ ಆಫ್ ಹೈಡ್ರೋಜನ್ ಬಾಂಡಿಂಗ್, ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಅಂತ ಹೇಳ್ತೀವಿ. ಹೀಗೆ ಇಲ್ಲೂ ಅಷ್ಟೇ, ಬಿಟ್ವೀನ್ ದ ಪಾಲಿಪೆಪ್ಟೈಡ್ ಚೈನ್ ನಡುವೆ ಅಲ್ಲಿ ಒಂದು ಪಾಲಿಪೆಪ್ಟೈಡ್ ಚೈನು ಮತ್ತು ಇನ್ನೊಂದು ಪಾಲಿಪೆಪ್ಟೈಡ್ ಚೈನ್ಗೂ ನಡುವೆ ಸೊ ಇಲ್ಲೂ ಅಷ್ಟೇ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಷನ್ ಆಗುತ್ತೆ ಬಿಟ್ವೀನ್ ದ ಟೂ ಅಮೈನೋ ಆ್ಯಸಿಡ್ಸ್ ಆಫ್ ದ ಟೂ ಅಡ್ಜಸೆಂಟ್ ಪಾಲಿಪೆಪ್ಟೈಡ್ ಚೈನ್ಸ್ ಅಂತ ಹೇಳ್ತಾನೆ. ಸೊ ಈ ರೀತಿ ಅರೇಂಜ್ಮೆಂಟನ್ನು ತೊಗೊಂಡ್ರೆ, ಈ ರೀತಿ ಸ್ಟ್ರಕ್ಚರನ್ನು ತೊಗೊಂಡ್ರೆ ಇದನ್ನು ನಾವು ಬೀಟಾ ಪ್ಲೇಟೆಡ್ ಲೈಕ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಯಾಕೆ ಇದನ್ನು ಬೀಟಾ ಪ್ಲೇಟೆಡ್ ಲೈಕ್ ಸ್ಟ್ರಕ್ಚರ್ ಅಂತ ಕರಿತೀವಿ ಅಂತಂದರೆ, ಈ ಸ್ಟ್ರಕ್ಚರನ್ನು ನೋಡಿದಾಗ ಇದು ಯಾವ ರೀತಿ ಕಾಣುತ್ತೆ ನಮಗೆ ಅಂತಂದರೆ, ನಿಮ್ಮ ಮನೆಯಲ್ಲಿ ವಿಂಡೋಗಳಿಗೆ ಕರ್ಟನ್ ಹಾಕ್ತಿರಲ್ಲ, ಕರ್ಟನ್ ಹಾಕಿದಾಗ ಅಲ್ಲಿ ನಾವು ಕರ್ಟನ್ನ ನಾವು ಒಂದು ಯಾವ ರೀತಿ ಇಡ್ತೀವಿ ಕರ್ಟನ್ನ ಅಂತ ಒಂಥರ ಫೋಲ್ಡ್ ಮಾಡಿ ಬಿಡ್ತೀವಿ ನಾವು ಕರ್ಟನ್ನ. ಸೊ therefore the structure which resembles the pleated folds of drapery ಅಂದರೆ ಬಟ್ಟೆ, ಕರ್ಟನ್ ಬಟ್ಟೆ ಅಂತ ಹೇಳ್ತೀವಲ್ಲ, ನೀವು ನೋಡಿರ್ಬೋದು. ಕರ್ಟನ್ ಬಟ್ಟೆ ಅಂತ ಅಂದಾಗ ನೋಡಿ ಹಿಂಗೆ ಕಾಣುತ್ತೆ ನಮಗೆ, ನೋಡಿದ್ರೆ ಹಿಂಗೆ ಬಿಟ್ಟಿರ್ತೀವಿ ಹಿಂಗೆ. ಸೊ ಹೀಗೆ ಕಾಣುತ್ತೆ ನನಗೆ ವಿಂಡೋಗೆ ಕರ್ಟನ್ ಹಾಕಿದಾಗ. ಅದೇನಾಗುತ್ತೆ, ನಾವು ಯಾವ ರೀತಿ ಅದನ್ನು ಸ್ಟ್ರೆಚ್ ಮಾಡಿಬಿಡಲ್ಲ ಫುಲ್ಲು, ಬದಲಾಗಿ ಅದನ್ನು ಏನು ಮಾಡ್ತೀವಿ, ಸೊ ಮಧ್ಯೆ ಅದನ್ನು ಫೋಲ್ಡ್ ಮಾಡಿ ಸೊ ಈ ರೀತಿ ಅದನ್ನು ಡ್ರಾಪರಿನ ಅಂದರೆ ಆ ಕರ್ಟನ್ನ ವಿಂಡೋನಲ್ಲಿ ಅದನ್ನು ಹ್ಯಾಂಗ್ ಮಾಡ್ತೀವಿ. ಆ್ಯಂಡ್ ನೋಡೋದಕ್ಕೆ ಈ ಸೆಕೆಂಡರಿ ಸ್ಟ್ರಕ್ಚರ್ನಲ್ಲಿ ಬೀಟಾ ಪ್ಲೇಟೆಡ್ ಲೈಕ್ ಸ್ಟ್ರಕ್ಚರ್ ನೋಡೋದಕ್ಕೆ ಹೆಂಗೆ ಕಾಣುತ್ತೆ ಅಂತಲೇ, ಸೊ ವಿಚ್ ಕ್ಯಾನ್ ಲುಕ್ಸ್ ಲೈಕ್ ಆರ್ ವಿಚ್ ಕ್ಯಾನ್ ರಿಸೆಂಬಲ್ ದ ಸ್ಟ್ರಕ್ಚರ್ ಆಫ್ ಪ್ಲೀಟೆಡ್ ಫೋಲ್ಡ್ಸ್ ಆಫ್ ಡ್ರಾಪರಿ ಅಂತ ಹೇಳ್ತಾನೆ. ಆ್ಯಂಡ್ ದೇರ್ಫೋರ್ ದಿ ಸ್ಟ್ರಕ್ಚರ್ ಇಟ್ ಈಸ್ ಕಾಲ್ಡ್ ಆಸ್ ಬೀಟಾ ಪ್ಲೇಟೆಡ್ ಶೀಟ್ ಅಂತ ತಗೊಳ್ತೀವಿ, ಅಥವಾ ಬೀಟಾ ಪ್ಲೇಟೆಡ್ ಸ್ಟ್ರಕ್ಚರ್ ಅಂತ ಹೇಳ್ತಾರೆ.
ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಸೆಕೆಂಡರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಅಂತ ಹೇಳ್ತಾನೆ. ಆ್ಯಂಡ್ ಆ ಬೀಟಾ ಪ್ಲೇಟೆಡ್ ಸ್ಟ್ರಕ್ಚರ್ ಹೆಂಗೆ ಕಾಣುತ್ತೆ ಅಂದರೆ ಹಿಂಗೆ ಕಾಣುತ್ತೆ ನೋಡಿ. ಇದೊಂದು ಪಾಲಿಪೆಪ್ಟೈಡ್ ಚೈನು ಎಷ್ಟು ಸಾಧ್ಯ ಅಷ್ಟು ಸ್ಟ್ರೆಚ್ ಆಗಿದೆ, ಎಕ್ಸ್ಟೆಂಡ್ ಆಗಿದೆ. ಅದೇ ಥರ ಇದೊಂದು ಸೆಕೆಂಡ್ ಒನ್ನು ಮತ್ತು ಇದೊಂದು ಥರ್ಡ್ ಒನ್, ಅಂದರೆ 3 ಪಾಲಿಪೆಪ್ಟೈಡ್ ಚೈನ್ ಇದೆ. ಆ 3 ಪಾಲಿಪೆಪ್ಟೈಡ್ ಚೈನು ಒಂದಕ್ಕೊಂದು ಯಾವ ಥರ ಲಿಂಕ್ ಆಗಿದೆ ನೋಡಿ, ವಿತ್ ದ ಹೆಲ್ಪ್ ಆಫ್ ದ ಫಾರ್ಮೇಷನ್ ಆಫ್ ಹೈಡ್ರೋಜನ್ ಬಾಂಡ್. The 2 adjacent polypeptide chain, they can be interlinked with each other with the help of the formation of the hydrogen bonding ಅಂತ ಹೇಳ್ತಾನೆ. ಆ್ಯಂಡ್ therefore ನೋಡೋದಕ್ಕೆ ನೋಡಿ ಹೆಂಗೆ ಕಾಣ್ತಾ ಇದೆ ಅಂತಂದರೆ ಕರ್ಟನ್ ಥರ ಕಾಣ್ತಾ ಇದೆ. therefore it is called as beta platelet like structure ಅಂತ ಹೇಳ್ತೀವಿ. that's it. therefore ಫಸ್ಟು ಪ್ರೈಮರಿ ಸ್ಟ್ರಕ್ಚರ್ ಬರುತ್ತೆ, ಅದರಲ್ಲಿ ಸೀಕ್ವೆನ್ಸ್ ಆಫ್ ಅಮೈನೋ ಆ್ಯಸಿಡ್, ದಟ್ ಇಸ್ ದ ಅರೇಂಜ್ಮೆಂಟ್ ಆಫ್ ದ ಸ್ಪೆಸಿಫಿಕ್ ಅರೇಂಜ್ಮೆಂಟ್ ಆಫ್ ದ ಆಲ್ಫಾ ಅಮೈನೋ ಆ್ಯಸಿಡ್ಸ್ ಯಾವ್ಯಾವ ರೀತಿ ಅರೇಂಜ್ಮೆಂಟ್ ಆಗಿರುತ್ತೆ ಅನ್ನೋದನ್ನು ಪ್ರೈಮರಿ ಸ್ಟ್ರಕ್ಚರ್ ಎಕ್ಸ್ಪ್ಲೈನ್ ಮಾಡುತ್ತೆ. ಆ ಪ್ರೈಮರಿ ಸ್ಟ್ರಕ್ಚರಿಂದ ನೆಕ್ಸ್ಟು ಸೆಕೆಂಡರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಸಿಗುತ್ತೆ ನನಗೆ. ಸೊ ಅದರಲ್ಲಿ ನನಗೆ 2 ಥರ ಸ್ಟ್ರಕ್ಚರ್ ಸಿಗುತ್ತೆ. ಒಂದು ಆಲ್ಫಾ ಹೆಲಿಕ್ಸ್ ಆ್ಯಂಡ್ ಇನ್ನೊಂದು ಬೀಟಾ ಪ್ಲೇಟೆಡ್ ಲೈಕ್ ಸ್ಟ್ರಕ್ಚರ್ ಅಂತ ಹೇಳ್ತಾನೆ. ನೆಕ್ಸ್ಟ್ ಫರ್ದರ್ ಫ್ರಮ್ ದ ಸೆಕೆಂಡರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನಿಂದ ಮತ್ತೆ ಫರ್ದರ್ ನನಗೆ ಇನ್ನೊಂದು ರೀತಿ ಸ್ಟ್ರಕ್ಚರ್ ಸಿಗುತ್ತೆ. ದ ಥರ್ಡ್ ಸ್ಟೆಪ್ ಆಫ್ ದ ಸ್ಟ್ರಕ್ಚರ್ ಆಫ್ ದ ಥರ್ಡ್ ಟೈಪ್ ಆಫ್ ದ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಇಟ್ ಈಸ್ ಟೇಕನ್ ಆಸ್ ಟರ್ಷರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ಸ್ ಅಂತ ಹೇಳ್ತಾನೆ. ಸೊ ನಾನು ಆಲ್ರೆಡಿ ನಿಮಗೆ ರಿಪೀಟೆಡ್ಲಿ ಹೇಳ್ತಾ ಇದ್ದೀನಿ. ಫಸ್ಟು ಪ್ರೈಮರಿ ಸ್ಟ್ರಕ್ಚರ್ ಬಂದಮೇಲೆ ದ ಸೆಕೆಂಡರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನು ಯಾವ ಸ್ಟ್ರಕ್ಚರಿಂದ ಸಿಗುತ್ತೆ ಅಂತಂದರೆ ಪ್ರೈಮರಿ ಸ್ಟ್ರಕ್ಚರಿಂದ ಸಿಗುತ್ತೆ. ಆ್ಯಂಡ್ ಸಿಮಿಲರ್ಲಿ ದ ಸೆಕೆಂಡರಿ ಸ್ಟ್ರಕ್ಚರಿಂದ ನೆಕ್ಸ್ಟು ಟರ್ಷಿಯರಿ ಸ್ಟ್ರಕ್ಚರ್ ಸಿಗುತ್ತೆ ಅಂತ ಹೇಳ್ತೀವಿ. ಆ ಟರ್ಷಿಯರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಏನಕ್ಕೆ ಸಿಗುತ್ತೆ, ಹೆಂಗೆ ಸಿಗುತ್ತೆ ನಮಗೆ ಅಂತಂದರೆ ದಟ್ ಟರ್ಷಿಯರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ದಟ್ ಕ್ಯಾನ್ ಬಿ ಒಬ್ಟೈನ್ಡ್ ಬೈ ಮೀನ್ಸ್ ಆಫ್ ದಟ್ ಈಸ್ ಡ್ಯೂ ಟು ದ ಫರ್ದರ್ ಫೋಲ್ಡಿಂಗ್ ಆಫ್ ದ ಸೆಕೆಂಡರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಅಂತ ಹೇಳ್ತಾನೆ. ಅಂದರೆ ಫಸ್ಟು ಪಾಲಿಪೆಪ್ಟೈಡ್ ಚೈನ್ ಬಂತು, ಅದೇನಾಯಿತು ಫಸ್ಟು ಫೋಲ್ಡ್ ಆಯಿತು ಅಥವಾ ವೈಂಡ್ ಅಪ್ ಆಯಿತು. ವೈಂಡ್ ಅಪ್ ಆಗಿ ನನಗೆ 2 ಥರ ಸ್ಟ್ರಕ್ಚರ್ ಕೊಡ್ತು, ಆಲ್ಫಾ ಹೆಲಿಕ್ಸು ಮತ್ತು ಬೀಟಾ ಪ್ಲೇಟೆಡ್ ಲೈಕ್ ಸ್ಟ್ರಕ್ಚರು. ಮತ್ತು ಫರ್ದರು ಆಲ್ಫಾ ಹೆಲಿಕ್ಸ್ ಇರ್ಬೋದು ಅಥವಾ ಬೀಟಾ ಪ್ಲೇಟೆಡ್ ಸ್ಟ್ರಕ್ಚರ್ ಏನು ಬರುತ್ತೆ, ಅದೆರಡು ಥರ ಸ್ಟ್ರಕ್ಚರ್ಸ್ ಏನಾಗುತ್ತೆ ಫರ್ದರ್ ಫೋಲ್ಡ್ ಆಗುತ್ತೆ, ಮತ್ತು ಅದು ಫರ್ದರ್ ಫೋಲ್ಡ್ ಆಗುತ್ತೆ ಅಂತ ಹೇಳ್ತಾನೆ. ಫರ್ದರ್ ಫೋಲ್ಡ್ ಆದಾಗ ನನಗೆ ಟರ್ಷರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಸಿಗುತ್ತೆ. ಆ ಟರ್ಷರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನಲ್ಲಿ ನಮಗೆ 2 ರೀತಿ ಪ್ರೋಟೀನ್ ಸಿಗುತ್ತೆ ನಮಗೆ. ಒಂದು ಫೈಬ್ರಸ್ ಪ್ರೋಟೀನು ಮತ್ತು ಇನ್ನೊಂದು ಗ್ಲಾಬ್ಯುಲರ್ ಪ್ರೋಟೀನ್. ಇದ್ರ ಬಗ್ಗೆ ಆಲ್ರೆಡಿ ನಾನು ಕ್ಲಾಸಿಫಿಕೇಷನ್ ಆಫ್ ದ ಪ್ರೋಟೀನ್ಸಲ್ಲಿ ಹೇಳಿದ್ದೀನಿ. ಸೊ ಇದನ್ನು ನಾವು ಟರ್ಷರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಅಂತ ತೊಗೊಳ್ತೀವಿ. ಸೊ ಏನು ಹೇಳ್ತಾ ಇದೆ ಟರ್ಷರಿ ಸ್ಟ್ರಕ್ಚರ್ ಅಂತಂದರೆ ದ ಫರ್ದರ್ ಫೋಲ್ಡಿಂಗ್ ಆಫ್ ದ ಸೆಕೆಂಡರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ವಿಚ್ ಕ್ಯಾನ್ ಗಿವ್ ದ ಟರ್ಷರಿ ಸ್ಟ್ರಕ್ಚರ್ಸ್ ಅಂತ ಹೇಳ್ತಾನೆ ಇಲ್ಲಿ. ಸೊ ವಿಚ್ ಕ್ಯಾನ್ ಇಂಡಿಕೇಟ್ ಟರ್ಷರಿ ಸ್ಟ್ರಕ್ಚರ್ ಅಂತಂದರೆ ವಿಚ್ ಕ್ಯಾನ್ ಇಂಡಿಕೇಟ್ ದ ಫರ್ದರ್ ಫೋಲ್ಡಿಂಗ್ ಆಫ್ ದ secondary structure so that it gives 2 major molecular shape for the protein ಅಂತ ಹೇಳ್ತಾನೆ. ಅಂದರೆ ಸೊ by that is due to the further folding of the secondary structure of the protein ಇಂದ ನಮಗೆ ಸೊ ಪ್ರೋಟೀನು ನಮಗೆ 2 ಥರ ಪ್ರೋಟೀನ್ಸ್ ಇರುತ್ತೆ ಅಂತ ಹೇಳಿದ್ನಲ್ಲ. ಆ ಮಾಲಿಕ್ಯುಲರ್ ಶೇಪ್ ಆಫ್ ದ ಪ್ರೋಟೀನ್ ನಮಗೆ 2 ರೀತಿ ಸಿಗುತ್ತೆ. ಒಂದು ಫೈಬ್ರಸ್ ಪ್ರೋಟೀನ್ ಸಿಗುತ್ತೆ, ಇನ್ನೊಂದು ಕಡೆಗೆ ಗ್ಲಾಬ್ಯುಲರ್ ಪ್ರೋಟೀನ್ ಸಿಗುತ್ತೆ ಅಂತ ಹೇಳ್ತಾನೆ. ಸೊ ಆ ಫೋಲ್ಡ್ ಆಗಬೇಕಾದ್ರೆ ಮತ್ತೆ ಅಲ್ಲೂ ಅಷ್ಟೇ. ಸೊ ಅಲ್ಲಿ ದ ಮೇನ್ ಫೋರ್ಸಸ್ ವಿಚ್ ಆರ್ ಸ್ಟೆಬಿಲೈಸಿಂಗ್ ದ ಸೆಕೆಂಡರಿ ಆ್ಯಂಡ್ ದ ಟರ್ಷಿಯರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ಸ್ ಅಂತಂದರೆ ಇಲ್ಲಿ ಯಾವ ರೀತಿ ಸ್ಟೆಬಿಲೈಸ್ ಆಗುತ್ತೆ, ಅದು ಯಾವ ರೀತಿ ಒಂದಕ್ಕೊಂದು ಇಂಟರ್ಲಿಂಕ್ ಆಗುತ್ತೆ, ಅಮೈನೋ ಆ್ಯಸಿಡ್ಸ್ ಇರ್ಬೋದು ಅಥವಾ ಪಾಲಿಪೆಪ್ಟೈಡ್ ಚೈನ್ಸ್ ಅಂತಂದರೆ ಒನ್ಸ್ ಅಗೇನ್ ಬೈ ಮೀನ್ಸ್ ಆಫ್ ದ ಹೈಡ್ರೋಜನ್ ಬಾಂಡಿಂದ ಲಿಂಕ್ ಆಗುತ್ತೆ. ಡೈಸಲ್ಫೈಡ್ ಲಿಂಕೇಜಿಂದ ಅದು ಲಿಂಕ್ ಆಗ್ಬೋದು, ಅಥವಾ ವ್ಯಾನ್ ಡೆ ವಾಲ್ ಫೋರ್ಸಸ್ ಆಫ್ ಅಟ್ರಾಕ್ಷನಿಂದ ಅದು ಲಿಂಕ್ ಆಗ್ಬೋದು ಅಂತ ಹೇಳ್ತಾನೆ. ಅಂದರೆ ಸೆಕೆಂಡರಿ ಮತ್ತು ಟರ್ಷಿಯರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ಸು ಸೊ ಯಾವ ರೀತಿ ಸ್ಟೇಬಿಲೈಸ್ ಆಗುತ್ತೆ ಅಂತಲೇ with the help of the formation of the hydrogen bonding, disulfide linkage, van der Waals forces of attraction, or with the formation of electrostatic forces of attraction ಅಂತ ಹೇಳ್ತಾನೆ. therefore from the secondary structure of the protein ಇಂದ ನಮಗೆ ಟರ್ಷಿಯರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಸಿಗುತ್ತೆ. ಅದರಲ್ಲಿ 2 ರೀತಿ ಮಾಲಿಕ್ಯುಲರ್ ಶೇಪ್ ಸಿಗುತ್ತೆ ಪ್ರೋಟೀನ್ಗೆ, ಒಂದು ಫೈಬ್ರಸ್ಸು ಮತ್ತು ಇನ್ನೊಂದು ಗ್ಲಾಬ್ಯುಲರ್ ಶೇಪ್ ಅಂತ ಹೇಳ್ತೀವಿ. ಸೊ ಅದು ಹೆಂಗೆ ಬರುತ್ತೆ ಟರ್ಷಿಯರಿ ಸ್ಟ್ರಕ್ಚರ್ ಅನ್ನೋದನ್ನು ಈ ರೀತಿ ಹೇಳುತ್ತೆ. ದ ಟರ್ಷಿಯರಿ ಸ್ಟ್ರಕ್ಚರ್ ಅಂತಲೇ ಸೊ ಇದು ಸೆಕೆಂಡರಿ ಸ್ಟ್ರಕ್ಚರ್ ತೋರಿಸಿದೆ. ಫರ್ದರ್ ಫೋಲ್ಡ್ ಆದಾಗ ಅದು ಮತ್ತೆ ಅದು ಅಂದರೆ ವಾಪಸ್ಸು ಫೋಲ್ಡಾಗಿ ಬಂದು ಸೊ 1 ಚೈನ್ ಇದ್ದದ್ದು 2 ಚೈನ್ ಥರ, ಒಂದು ಹೆಲಿಕ್ಸ್ ಇದ್ದಿದ್ದು 2 ಹೆಲಿಕ್ಸ್ ಥರ ನಮಗೆ ಈ ರೀತಿ ಕಾಣ್ತಾ ಇದೆಯಲ್ವಾ. ಅಂದರೆ ಬಿಕಾಸ್ ಆಫ್ ದ ಫರ್ದರ್ ಫೋಲ್ಡಿಂಗ್ ಆಫ್ ದ ಸೆಕೆಂಡರಿ ಸ್ಟ್ರಕ್ಚರಿಂದ ನಮಗೆ ಟರ್ಷಿಯರಿ ಸ್ಟ್ರಕ್ಚರ್ ಸಿಗ್ತಾ ಇದೆ. ಆ್ಯಂಡ್ ವಿಚ್ ಈಸ್ ಇಂಡಿಕೇಟಿಂಗ್ ದ ಟರ್ಷಿಯರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಅಂತ ಹೇಳ್ತಾನೆ. ಆ ಟರ್ಷಿಯರಿ ಸ್ಟ್ರಕ್ಚರಲ್ಲಿ ನಮಗೆ 2 ರೀತಿ ಪ್ರೋಟೀನ್ ಸಿಗುತ್ತೆ, ಒಂದು ಫೈಬ್ರಸ್ ಪ್ರೋಟೀನು ಮತ್ತು ಇನ್ನೊಂದು ಗ್ಲಾಬ್ಯುಲರ್ ಪ್ರೋಟೀನ್ ಅಂತ ಹೇಳ್ತೀವಿ. ಆ್ಯಂಡ್ ಫೈನಲಿ ದ ಲಾಸ್ಟ್ ಟೈಪ್ ಆಫ್ ದ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಅಂತ ತೊಗೊಂಡ್ರೆ ಅದೇ ಥರ ನೆಕ್ಸ್ಟ್ ಇನ್ನೊಂದು ರೀತಿ ಹೇಳ್ತಾನೆ. ಸೊ ಕೊನೆಯಲ್ಲಿ ಪ್ರೋಟೀನ್ಗೆ 4ನೇ ಸ್ಟ್ರಕ್ಚರ್ ಬರುತ್ತೆ ಅಥವಾ 4th ಟೈಪ್ ಆಫ್ ದ ಸ್ಟ್ರಕ್ಚರ್ ಸಿಗುತ್ತೆ ಅಂತ ಹೇಳ್ತಾನೆ. ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಕ್ವಾಟರ್ನರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ ಅಂತ ಹೇಳ್ತಾನೆ. ಏನಿದು ಕ್ವಾಟರ್ನರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಅಂತ ಬಂದಾಗ ಈ ಕ್ವಾಟರ್ನರಿ ಸ್ಟ್ರಕ್ಚರ್ ಯಾವಾಗ ಬರುತ್ತೆ ಅಂತಲೇ ಇನ್ ಸಮ್ ಕೇಸಸ್ ಸೊ ಸಮ್ ಪ್ರೋಟೀನ್ಸ್ ದೇ ಕಂಟೈನ್ ಮೋರ್ ದ್ಯಾನ್ 1 ಪಾಲಿಪೆಪ್ಟೈಡ್ ಚೈನ್ ಇದ್ದಾಗ,
ಅಂದರೆ ಕೆಲವೊಂದು ಪ್ರೋಟೀನ್ಸಲ್ಲಿ ಬರೀ ಒಂದೇ ಪಾಲಿಪೆಪ್ಟೈಡ್ ಚೈನು ಅದು ಫೋಲ್ಡಿಂಗ್ ಆಗಿ ಫರ್ದರ್ ಫೋಲ್ಡ್ ಆಗಿ ಟರ್ಷಿಯರಿ ಸ್ಟ್ರಕ್ಚರ್ನ ಕೊಟ್ಟಿರುತ್ತೆ. ಬಟ್ ಕೆಲವೊಂದು ಪ್ರೋಟೀನ್ಸಲ್ಲಿ ಸಮ್ ಆಫ್ ದ ಪ್ರೋಟೀನ್ಸ್ ದೇ ಆರ್ ಕಂಪೋಸ್ಡ್ ಆಫ್ 2 or more ಪಾಲಿಪೆಪ್ಟೈಡ್ ಚೈನ್ಸ್ ಇರುತ್ತೆ. ಅಂದರೆ ಒಂದೇ ಪ್ರೋಟೀನ್ ಒಳಗಡೆ ಎರಡಕ್ಕಿಂತ ಹೆಚ್ಚು ಪಾಲಿಪೆಪ್ಟೈಡ್ ಚೈನ್ಸು ಇದ್ದಾಗ ಅಂಥ ಕಂಡೀಷನಲ್ಲಿ ಈ ಮೋರ್ ದೆನ್ 2 ಪಾಲಿಪೆಪ್ಟೈಡ್ ಚೈನ್ಸ್ ಏನು ಬಂದಿತ್ತು ಅಥವಾ ಇತ್ತು ಪ್ರೋಟೀನಲ್ಲಿ, ಅದು ಒಂದಕ್ಕೊಂದು ಯಾವ ರೀತಿ ಅರೇಂಜ್ಮೆಂಟ್ ಆಗುತ್ತೆ. ದ ಸ್ಪೇಷಲ್ ಅರೇಂಜ್ಮೆಂಟ್ ಆಫ್ ದೀಸ್ ಸಬ್ ಯೂನಿಟ್ಸ್, ಆ ಸಬ್ ಯೂನಿಟ್ಸ್ ಅಂದರೆ ಪ್ರತಿ ಪಾಲಿಪೆಪ್ಟೈಡ್ ಚೈನನ್ನು, ಅಂದರೆ ವೆನ್ ಎವರ್ ದ ಪ್ರೋಟೀನ್ ಇಫ್ ಇಟ್ ಕಂಟೈನ್ಸ್ ಮೋರ್ ದೆನ್ 2 or more ಪಾಲಿಪೆಪ್ಟೈಡ್ ಚೈನ್ ಇದ್ದಾಗ ಪ್ರತಿ ಒಂದೊಂದು ಪಾಲಿಪೆಪ್ಟೈಡ್ ಚೈನನ್ನು ಒಂದೊಂದು ಸಬ್ ಯೂನಿಟ್ ಅಂತ ಕರಿತೀವಿ. ಆ್ಯಂಡ್ ವೆನ್ ವಿ ಹ್ಯಾವ್ 2 or more ಡಿಫ್ರೆಂಟ್ ಸಬ್ ಯೂನಿಟ್ಸ್ ಇದ್ದಾಗ and how these subunits they are spatially arranged. The spatial arrangement of these subunits with respect to each other and which is taken as the quaternary structure of the protein ಅಂತ ಹೇಳ್ತಾನೆ. ಇಲ್ಲಿ ಸಬ್ ಯೂನಿಟ್ ಅಂತಂದರೆ ಅರ್ಥ ಮಾಡ್ಕೊಬೇಕು ನೀವು, ಒಂದೇ ಪ್ರೋಟೀನ್ ಒಳಗಡೆ ಎರಡಕ್ಕಿಂತ ಹೆಚ್ಚು 2, 3, 4 ಈ ಥರ ಒಂದೇ ಪ್ರೋಟೀನ್ ಒಳಗಡೆ ಒಂದು 4 ಪಾಲಿಪೆಪ್ಟೈಡ್ ಚೈನ್ ಇತ್ತು ಅಂದರೆ 4 ಚೈನ್ ಬಂತು, 4 ಪಾಲಿಪೆಪ್ಟೈಡ್ ಚೈನ್ ಬಂದಾಗ ಪ್ರತಿ ಒಂದೊಂದು ಪಾಲಿಪೆಪ್ಟೈಡ್ ಚೈನನ್ನು ನಾವು ಒಂದೊಂದು ಸಬ್ ಯೂನಿಟ್ ಇರುತ್ತೆ, ಸಬ್ ಯೂನಿಟ್ ಅಂತ ಕರಿತೀವಿ. ಅಂದರೆ ಅಲ್ಲಿ 4 ಚೈನ್ ಇತ್ತು, 4 ಸಬ್ ಯೂನಿಟ್ ಇದೆ. ಆ 4 ಸಬ್ ಯೂನಿಟ್ಸು ಯಾವ ರೀತಿ ಸ್ಪೇಷಿಯಲಿ ಅರೇಂಜ್ ಆಗಿರುತ್ತೆ. ದ ಸ್ಪೇಷಲ್ ಅರೇಂಜ್ಮೆಂಟ್ ಆಫ್ ದೀಸ್ ಡಿಫ್ರೆಂಟ್ 4 ಸಬ್ ಯೂನಿಟ್ಸ್ ವಿಚ್ ಕ್ಯಾನ್ ಇಂಡಿಕೇಟ್ ದ ಕ್ವಾಟರ್ನರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ಸ್ ಅಂತ ಹೇಳ್ತಾನೆ. ಸೊ ಹೇಗೆ ಕಾಣುತ್ತೆ ಅದು ಕ್ವಾಟರ್ನರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಅಂತಂದರೆ ಅದು ನೋಡಿ ಹಿಂಗೆ ಕಾಣ್ತಾ ಇದೆ. ನೋಡಿ ಇಲ್ಲಿ ತೋರಿಸಿದನಲ್ವ ನಿಮಗೆ. ಸೊ ಇದರಲ್ಲಿ ಈ ಪ್ರೋಟೀನ್ನ ನೋಡಿದಾಗ ಇದು ಒಂದು ಪ್ರೋಟೀನ್, ಇದು ಈ ಪ್ರೋಟೀನ್ ಒಳಗಡೆ ಸೊ ಹೌ ಮೆನಿ ನಂಬರ್ ಆಫ್ ಪಾಲಿಪೆಪ್ಟೈಡ್ ಚೈನ್ ದಟ್ ಯು ಕ್ಯಾನ್ ಸಿ ಅಂತಂದರೆ ಇಲ್ಲಿ ಒಂದು 4 ಚೈನ್ ಇದೆ, ನೀವು ಕಾಣ್ಬೋದು. ಇದೊಂದು ಚೈನ್ ಆದರೆ ಇದೊಂದು ಚೈನು ಮತ್ತು ಇದೊಂದು ಚೈನು, ಅಥವಾ 3 ಚೈನ್ ಇದೆ ಇಲ್ಲಿ. ಸೊ 3 ಪಾಲಿಪೆಪ್ಟೈಡ್ ಚೈನ್ ಇದೆ, 3 ಸಬ್ ಯೂನಿಟ್ ಇದೆ. ಆ್ಯಂಡ್ ಈ 3 ಸಬ್ ಯೂನಿಟ್ಸು ಒಂದಕ್ಕೊಂದು ಯಾವ ರೀತಿ ಸ್ಪೇಷಲ್ ಅರೇಂಜ್ಮೆಂಟ್ ಆಗಿರುತ್ತೆ ವಿತ್ ಈಚ್ ಅದರ್, ಆ್ಯಂಡ್ ದಟ್ ಟೈಪ್ ಆಫ್ ದ ಸ್ಟ್ರಕ್ಚರ್ ವಿಚ್ ಇಸ್ ಟೇಕನ್ ಆಸ್ ದ ಕ್ವಾಟರ್ನರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಅಂತ ಹೇಳ್ತಾನೆ. ಸೊ ಹೀಗೆ ದ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಹೇಗಿರುತ್ತೆ ಅನ್ನೋದನ್ನು ನಾವು ಬೇಸಿಕಲಿ 4 ಸ್ಟೆಪ್ಪಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಒಂದು ಪ್ರೈಮರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ವಿಚ್ ಕ್ಯಾನ್ ಇಂಡಿಕೇಟ್ ದ ಸೀಕ್ವೆನ್ಸ್ ಆಫ್ ದ ಅಮೈನೋ ಆ್ಯಸಿಡ್ಸ್, ಅದನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ದ ಸೆಕೆಂಡ್ ಟೈಪ್ ಆಫ್ ದ ಸ್ಟ್ರಕ್ಚರ್, ಸೆಕೆಂಡರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ವಿಚ್ ಕ್ಯಾನ್ ಇಂಡಿಕೇಟ್ ದ ಫೋಲ್ಡಿಂಗ್ ಆಫ್ ದ ಪ್ರೈಮರಿ ಸ್ಟ್ರಕ್ಚರ್ ಸೊ ಆಸ್ ಟು ಗಿವ್ ದ 2 ಮಾಲಿಕ್ಯುಲರ್ ಶೇಪ್ ಫಾರ್ ದ ಪ್ರೋಟೀನ್, ಆಲ್ಫಾ ಹೆಲಿಕ್ಸ್ ಮತ್ತು ಬೀಟಾ ಪ್ಲೇಟೆಡ್ ಲೈಕ್ ಸ್ಟ್ರಕ್ಚರ್. And from the secondary structure in the next, due to the further folding of the secondary structure of the protein, ಮತ್ತೆ ನನಗೆ ಇನ್ನೊಂದು ರೀತಿ ಸ್ಟ್ರಕ್ಚರ್ ಸಿಗುತ್ತೆ, ಟರ್ಷರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಅಂತ ಸಿಗುತ್ತೆ. ಅದರಲ್ಲಿ ನಮಗೆ 2 ರೀತಿ ಪ್ರೋಟೀನ್ ಸಿಗುತ್ತೆ, ಒಂದು ಫೈಬ್ರಸ್ ಪ್ರೋಟೀನು ಮತ್ತು ಇನ್ನೊಂದು ಗ್ಲಾಬ್ಯುಲರ್ ಪ್ರೋಟೀನು. ಆ್ಯಂಡ್ ಫೈನಲಿ ಯಾವುದಾದ್ರು ಒಂದು ಪ್ರೋಟೀನಲ್ಲಿ ಮೋರ್ ದೆನ್ 2 ಅಥವಾ 2 to 3, 2, 3, 4 ಎಟ್ಸೆಟ್ರಾ ಲೈಕ್ ದಟ್ ಮೋರ್ ದೆನ್ 2 ಪಾಲಿಪೆಪ್ಟೈಡ್ ಚೈನ್ ಇದ್ದಾಗ ಸೊ ಅದನ್ನು ಸಬ್ ಯೂನಿಟ್ಸ್ ಅಂತ ಕರಿತೀವಿ. ಆ್ಯಂಡ್ ದ ಸ್ಪೇಷಲ್ ಅರೇಂಜ್ಮೆಂಟ್ ಆಫ್ ದೀಸ್ ಸಬ್ ಯೂನಿಟ್ಸ್ ವಿತ್ ರೆಸ್ಪೆಕ್ಟ್ ಟು ಈಚ್ ಅದರ್ ಆ್ಯಂಡ್ ವಿಚ್ ಕ್ಯಾನ್ ಇಂಡಿಕೇಟ್ ದ ಕ್ವಾಟರ್ನರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಅಂತ ಹೇಳ್ತಾನೆ. ಸೊ ಹೀಗೆ ದ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ ನಾವು 4 ಸ್ಟೆಪ್ಪಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತ ಹೇಳ್ತೀವಿ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಅಂತ ಹೇಳ್ತಾನೆ. ಆ್ಯಂಡ್ ಫೈನಲಿ ಕಮಿಂಗ್ ಟು ದ ಲಾಸ್ಟ್ ಬಿಟ್ ಆಫ್ ದ ಟಾಪಿಕ್, ಲಾಸ್ಟ್ ಬಿಟ್ ಆಫ್ ದ ಪ್ರೋಟೀನ್ಸ್ ಅಂತ ಬಂದಾಗ ಸೊ ಇದನ್ನು ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ ಅಂತ ಹೇಳ್ತಾನೆ. ಏನಿದು ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ ಅಂತಂದ್ರೇನು? ನಮ್ಮ ಪ್ರೋಟೀನ್ ಅಂತ ಹೇಳ್ತೀವಿ. ಪ್ರೋಟೀನ್ಸ್ ಜನರಲ್ ಆಗಿ ನಮಗೆ ಎಲ್ಲಿ ಸಿಗುತ್ತೆ ಅಂದರೆ ನೇಚರಲ್ಲಿ ಸಿಗುತ್ತೆ. ದೇ ಆರ್ ಬಯಾಲಜಿಕಲಿ ಒಪ್ಟೈನ್ ಅಂತ ಹೇಳ್ತೀವಿ, ಅಥವಾ ದೇ ಆರ್ ನ್ಯಾಚುರಲಿ ಅಕರಿಂಗ್ ಅಂತ ಹೇಳ್ತೀವಿ. ನಮಗೇನು ನೇಚರಿಂದ ನಮಗೆ ಪ್ರೋಟೀನ್ ಸಿಗುತ್ತೆ. ಆ್ಯಂಡ್ ಜನರಲಿ ಈಚ್ ಪ್ರೋಟೀನ್ ವಿಚ್ ಈಸ್ ಹ್ಯಾವಿಂಗ್ ಎ ಸ್ಪೆಸಿಫಿಕ್ ಬಯಾಲಜಿಕಲ್ ಆ್ಯಕ್ಟಿವಿಟಿ ಇರುತ್ತೆ ಅಂತ ಹೇಳ್ತೀವಿ. ಆ್ಯಂಡ್ ಸಚ್ ಅ ಟೈಪ್ ಆಫ್ ಪ್ರೋಟೀನ್ ನಾವು ಅಂತಂದ್ರೆ ಒಂದು ನ್ಯಾಚುರಲ್ ಪ್ರೋಟೀನ್ ಅಂತ ಕರಿತೀವಿ. ಅಂದರೆ ಮಿಲ್ಕ್ ಸಿಗುತ್ತೆ, ಮಿಲ್ಕ್ ಪ್ರೋಟೀನ್ ಸಿಗುತ್ತೆ ನಮಗೆ, ಅದು ನ್ಯಾಚುರಲ್ ಪ್ರೋಟೀನ್. ಅದಕ್ಕೊಂದು ನ್ಯಾಚುರೇಷನ್, ಅದಕ್ಕೊಂದು ಬಯಾಲಜಿಕಲ್ ಆ್ಯಕ್ಟಿವಿಟಿ ಇರುತ್ತೆ, ಅದಕ್ಕೊಂದು ನ್ಯಾಚುರೇಷನ್ ಇರುತ್ತೆ ಅಂತ ಹೇಳ್ತೀವಿ, ಅದಕ್ಕೊಂದು ನೇಚರ್ ಇರುತ್ತೆ. ಅದೇ ಥರ ಎಗ್ ಇದೆ, ಎಗ್ ಒಳಗಡೆ ಪ್ರೋಟೀನ್ ಬರುತ್ತೆ. ಸೊ ಅದು ನೇಚರಿಂದ ಸಿಕ್ತಲ್ಲ, ಇಟ್ ಈಸ್ ದ ನ್ಯಾಚುರಲಿ ಅಕರಿಂಗ್ ಪ್ರೋಟೀನ್ ಅಂತ ಹೇಳ್ತೀವಿ. ಅದಕ್ಕೊಂದು ಸಿಂಪಲ್ ಒಂದು ಸ್ಪೆಸಿಫಿಕ್ ಬಯಾಲಜಿಕಲ್ ಆ್ಯಕ್ಟಿವಿಟಿ ಬರುತ್ತೆ. ದೇರ್ಫೋರ್ ಅದನ್ನು ನಾವು ನ್ಯಾಚುರಲ್ ಪ್ರೋಟೀನ್ ಅಂತ ಕರಿತೀವಿ. ಈಗ ನೇಚರಿಂದ ಸಿಗುವಂಥ ಒಂದು ಸ್ಪೆಸಿಫಿಕ್ ಬಯಾಲಜಿಕಲ್ ಆ್ಯಕ್ಟಿವಿಟಿ ಇರುವಂಥ ಪ್ರೋಟೀನ್ಸನ್ನು ನಾವು ನೆಕ್ಸ್ಟ್ ಒಂದು ಫಿನಾಮಿನನ್ಗೆ ಅದನ್ನು ಒಳಪಡಿಸ್ತೀವಿ. ಆ್ಯಂಡ್ ದಟ್ ಫಿನಾಮಿನನ್ ಇಟ್ ಈಸ್ ಕಾಲ್ಡ್ ಆಸ್ ಡಿನೇಚುರೇಷನ್ ಅಥವಾ ಡಿನೇಚರೇಷನ್ ಆಫ್ ಪ್ರೋಟೀನ್ ಅಂತ ಕರಿತೀವಿ. ವಾಟ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್ ದಟ್ ಈಸ್ ಡಿನ್ಯಾಚುರೇಷನ್ ಅಂತಂದರೆ ಏನು ಅಂತಂದರೆ, ಡಿ ಅಂದರೆ ರಿಮೂವಲ್, ನ್ಯಾಚುರೇಷನ್ ಅಂತಂದರೆ ದ ಬಯಾಲಜಿಕಲ್ ಆ್ಯಕ್ಟಿವಿಟಿ.
ಅಂದರೆ ಇನಿಷಿಯಲಿ ಒಂದು ಪ್ರೋಟೀನ್ಗೆ ಬಯಾಲಜಿಕಲ್ ಆ್ಯಕ್ಟಿವಿಟಿ ಏನಿರುತ್ತೆ, ದಟ್ ಬಯಾಲಜಿಕಲ್ ಆ್ಯಕ್ಟಿವಿಟಿನ ನಾವು ರಿಮೂವ್ ಮಾಡುವಂಥ ಒಂದು ಕ್ರಿಯೆನ ನಾವಿಲ್ಲಿ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ ಅಂತ ಹೇಳ್ತೀವಿ. ಏನಂಗಂದರೆ ಯಾವ ಥರ ಅದನ್ನು ಅಂದರೆ ಹೌ ಟು ರಿಮೂವ್ ದ ಬಯಾಲಜಿಕಲ್ ಆ್ಯಕ್ಟಿವಿಟಿ ಆಫ್ ಎ ನೇಟಿವ್ ಪ್ರೋಟೀನ್. ಅದನ್ನು ನಾವು ನ್ಯಾಚುರಲ್ ಪ್ರೋಟೀನ ನಾವು ನೇಟಿವ್ ಪ್ರೋಟೀನ್ ಅಂತ ನಾವು ಕರಿತೀವಿ. ಅಂದರೆ ಮಿಲ್ಕ್ ಏನು ಸಿಗುತ್ತೆ ಅದನ್ನು ಮಿಲ್ಕ್ ಪ್ರೋಟೀನ್ನ ನೇಟಿವ್ ಪ್ರೋಟೀನ್ ಅಂತ ಕರಿತೀವಿ. ಎಗ್ಗನ್ನು ನಾವು ನೇಟಿವ್ ಪ್ರೋಟೀನ್ ಅಂತ ಕರಿತೀವಿ. ದಟ್ ನೇಟಿವ್ ಪ್ರೋಟೀನ್ಗೆ ಒಂದು ಡೆಫಿನೆಟ್ ಬಯಾಲಜಿಕಲ್ ಆ್ಯಕ್ಟಿವಿಟಿ ಅಥವಾ ವಿಚ್ ಕ್ಯಾನ್ ಹ್ಯಾವ್ ಎ ಡೆಫಿನೆಟ್ ಬಯಾಲಜಿಕಲ್ ಫಂಕ್ಷನ್ ಇರುತ್ತೆ. ಅದಕ್ಕೆ ಆ ಬಯಾಲಜಿಕಲ್ ಫಂಕ್ಷನನ್ನು ಅಥವಾ ಬಯಾಲಜಿಕಲ್ ಆ್ಯಕ್ಟಿವಿಟಿನ ರಿಮೂವ್ ಮಾಡ್ಬೋದು ನಾವು ಅಂತ ಹೇಳ್ತಾನೆ ಬೈ ಮೀನ್ಸ್ ಆಫ್ ಚೇಂಜಿಂಗ್ ಸಮ್ ಕೆಮಿಕಲ್ ಆರ್ ಫಿಸಿಕಲ್ ಚೇಂಜಸನ್ನು ಮಾಡಿ, ಫಿಸಿಕಲ್ ಮಾಡಿಫಿಕೇಷನ್ ಅಥವಾ ಕೆಮಿಕಲ್ ಮಾಡಿಫಿಕೇಷನ್ನ ಮಾಡಿ ವಿ ಕ್ಯಾನ್ ಏಬಲ್ ಟು ರಿಮೂವ್ ದ ಬಯಾಲಜಿಕಲ್ ಆ್ಯಕ್ಟಿವಿಟಿ ಆಫ್ ದ ಪ್ರೋಟೀನ್ ಅಂತ ಹೇಳ್ತಾನೆ. ಆ್ಯಂಡ್ ದಟ್ ಫಿನಾಮಿನನ್ ಇಟ್ ಈಸ್ ಕಾಲ್ಡ್ ಆಸ್ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ ಅಂತ ಕರಿತೀವಿ. ನೋಡಿ ಅದಕ್ಕೊಂದು ಡೆಫಿನೇಷನ್, ಒಂದು ಸ್ಟೇಟ್ಮೆಂಟ್ ಹೀಗೆ ಹೇಳುತ್ತೆ, ವೆನ್ ಎ ನೇಟಿವ್ ಪ್ರೋಟೀನ್ ವೆನ್ ಇಟ್ ಈಸ್ ಸಬ್ಜೆಕ್ಟೆಡ್ ಟು ಫಿಸಿಕಲ್ ಚೇಂಜ್ ಲೈಕ್ ಚೇಂಜ್ ಇನ್ ದ ಟೆಂಪರೇಚರ್, ಚೇಂಜ್ ಇನ್ ದ ಟೆಂಪರೇಚರ್ ಅಂತಲೇ ಹೀಟ್ ಮಾಡೋದು, ಆರ್ ಬೈ ಮೀನ್ಸ್ ಆಫ್ ವೆನ್ ಇಟ್ ಈಸ್ ಸಬ್ಜೆಕ್ಟೆಡ್ ಟು ಕೆಮಿಕಲ್ ಚೇಂಜ್ ಲೈಕ್ ಅದರಲ್ಲಿ ಅದಕ್ಕೊಂದು pH ಬರುತ್ತಲ್ಲ, pH ವ್ಯಾಲ್ಯೂನ ಚೇಂಜ್ ಮಾಡಿದ್ರೆ. ಸೊ ಇದನ್ನು ನಾವು ವೆನ್ ಎವರ್ ದಟ್ ನೇಟಿವ್ ಪ್ರೋಟೀನ್ ವೆನ್ ಇಟ್ ಈಸ್ ಸಬ್ಜೆಕ್ಟೆಡ್ ಟು ಎ ಫಿಸಿಕಲ್ ಚೇಂಜ್ ಲೈಕ್ ಚೇಂಜ್ ಇನ್ ದ ಟೆಂಪರೇಚರ್ ಮಾಡಿ ಅಥವಾ ಕೆಮಿಕಲ್ ಚೇಂಜ್ ಲೈಕ್ ಚೇಂಜ್ ಇನ್ ದ pH ಮಾಡಿದಾಗ ಅವಾಗೇನಾಗುತ್ತೆ, ದ ಪ್ರೋಟೀನ್ ಲೂಸಸ್ ಇಟ್ಸ್ ಬಯಾಲಜಿಕಲ್ ಆ್ಯಕ್ಟಿವಿಟಿ. When a native protein is subjected to physical change like change in temperature or chemical change like change in pH, ಸೊ ಅವಾಗೇನಾಗುತ್ತೆ ದಟ್ ವಾಟ್ ಎವರ್ ದಟ್ ನೇಟಿವ್ ಪ್ರೋಟೀನ್ ಏನಿದೆ ಅದಕ್ಕೊಂದು ಬಯಾಲಜಿಕಲ್ ಆ್ಯಕ್ಟಿವಿಟಿ ಏನಿರುತ್ತೆ ಅದನ್ನು ಕಳ್ಕೊಂಬಿಡುತ್ತೆ. ದಟ್ ಪ್ರೋಟೀನ್ ವಿಚ್ ಲೂಸಸ್ ಇಟ್ಸ್ ಬಯಾಲಜಿಕಲ್ ಆ್ಯಕ್ಟಿವಿಟಿ ಆ್ಯಂಡ್ ದಿಸ್ ಫಿನಾಮಿನನ್ ಇಟ್ ಈಸ್ ಕಾಲ್ಡ್ ಆಸ್ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ ಅಂತ ಕರಿತೀವಿ. ಯಾಕೆ ಅದು ಬಯಾಲಜಿಕಲ್ ಆ್ಯಕ್ಟಿವಿಟಿನ ಕಳ್ಕೊಳ್ಳುತ್ತೆ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದ ಫಿನಾಮಿನನ್. ನಾವು ಈ ಥರ ಫಿಸಿಕಲ್ ಚೇಂಜ್ ಮಾಡಿದಾಗ ಅಥವಾ ಕೆಮಿಕಲ್ ಚೇಂಜ್ ಮಾಡಿದಾಗ ಸೊ ಅಲ್ಲಿ ನಾನು ಫಾರ್ಮೇಷನ್ ಆಗಿರುತ್ತಲ್ಲ ಹೈಡ್ರೋಜನ್ ಬಾಂಡ್ಸು ಅದು ಡಿಸ್ಟರ್ಬ್ ಆಗುತ್ತೆ. ಗ್ಲಾಬುಲ್ಸ್ ಅಥವಾ ಒಂದು ಗ್ಲಾಬ್ಲಾರ್ ಪ್ರೋಟೀನ್ ಅಂತ ಹೇಳಿದ್ರೆ ಗ್ಲಾಬ್ಲಾರ್ ಶೇಪ್ ಬರುತ್ತೆ ಅಂತ ಹೇಳಿದ್ವಿ. ಗ್ಲಾಬುಲ್ಸು ಅನ್ಫೋಲ್ಡ್ ಆಗುತ್ತೆ, ಹೆಲಿಕ್ಸು ಅನ್ಕಾಯ್ಲ್ ಆಗುತ್ತೆ ಆ್ಯಂಡ್ ಈ ಥರ ಒಂದಷ್ಟು ಚೇಂಜಸ್ ಆಗುತ್ತೆ ಪ್ರೋಟೀನ್ ಒಳಗಡೆ. ಅಂದರೆ ಹೈಡ್ರೋಜನ್ ಬಾಂಡ್ಸು ಡಿಸ್ಟರ್ಬ್ ಆಗಿ ಅದು ಬ್ರೇಕ್ ಆಗ್ಬೋದು ಅಥವಾ ಏನು ಅಲ್ಲಿ ಗ್ಲಾಬುಲ್ಸ್ ಏನು ಫಾರ್ಮೇಷನ್ ಆಗುತ್ತೆ ಅನ್ಫೋಲ್ಡ್ ಆಗ್ಬೋದು, ಹೆಲಿಕ್ಸು ಅನ್ಕಾಯ್ಲ್ ಆಗ್ಬೋದು, ಸುರುಳಿ ಥರ ಸುತ್ತಕೊಂಡಿದ್ದು ಅದು ನೆಟ್ಟಿಗೆ ಅದು ಸ್ಟ್ರೈಟ್ ಚೈನ್ ಆಗ್ಬೋದು, ಹೀಗೆ ಲೈಕ್ ದಟ್. ಸೊ ಈ ಥರ ಒಂದಷ್ಟು ಚೇಂಜಸ್ ಆಗಿ ಅದೇನಾಗುತ್ತೆ ಆ ಪ್ರೋಟೀನ್ಗೆ ಇರುವಂಥ ಒಂದು ಬಯಾಲಜಿಕಲ್ ಆ್ಯಕ್ಟಿವಿಟಿ ಏನಾಗುತ್ತೆ ಕಳ್ಕೊಂಬಿಡುತ್ತೆ. ಆ್ಯಂಡ್ ದಿಸ್ ಫಿನಾಮಿನನ್ ಇಟ್ ಈಸ್ ಕಾಲ್ಡ್ ಆಸ್ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ ಅಂತ ಹೇಳ್ತೀವಿ. ಇದನ್ನು ನಾವು ಡೈಲಿ ಲೈಫಲ್ಲಿ ನಾವು ನೋಡಿದ್ದೀವಿ. ಸೊ ನಾವು ಕೂಡ ಡಿನ್ಯಾಚುರೇಷನ್ ಪ್ರೋಟೀನ್ನ ನಾವು ಡಿನೇಚರ್ ಮಾಡ್ತೀವಿ, ಅದನ್ನು ಡಿನೇಚರ್ಡ್ ಪ್ರೋಟೀನ್ ಅಂತ ಕರಿತೀವಿ. ಎಲ್ಲೆಲ್ಲಿ ಮಾಡ್ತಾಯಿದ್ದೀವಿ ಎಲ್ಲಿ ಮಾಡ್ತೀವಿ ನಾವು ಅಂತಂದರೆ, ಸೊ ಈಗ ಜನರಲ್ ಆಗಿ ನೋಡಿರ್ಬೋದು ಮನೆಯಲ್ಲಿ ನೀವು ಹಾಲಿಂದ ಮೊಸರು ಕಡಿತೀರಿ, ಅಂದರೆ ಕರ್ಡಿಂಗ್ ಆಫ್ ಮಿಲ್ಕ್ ಅಂತ ಹೇಳ್ತೀವಿ. ಮಿಲ್ಕ್ ಈಸ್ ಕನ್ವರ್ಟಿಂಗ್ ಇಂಟು ಕರ್ಡ್. ದೇಫೋ ಆ್ಯಂಡ್ ದಟ್ ಫಿನಾಮಿನನ್ ಇದೆಯಲ್ಲ, ಅಂದರೆ ಹಾಲನ್ನು ಮೊಸರನ್ನಾಗಿ ಅದನ್ನು ಕನ್ವರ್ಷನ್ ಮಾಡ್ತೀವಲ್ಲ, ಹೆಪ್ಪಾಗ್ತೀವಿ ಅಂತ ಹೇಳ್ತೀವಲ್ಲ, ಆ್ಯಂಡ್ ದಟ್ ಫಿನಾಮಿನಲ್ಲಿ ಏನಾಗುತ್ತೆ ಅಂತಂದರೆ ಸೊ ಅದನ್ನು ನಾವು ಪ್ರೋಟೀನ್ನ ಡಿನೇಚರ್ ಮಾಡ್ತಾಯಿದ್ದೀವಿ. ವಿ ಆರ್ ರಿಮೂವಿಂಗ್ ದ ಬಯಾಲಜಿಕಲ್ ಆ್ಯಕ್ಟಿವಿಟಿ ಆಫ್ ದ ಮಿಲ್ಕ್ ಪ್ರೋಟೀನ್ ಟು ಕನ್ವರ್ಟ್ ದಟ್ ಇಂಟು ಅನದರ್ ಫಾರ್ಮ್, ಕರ್ಡ್ ಫಾರ್ಮ್ಗೆ ಅದನ್ನು ಕನ್ವರ್ಷನ್ ಮಾಡ್ತೀವಿ. ಹೆಂಗೆ ಮಾಡ್ತೀರಿ, ಅದಕ್ಕೊಂದು ಹುಳಿ ಹಿಂಡ್ತೀರಿ ಅಂತ ಹೇಳ್ತೀವಿ. ಹೆಪ್ಪಾಕೋದು ಅಂತಂದರೆ ಅದಕ್ಕೆ ಹುಳಿ ಹಿಂಡೋದು, ನಿಂಬೆ ರಸ ಹಿಂಡೋದು ಅಥವಾ ಸೊ ಮೊಸರು ಅಥವಾ ಮಜ್ಜಿಗೆನ ಹಾಕೋದು, ಹೀಗೆ ಮಾಡ್ತೀವಿ. ಸೊ ಅಲ್ಲೇನು ಮಾಡಿದ್ವಿ, ಒಂದು ಕೆಮಿಕಲ್ ಚೇಂಜ್ ಮಾಡಿದ್ವಿ ಆ್ಯಂಡ್ ದಟ್ ಈಸ್ ವಾಟ್ ಕಾಲ್ಡ್ ಆಸ್ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ ಅಂತ ಹೇಳ್ತೀವಿ. ಒಂದು ಎಕ್ಸಾಂಪಲ್ಲು ಕರ್ಡಿಂಗ್ ಆಫ್ ಮಿಲ್ಕ್ ಅಂತ ಹೇಳ್ತೀವಿ. ಇನ್ನೊಂದು ಎಕ್ಸಾಂಪಲ್ ಅಂತ ತೊಗೊಂಡ್ರೆ ನೀವು ನೋಡಿರ್ಬೋದು, ಎಗ್ ಬಾಯ್ಲ್ ಮಾಡಿದಾಗ ಒಳಗಡೆ ಎಗ್ ಯೋಕ್ ಅಂತ ಹೇಳ್ತೀವಲ್ಲ, ಎಗ್ ಯೋಕ್ ಅದು ಲಿಕ್ವಿಡ್ ಆಗಿರುತ್ತೆ. ಫಸ್ಟು ಹಳದಿ ಕಲರು ಲೋಳೆ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಎಗ್ ಯೋಕ್ ಅಂತ ಹೇಳ್ತೀವಿ, ಅದು ಪ್ರೋಟೀನ್ ಅದು. ಸೊ ಹೆಂಗಿರುತ್ತೆ ಅದು ಒಂಥರ ಸೆಮಿ ಲಿಕ್ವಿಡ್ ಫಾರ್ಮೇಷನಲ್ಲಿ ಇರುತ್ತೆ ಅದು. ಅದನ್ನು ಬಾಯ್ಲ್ ಮಾಡಿದಾಗ ಏನಾಗುತ್ತೆ, ಒಳಗಡೆ ಇರುವಂಥ ಎಗ್ ಯೋಕ್ ಏನಾಗುತ್ತೆ ಅದು ಹಾರ್ಡಾಗಿಬಿಡುತ್ತೆ. ಹಾರ್ಡಾಗಿ ಅದನ್ನು ಎಗ್ ಪಪ್ಸಲ್ಲಿ ನೋಡಿರ್ಬೋದು, ಎಗ್ ಬಜ್ಜಿ ಅಂತ ಹೇಳ್ತೀವಿ, ಅದರೊಳಗಡೆ ನೀವು ನೋಡಿರ್ತೀರಿ ಎಗ್ ಪಪ್ಸ್ ಒಳಗಡೆ ಆ ಪ್ರೋಟೀನ್ ಯೆಲ್ಲೋ ಕಲರ್ ಪ್ರೋಟೀನ್ ಅದು ಸಾಲಿಡ್ ಫಾರ್ಮಲ್ಲಿರುತ್ತೆ. ಅದು ಹೆಂಗಾಯ್ತು ಅದು ಸಾಲಿಡ್ ಫಾರ್ಮ್ಗೆ ಅಂತಾರೆ, ಬೈ ಮೀನ್ಸ್ ಆಫ್ ಹೀಟಿಂಗ್, ಬೈ ಮೀನ್ಸ್ ಆಫ್ ಬಾಯ್ಲಿಂಗ್ ದಟ್ ಎಗ್ ಅಂತ ಹೇಳ್ತಾನೆ. ಆ್ಯಂಡ್ ದಟ್ ಫಿನಾಮಿನನ್ ಇಟ್ ಈಸ್ ಕಾಲ್ಡ್ ಆಸ್ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ. ಫಾರ್ ಎಕ್ಸಾಂಪಲ್ ದಿಸ್ ಈಸ್ ಕಾಲ್ಡ್ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ ಅಂತ ಹೇಳ್ತೀವಿ. ಆ್ಯಂಡ್ ಡ್ಯೂರಿಂಗ್ ದ ಡಿನ್ಯಾಚುರೇಷನ್ ಏನಾಗುತ್ತೆ ಅಲ್ಲಿ ಅಂತಂದರೆ ಅಲ್ಲಿ 4 ಸ್ಟ್ರಕ್ಚರ್ ಬರುತ್ತೆ ಅಂತ ಹೇಳ್ತೀವಿ. ಅದರಲ್ಲಿ ಫಸ್ಟ್ ಪ್ರೈಮರಿ, ಸೆಕೆಂಡರಿ ಮತ್ತು ಟರ್ಷರಿ ಅಂತ ಹೇಳ್ತೀವಿ. ನಾವು ಡಿನೇಚರ್ ಮಾಡಬೇಕಾದ್ರೆ ಅಂದರೆ ಅಲ್ಲಿ ಫಿಸಿಕಲ್ ಚೇಂಜಸ್ ಅಥವಾ ಕೆಮಿಕಲ್ ಚೇಂಜಸ್ ಮಾಡಿದಾಗ ಅಲ್ಲಿ ದ ಸೆಕೆಂಡರಿ ಮತ್ತು ಟರ್ಷರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಏನಾಗುತ್ತೆ
ಚೇಂಜ್ ಆಗುತ್ತೆ, ಡಿಸ್ಟ್ರಾಯ್ ಆಗುತ್ತೆ. ಬಟ್ ದ ಪ್ರೈಮರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ವಿಚ್ ರಿಮೇನ್ಸ್ ಸೇಮ್ ಅಂತ ಹೇಳ್ತಾನೆ. ದ ಪ್ರೈಮರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಏನೂ ಚೇಂಜ್ ಆಗೋದಿಲ್ಲ, ಓನ್ಲಿ ಸೆಕೆಂಡರಿ ಮತ್ತು ಟರ್ಷರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನು ಡಿಸ್ಟ್ರಾಯ್ ಆಗಿ ಬರೀ ಪ್ರೈಮರಿ ಸ್ಟ್ರಕ್ಚರ್ಗೆ ಅದು ಫೈನಲ್ ಆಗಿ ಅದು ಕಾನ್ಸ್ಟೆಂಟಾಗಿ ಉಳ್ಕೊಂಡ್ಬಿಡುತ್ತೆ. ಆ್ಯಂಡ್ ದಿಸ್ ಈಸ್ ಆಲ್ ಅಬೌಟ್ ದ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ ಅಂತ ಹೇಳ್ತಾನೆ. ಎಕ್ಸಾಂಪಲ್ ಅಂತ ತೊಗೊಂಡ್ರೆ ದ ಕೋಆಗುಲೇಷನ್ ಆಫ್ ಎಗ್ ವೈಟ್ ಆನ್ ಬಾಯ್ಲಿಂಗ್. ಎಗ್ ವೈಟ್ ಅಥವಾ ಒಳಗಡೆ ಎಗ್ ಎಲ್ಲೋ ಯೋಕ್ ಬರುತ್ತಲ್ಲ, ಅದನ್ನು ಬಾಯ್ಲ್ ಮಾಡಿದಾಗ ಪ್ರೋಟೀನ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಸೆಮಿ ಲಿಕ್ವಿಡ್ ಫಾರ್ಮಿಂದ ಅದು ಸಾಲಿಡ್ ಸ್ಟೇಟ್ ಕನ್ವರ್ಷನ್ ಆಗುತ್ತೆ, ಸಾಲಿಡ್ ಮಾಸ್ ಆಗುತ್ತೆ. ಸೊ ಇದನ್ನು ನಾವು ಡಿನೇಚರ್ಡ್ ಪ್ರೋಟೀನ್ ಅಂತ ಕರಿತೀವಿ, ಅಥವಾ ಕರ್ಡಿಂಗ್ ಆಫ್ ಮಿಲ್ಕ್ ಅಂತ ಹೇಳ್ತೀವಿ. ಅಂದರೆ ಹಾಲನ್ನು ಮೊಸರನ್ನಾಗಿ ನಾವು ಕನ್ವರ್ಟ್ ಮಾಡ್ತೀವಲ್ಲ, ಆ ಒಂದು ಕ್ರಿಯೆಯನ್ನು ನಾವಿಲ್ಲಿ ಡಿನ್ಯಾಚುರೇಷನ್ ಅಂತ ತೊಗೊಬೋದು ಅಂತ ಹೇಳ್ತೀವಿ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ ಅಂತ ಹೇಳ್ತೀವಿ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಸೆಕೆಂಡ್ ಇಂಪಾರ್ಟೆಂಟ್ ಬಯೋಮಾಲಿಕ್ಯೂಲ್ that is very much important, or that is playing its very important role in our biosystem ಅಂತ ಹೇಳ್ತೀವಿ. and that is all about the second type of the biomolecule, it is called as proteins ಅಂತ ಹೇಳ್ತೀವಿ. ಗೊತ್ತಾಯ್ತಲ್ಲಪ್ಪ? ಸೊ ಇದಿಷ್ಟು ಸೆಕೆಂಡ್ ಪಾರ್ಟು ಬಯೋಮಾಲಿಕ್ಯೂಲ್ಸಲ್ಲಿ ಪ್ರೋಟೀನ್ಸ್ ಈಸ್ ಓವರ್. ದೆನ್ ಕಮಿಂಗ್ ಟು ದ ಲಾಸ್ಟ್ ಪಾರ್ಟ್ ಆಫ್ ದ ಲಾಸ್ಟ್ ಟೈಪ್ ಆಫ್ ದ ಬಯೋಮಾಲಿಕ್ಯೂಲ್ ಫಾರ್ ನಿಮಗೆ ಮಾತ್ರ. ಅಂದರೆ ಸೊ ಇದರೊಳಗಡೆ ಒಂದು 3 ಬಯೋಮಾಲಿಕ್ಯೂಲ್ಸನ್ನು ರಿಮೂವ್ ಮಾಡಿಬಿಟ್ಟಿದ್ದಾನೆ. ಹಾರ್ಮೋನ್ಸು, ಎಂಜೈಮ್ಸು ಮತ್ತು ವಿಟಮಿನ್ಸ್ ಅಂತ 3 ಬಯೋಮಾಲಿಕ್ಯೂಲ್ಸನ್ನು ತೆಗೆದಾಕಿದ್ದಾನೆ ನಿಮ್ಮ ಸಿಲೆಬಸ್ಗೆ. ಒಟ್ಟು 6 ಬಯೋಮಾಲಿಕ್ಯೂಲ್ಸ್ ಇತ್ತು, ಅದರಲ್ಲಿ 6ರಲ್ಲಿ 3 ತೆಗೆದುಬಿಟ್ಟು 3 ಇಟ್ಕೊಂಡಿದ್ದಾನೆ. ಅದೆಲ್ಲ 2 ಕಂಪ್ಲೀಟ್ ಆಯಿತು. ಯಾವುದು? ಕಾರ್ಬೋಹೈಡ್ರೇಟ್ಸು ಮತ್ತು ಪ್ರೋಟೀನ್ಸು. ಇನ್ನು ಉಳ್ಕೊಂಡಿರೋದು ಒಂದು ನ್ಯೂಕ್ಲಿಯಿಕ್ ಆ್ಯಸಿಡ್ಸ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ನಿಮ್ಗೇನು ಹೇಳಬೇಕಾಗಿಲ್ಲ, ಜಾಸ್ತಿ ಹೇಳಬೇಕಾಗಿಲ್ಲ. ಬೀಯಿಂಗ್ ಎ ಬಯಾಲಜಿ ಸ್ಟೂಡೆಂಟ್ಸ್ ಆಗಿ ನಿಮ್ಗೆ ಗೊತ್ತಿರುತ್ತೆ. ಸೊ ನ್ಯೂಕ್ಲಿಯಿಕ್ ಆ್ಯಸಿಡ್ಸ್ ಅಂತಂದರೆ ನಿಮಗೇನು ಅನ್ನೋದು ಗೊತ್ತಿದೆ. ನ್ಯೂಕ್ಲಿಯಿಕ್ ಆ್ಯಸಿಡ್ಸ್ ಅಂತ ಬಂದಾಗ ಅಲ್ಲಿ 2 ಥರ ಬರುತ್ತೆ. ಒಂದು DNA ಅಂತ ಹೇಳ್ತೀವಿ, ಇನ್ನೊಂದು RNA ಅಂತ ಹೇಳ್ತೀವಿ. ಆ್ಯಂಡ್ ವಾಟ್ ಆರ್ ದೀಸ್ ನ್ಯೂಕ್ಲಿಯಿಕ್ ಆ್ಯಸಿಡ್ಸ್ ಅಂತಂದ್ರೇನು? ಒನ್ ಸೆಕೆಂಡ್, ದೇ ಆರ್ ನಥಿಂಗ್ ಬಟ್ ದ ಕೆಮಿಕಲ್ ಕಾಂಪೌಂಡ್ಸ್ ಆರ್ ದ ಕೆಮಿಕಲ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ನ್ಯೂಕ್ಲಿಯಿಕ್ ಆ್ಯಸಿಡ್ಸ್ ಅಂತಂದರೆ ಹೇಗಿರುತ್ತೆ, ವಾಟ್ ವಿಲ್ ಬಿ ದ ಕಂಪೋಸಿಷನ್ ಆಫ್ ದ ನ್ಯೂಕ್ಲಿಯಿಕ್ ಆ್ಯಸಿಡ್, ಹೆಂಗೆ ಫಾರ್ಮೇಷನ್ ಆಗುತ್ತೆ ನ್ಯೂಕ್ಲಿಯಿಕ್ ಆ್ಯಸಿಡ್ ಮಾಲಿಕ್ಯೂಲ್ ಅಥವಾ ಕಾಂಪೌಂಡು, ಮತ್ತು ಅದರದ್ದು ಸ್ಟ್ರಕ್ಚರ್ ಹೆಂಗೆ ಬರುತ್ತೆ, DNA ಸ್ಟ್ರಕ್ಚರ್ ಹೆಂಗೆ ಬರುತ್ತೆ ಮತ್ತು RNA ಸ್ಟ್ರಕ್ಚರ್ ಹೆಂಗೆ ಬರುತ್ತೆ ಅನ್ನೋದನ್ನು ಹೇಳ್ತಾನೆ. ಆ್ಯಂಡ್ ವಾಟ್ ಆರ್ ದೀಸ್ ನ್ಯೂಕ್ಲಿಯಿಕ್ ಆ್ಯಸಿಡ್ಸ್ ಆ್ಯಂಡ್ ವಾಟ್ ಈಸ್ ದ ರೋಲ್ ಆಫ್ ದೀಸ್ ನ್ಯೂಕ್ಲಿಯಿಕ್ ಆ್ಯಸಿಡ್ಸ್ ಅಂತ ನಿಮಗೆ ಗೊತ್ತಿದೆ. ನ್ಯೂಕ್ಲಿಯಿಕ್ ಆ್ಯಸಿಡ್ಸಲ್ಲಿ DNA ಮತ್ತು RNA ಅಂತ ಹೇಳ್ತೀವಿ. ದ ಮೇಜರ್ ರೋಲ್ ಆಫ್ ದ ನ್ಯೂಕ್ಲಿಯಿಕ್ ಆ್ಯಸಿಡ್ಸ್ ಏನು ಅಂತಂದರೆ ವಿಚ್ ಕ್ಯಾನ್ ಕ್ಯಾರಿ ದ ಜೆನೆಟಿಕ್ ಇನ್ಫಾರ್ಮೇಷನ್ ಫ್ರಮ್ ಒನ್ ಜನ್ರೇಷನ್ ಇಂಟು ದ ಅನದರ್ ಜನ್ರೇಷನ್. ಅಂದರೆ ಹೆರಿಡಿಟರಿ ಕ್ಯಾರೆಕ್ಟರ್ ಅಂತ ಬಯಾಲಜಿನಲ್ಲಿ ಕೇಳಿದಿರಿ ನೀವು. ಆ್ಯಂಡ್ ಪೇರೆಂಟಿಂದ ಚೈಲ್ಡಿಗೆ ಒಂದು ಹೆರಿಡಿಟ್ರಿ ಕ್ಯಾರೆಕ್ಟರು ಅಥವಾ ಜೆನೆಟಿಕ್ ಇನ್ಫಾರ್ಮೇಷನ್ನು ಪೇರೆಂಟಿಂದ ಚೈಲ್ಡ್ಗೆ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಸೊ ಯಾವುದ್ರ ಮುಖಾಂತರ ಆಗುತ್ತೆ ಇಲ್ಲಿ ಅಂತಂದರೆ, ಸೊ ಡ್ಯೂರಿಂಗ್ ದ ಟ್ರಾನ್ಸ್ಫಾರ್ಮೇಷನ್ ಆಫ್ ದಿ ಜೆನೆಟಿಕ್ ಇನ್ಫಾರ್ಮೇಷನ್ ಫ್ರಮ್ ದ ಪೇರೆಂಟಲ್ ಟುವರ್ಡ್ ದ ಚೈಲ್ಡ್ ಅಥವಾ ಚಿಲ್ಡ್ರನ್ಗೆ ಅದು ಟ್ರಾನ್ಸ್ಫರ್ ಆಗಬೇಕಾದ್ರೆ ಹೆಂಗಾಗತ್ತೆ ಅದು ಅಂತಂದರೆ, ಸೊ ವಿತ್ ದ ಹೆಲ್ಪ್ ಆಫ್ ದೀಸ್ ನ್ಯೂಕ್ಲಿಯಿಕ್ ಆ್ಯಸಿಡ್ಸ್ ಅಂತ ಹೇಳ್ತಾನೆ. ದೀಸ್ ನ್ಯೂಕ್ಲಿಯಿಕ್ ಆ್ಯಸಿಡ್ ದೇ ಆರ್ ವೆರಿ ಮಚ್ ರೆಸ್ಪಾನ್ಸಿಬಲ್ ಫಾರ್ ದ ಟ್ರಾನ್ಸಿಷನ್ ಅಥವಾ ಟ್ರಾನ್ಸ್ಫಾರ್ಮೇಷನ್ ಆಫ್ ಹೆರಿಡಿಟರಿ ಕ್ಯಾರೆಕ್ಟರ್ ಫ್ರಮ್ ದ ಪೇರೆಂಟ್ ಟು ದ ಚೈಲ್ಡ್ ಆರ್ ಒನ್ ಜನ್ರೇಷನ್ ಇಂಟು ದ ಅನದರ್ ಜನ್ರೇಷನ್ ಅಂತ ಹೇಳ್ತಾನೆ. ಒಂದು ಹೆರಿಡಿಟ್ರಿ ಕ್ಯಾರೆಕ್ಟರ್ಸನ್ನು ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಟ್ರಾನ್ಸ್ಫರ್ ಮಾಡುವಂಥ ಕ್ರಿಯೆಯನ್ನು ಮಾಡುವಂಥದ್ದು ಯಾವುದು ಅಂತ ನ್ಯೂಕ್ಲಿಯಿಕ್ ಆ್ಯಸಿಡು. ಇನ್ನೊಂದು ಪಾತ್ರ ಏನು, ಇನ್ನೊಂದು ಇಂಪಾರ್ಟೆಂಟ್ ರೋಲ್ ಏನು ನ್ಯೂಕ್ಲಿಯಿಕ್ ಆ್ಯಸಿಡ್ಸ್ ಅಂತಂದರೆ, ನ್ಯೂಕ್ಲಿಯಿಕ್ ಆ್ಯಸಿಡ್ ದೇ ಆರ್ ಆಲ್ಸೋ ಇನ್ವಾಲ್ವ್ಡ್ ಇನ್ ದ ಸಿಂಥಸಿಸ್ ಆಫ್ ಪ್ರೋಟೀನ್ಸ್ ಅಂತ ಹೇಳ್ತಾರೆ. ಪ್ರೋಟೀನ್ ಸಿಂಥಸಿಸಲ್ಲೂ ಜನರಲ್ ಆಗಿ ನ್ಯೂಕ್ಲಿಯಿಕ್ ಆ್ಯಸಿಡ್ಸು ತಮ್ಮ ಒಂದು ಪಾತ್ರನ ಪ್ಲೇ ಮಾಡುತ್ತೆ ಅಂತ ಹೇಳ್ತಾನೆ. ಆ್ಯಂಡ್ ದೇರ್ಫೋರ್ ವಾಟ್ ಆರ್ ದಿಸ್ ನ್ಯೂಕ್ಲಿಯಿಕ್ ಆ್ಯಸಿಡ್? ನಮ್ಮ ಬಾಡಿ ಒಳಗಡೆ ನ್ಯೂಕ್ಲಿಯಿಕ್ ಆ್ಯಸಿಡ್ಸ್ ಇದೆ. ಸೊ ದೇರ್ ಆರ್ 2 ಟೈಪ್ಸ್ ಆಫ್ ನ್ಯೂಕ್ಲಿಯಿಕ್ ಆ್ಯಸಿಡ್ಸ್ ಅಂತ ಹೇಳ್ತಾನೆ. ಒಂದು DNA ಮತ್ತು ಇನ್ನೊಂದು RNA ಅಂತ ಹೇಳ್ತಾನೆ. ಸೊ DNA ಅಂತಂದ್ರೇನು, RNA ಅಂತಂದ್ರೇನು, ಕಾಂಪೋಸಿಷನ್ ಆಫ್ DNA ಏನು, ಕಾಂಪೋಸಿಷನ್ ಆಫ್ RNA ಅಂತಂದ್ರೇನು, ಹೆಂಗೆ ಫಾರ್ಮೇಷನ್ ಆಗುತ್ತೆ ಒಂದು DNA ಮಾಲಿಕ್ಯೂಲ್ ಇರ್ಬೋದು ಅಥವಾ RNA ಮಾಲಿಕ್ಯೂಲ್ ಹೆಂಗೆ ಫಾರ್ಮೇಷನ್ ಆಗುತ್ತೆ, ಸ್ಟ್ರಕ್ಚರ್ ಆಫ್ ದ DNA ಹೇಗಿರುತ್ತೆ, ಮತ್ತು ಕೊನೆಯಲ್ಲಿ ಟೈಪ್ಸ್ ಆಫ್ RNA ಆ್ಯಂಡ್ ಬಯಾಲಜಿಕಲ್ ಫಂಕ್ಷನ್ ಆಫ್ DNA ಮತ್ತು RNA ಅಂತ ಹೇಳ್ತಾನೆ. ಏನು ಅನ್ನೋದನ್ನು ಸೊ ಇನ್ ದ ಲಾಸ್ಟ್ ಟೈಪ್ ಆಫ್ ದ ಬಯೋಮಾಲಿಕ್ಯೂಲ್ಸ್ ಅಲ್ಲಿ ತಿಳ್ಕೊಳ್ಳೋಣ. ನ್ಯೂಕ್ಲಿಯಿಕ್ ಆ್ಯಸಿಡ್ಸ್ ದೇ ಆರ್ ನಥಿಂಗ್ ಬಟ್ ದ ಬಯೋಮಾಲಿಕ್ಯೂಲ್ಸ್ ವಿಚ್ ಆರ್ ದ ಬೇಸಿಕ್ ಕಾಂಪೊನೆಂಟ್ಸ್ ಆಫ್ ಕ್ರೋಮೋಸೋಮ್ಸ್. ಎಲ್ಲಿರುತ್ತೆ ಅಂತಾನೆ ಬಾಡಿ ಸೆಲ್ಸ್ ಒಳಗಡೆ, ಸೆಲ್ಲಲ್ಲಿ ಕ್ರೋಮೋಸೋಮ್ಸ್ ಅಂತ ಇರುತ್ತೆ. ಕ್ರೋಮೋಸೋಮ್ ಒಳಗಡೆ ಈ ನ್ಯೂಕ್ಲಿಯಿಕ್ ಆ್ಯಸಿಡ್ಸು ಇರುತ್ತೆ. ಆ ಕ್ರೋಮೋಸೋಮ್ಸ್ ಸ್ಪ್ಲಿಟ್ಟಿಂಗ್ ಅದೆಲ್ಲ ತೋರಿಸ್ತಾನೆ ಬಯಾಲಜಿನಲ್ಲಿ. ತುಂಬ ಸೂಪರಾಗಿ ಅದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಹೆಂಗಾಗುತ್ತೆ ಅದು, ಯಾವ ರೀತಿ ಅದು ಸೆಲ್ ಫ್ಯೂಷನ್ ಅಂತ ಹೇಳ್ತೀವಿ. ಸೆಲ್ ಯಾವ ರೀತಿ ಅದು ಕ್ಲೀವ್ ಆಗುತ್ತೆ, ಫ್ಯೂಷನ್ ಆಗುತ್ತೆ, ಕ್ರೋಮೋಸೋಮ್ಸ್ ಯಾವ ರೀತಿ ಅದು ಸ್ಪ್ಲಿಟ್ ಆಗುತ್ತೆ, ಅದನ್ನೆಲ್ಲ ಬಯಾಲಜಿನಲ್ಲಿ ತುಂಬ ಚೆನ್ನಾಗಿ ಡಿಸ್ಕ್ರೈಬ್ ಮಾಡುತ್ತೆ, ಎಕ್ಸ್ಪ್ಲೈನ್ ಮಾಡುತ್ತೆ ಅದು. ದೇರ್ಫೋರ್ ಈ ಕ್ರೋಮೋಸೋಮ್ ಒಳಗಡೆ ನ್ಯೂಕ್ಲಿಯಿಕ್ ಆ್ಯಸಿಡ್ಸ್ ಇರುತ್ತೆ.
ಏನಂಗಂದರೆ ನ್ಯೂಕ್ಲಿಕ್ ಆ್ಯಸಿಡ್ಸ್ ಅಂತಂದರೆ ಒನ್ಸ್ ಅಗೇನ್ ದೇ ಆರ್ ನಥಿಂಗ್ ಬಟ್ ದ ಬಯೋಮಾಲಿಕ್ಯೂಲ್ಸ್, ದೇ ಆರ್ ದ ಕೆಮಿಕಲ್ ಕಾಂಪೌಂಡ್ಸ್ ಅಂತ ಹೇಳ್ತಾನೆ. ಸೊ ವಿಚ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಹೆರಿಡಿಟ್ರಿ ಆರ್ ಹೆರಿಡಿಟಿ, ದೇ ಆರ್ ಕಾಲ್ಡ್ ಆಸ್ ನ್ಯೂಕ್ಲಿಕ್ ಆ್ಯಸಿಡ್ಸ್ ಅಂತ ಹೇಳ್ತಾನೆ. ದೇರ್ ಆರ್ 2 types ಆಫ್ ನ್ಯೂಕ್ಲಿಕ್ ಆ್ಯಸಿಡ್ಸ್ ಆರ್ ದೇರ್ ಅಂತ ಹೇಳ್ತಾನೆ. ನ್ಯೂಕ್ಲಿಕ್ ಆ್ಯಸಿಡ್ಸಲ್ಲಿ 2 ರೀತಿ ನ್ಯೂಕ್ಲಿಕ್ ಆ್ಯಸಿಡ್ಸ್ ಬರುತ್ತೆ. ಒಂದು DNA, ಇನ್ನೊಂದು RNA. ಸೊ DNA ಇಟ್ ಈಸ್ ಕಾಲ್ಡ್ ಆಸ್ ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಹೇಳ್ತೀವಿ. RNA ಅಂತಂದರೆ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಹೇಳ್ತಾನೆ. ನ್ಯೂಕ್ಲಿಕ್ ಆ್ಯಸಿಡ್ಸಲ್ಲಿ 2 ರೀತಿ ಬರುತ್ತೆ ನ್ಯೂಕ್ಲಿಕ್ ಆ್ಯಸಿಡ್ಸು. ಒಂದು DNA ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್, ಇನ್ನೊಂದು ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ RNA ಅಂತ ಹೇಳ್ತಾನೆ. ನೆಕ್ಸ್ಟು ಹಾಗಿದ್ರೆ ವಾಟ್ ಇಸ್ ದ ಕಾಂಪೋಸಿಷನ್ ಆಫ್ ದಿಸ್ DNA ಮತ್ತು RNA, ಅಂದರೆ DNA ಮತ್ತು RNAನಲ್ಲಿ ಏನೇನಿರುತ್ತೆ ಅಥವಾ ನ್ಯೂಕ್ಲಿಕ್ ಆ್ಯಸಿಡ್ಸಲ್ಲಿ ಏನಿರುತ್ತೆ, ವಾಟ್ ಇಸ್ ದ ಕೆಮಿಕಲ್ ಕಾಂಪೋಸಿಷನ್ ಆಫ್ ದ ನ್ಯೂಕ್ಲಿಕ್ ಆ್ಯಸಿಡ್ಸ್ ಅನ್ನೋದನ್ನು ಸೊ ನೆಕ್ಸ್ಟ್ ಪಾಯಿಂಟಲ್ಲಿ ಹೇಳುತ್ತೆ. ದ ಕೆಮಿಕಲ್ ಕಾಂಪೋಸಿಷನ್ ಆಫ್ ನ್ಯೂಕ್ಲಿಕ್ ಆ್ಯಸಿಡ್ಸ್ ಅಂತ ಅಂದರೆ ಒಂದು ನ್ಯೂಕ್ಲಿಕ್ ಆ್ಯಸಿಡ್ ಅಂತ ತೊಗೊಂಡ್ರೆ ಅದು DNA ಆಗಿರಲಿ ಅಥವಾ RNA ಆಗಿರಲಿ, ಏನೇನಿರುತ್ತೆ ಒಂದು ನ್ಯೂಕ್ಲಿಕ್ ಆ್ಯಸಿಡ್ನಲ್ಲಿ ಅಂತಾನೆ, ದಟ್ ನ್ಯೂಕ್ಲಿಕ್ ಆ್ಯಸಿಡ್ ವಿಚ್ ಈಸ್ ಮೇಡ್ ಅಪ್ ಆಫ್ 3 ಡಿಫ್ರೆಂಟ್ ಕಾಂಪೊನೆಂಟ್ಸ್ ಅಂತ ಹೇಳ್ತಾನೆ. ಅಂದರೆ ಒಂದು ನ್ಯೂಕ್ಲಿಕ್ ಆ್ಯಸಿಡ್ ಒಳಗಡೆ 3 ಕಾಂಪೊನೆಂಟ್ ಬರುತ್ತೆ ಅಥವಾ 3 ಪಾರ್ಟ್ ಬರುತ್ತೆ. ವಾಟ್ ಆರ್ ದ 3 ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ದ ನ್ಯೂಕ್ಲಿಕ್ ಆ್ಯಸಿಡ್ಸ್ ಅಂತಂದರೆ DNA ಆರ್ RNA ಹ್ಯಾಸ್ 3 ಪಾರ್ಟ್ಸ್, ನೇಮ್ಲಿ ಒಂದು ಅದರೊಳಗಡೆ ಒಂದು ಪೆಂಟೋಸ್ ಶುಗರ್ ಅಂತ ಇರುತ್ತೆ. ಒಂದು ಪೆಂಟೋಸ್ ಶುಗರ್ ಅಂತಂದರೆ ಈಗ ಜನರಲಾಗಿ ಹೆಕ್ಸೋಸ್ ಶುಗರ್ ಕಾರ್ಬೋಹೈಡ್ರೇಟ್ನಲ್ಲಿ ಗ್ಲೂಕೋಸು ಮತ್ತು ಫ್ರಕ್ಟೋಸ್ ನೋಡಿದಿರಿ. ಗ್ಲೂಕೋಸು ಯಾವುದು ಹೆಕ್ಸೋಸ್ ಶುಗರು, ಫ್ರಕ್ಟೋಸು ಪೆಂಟೋಸ್ ಶುಗರ್ ಅಂತ ಹೇಳ್ತೀವಲ್ಲ, ಅದೇ ಥರ ನ್ಯೂಕ್ಲಿಕ್ ಆ್ಯಸಿಡಲ್ಲಿ ಏನೇನಿರುತ್ತೆ ಅಂತಂದರೆ ಅದರಲ್ಲಿ 3 ಪಾರ್ಟ್ ಇರುತ್ತೆ. 3 ಪಾರ್ಟಲ್ಲಿ ಒಂದು ಪಾರ್ಟು ಅದರೊಳಗಡೆ ಒಂದು ಪೆಂಟೋಸ್ ಶುಗರ್ ಇರುತ್ತೆ. ಯಾವುದು ಇರುತ್ತೆ ಅಂತ ನೆಕ್ಸ್ಟ್ ಹೇಳ್ತಾನೆ. ಒಂದು ಪಾರ್ಟಲ್ಲಿ ಪೆಂಟೋಸ್ ಶುಗರ್ ಬರುತ್ತೆ. ದ ಸೆಕೆಂಡ್ ಪಾರ್ಟ್ ಆಫ್ ದ ನ್ಯೂಕ್ಲಿಕ್ ಆ್ಯಸಿಡ್ ವಿಚ್ ಇಸ್ ನಥಿಂಗ್ ಬಟ್ ಒಂದು ಫಾಸ್ಫಾರಿಕ್ ಆ್ಯಸಿಡ್ ಗ್ರೂಪ್ ಬರುತ್ತೆ. ಆ್ಯಂಡ್ ಸಿಮಿಲರ್ಲಿ ದ ಲಾಸ್ಟ್ ಪಾರ್ಟ್ ಆಫ್ ದ ನ್ಯೂಕ್ಲಿಕ್ ಆ್ಯಸಿಡ್ ಯಾವುದು ಅಂತಂದರೆ ದ ಲಾಸ್ಟ್ ಪಾರ್ಟ್ ಆಫ್ ದ ನ್ಯೂಕ್ಲಿಕ್ ಆ್ಯಸಿಡ್ ಇಟ್ ಈಸ್ ಟೇಕನ್ ಆ್ಯಸ್ ಎ ನೈಟ್ರೋಜಿನಸ್ ಬೇಸ್ ಅಂತ ಹೇಳ್ತಾನೆ, ಅಥವಾ ಸಿಂಪ್ಲಿ ಬೇಸ್ ಅಂತ ಹೇಳ್ತೀವಿ. ಆ ಬೇಸನ್ನು ನಾವು ದಟ್ ಈಸ್ ಟೇಕನ್ ಆ್ಯಸ್ ನೈಟ್ರೋಜನ್ ಕಂಟೈನಿಂಗ್ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ ಅಂತ ಹೇಳ್ತಾನೆ. ನಿಮ್ಗೆ ತೋರಿಸ್ತೀವಿ ಇಲ್ಲಿ ಹೆಂಗಿದೆ ಅನ್ನೋದನ್ನು ನಿಮ್ಗೆ ನೋಟ್ಸಲ್ಲಿ ಹಾಕಿದ್ದೀನಿ. ಅಲ್ಲಿ ಏನೇನು ಡಿಫ್ರೆಂಟ್ ನೈಟ್ರೋಜನಸ್ ಬೇಸಸ್ ಬರುತ್ತೆ, ಯಾವುದು DNA ಮತ್ತು RNAನಲ್ಲಿ ಅದರ ಸ್ಟ್ರಕ್ಚರ್ ಹೆಂಗಿರುತ್ತೆ ಅನ್ನೋದನ್ನು ನೋಟ್ಸಲ್ಲಿ ಹಾಕಿದ್ದೀನಿ. ಅದನ್ನು ನೋಡ್ಕೊಳ್ಳಿ. ಅದೊಂದು ಹೆಟ್ರೋಸೈಕ್ಲಿಕ್ ಕಾಂಪೌಂಡು, ನೈಟ್ರೋಜನ್ ಎಲಿಮೆಂಟ್ ಇರುವಂಥ ಒಂದು ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ ಅಂತ ತೊಗೊಳ್ತೀವಿ. ಹೆಂಗೆ ಬರುತ್ತೆ ಅನ್ನೋದನ್ನು ಸ್ಟ್ರಕ್ಚರನ್ನು ನೋಟ್ಸಲ್ಲಿ ಹಾಕಿದ್ದೀನಿ. ಬಟ್ ಎಕ್ಸಾಮಲ್ಲಿ ನಿಮಗೆ ಟು ರೈಟ್ ದ ಸ್ಟ್ರಕ್ಚರ್ ಆಫ್ ದ ಬೇಸಸನ್ನು ಕೇಳೋದಿಲ್ಲ, ಅದರಿಂದ ಜಾಸ್ತಿ ತಲೆ ಕೆಡಿಸ್ಕೊಂಬಿಡಿ. ಜಸ್ಟ್ ಹೆಂಗಿರುತ್ತೆ ಅನ್ನೋದನ್ನು ಅಲ್ಲಿ ನೋಟ್ಸಲ್ಲಿ ನೋಡ್ಕೊಳ್ಳಿ, ದಾಟ್ಸ್ ಇಟ್. ಸೊ ದೇರ್ಫೋರ್ ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಬಂದಾಗ ಅದರಲ್ಲಿ ಎಷ್ಟು ಪಾರ್ಟ್ ಇರುತ್ತೆ, ಅದರಲ್ಲಿ 3 ಪಾರ್ಟ್ ಬರುತ್ತೆ. ಒಂದು ಪೆಂಟೋಸ್ ಶುಗರು, ಅದಕ್ಕೆ ನೆಕ್ಸ್ಟ್ ಒಂದು ಫಾಸ್ಫಾರಿಕ್ ಆ್ಯಸಿಡ್ ಗ್ರೂಪ್ ಅಟ್ಯಾಚ್ ಆಗಿರುತ್ತೆ, ಮತ್ತು ಇನ್ನೊಂದು ಒಂದು ನೈಟ್ರೋಜನಸ್ ಬೇಸು ಅದಕ್ಕೆ 2 ಪಾರ್ಟ್ಗೆ ಕಂಬೈನ್ ಆಗುತ್ತೆ. ಸೊ ಏನೇನಂಗಂದರೆ ಇಲ್ಲಿ ಪೆಂಟೋಸ್ ಶುಗರ್ ಅಂತಂದರೆ ಯಾವ್ದ್ಯಾವ್ದು ಇರುತ್ತೆ, DNA ಪೆಂಟೋಸ್ ಶುಗರ್ ಯಾವುದಿರುತ್ತೆ, ಮತ್ತು RNAನಲ್ಲಿ ಪೆಂಟೋಸ್ ಶುಗರ್ ಏನಿರುತ್ತೆ, ಮತ್ತು ಅದೇ ಥರ ನೈಟ್ರೋಜನಸ್ ಬೇಸಸ್ ಏನೇನಿರುತ್ತೆ ಅದನ್ನು ನೆಕ್ಸ್ಟ್ ಪಾಯಿಂಟಲ್ಲಿ ಹೇಳ್ತಾನೆ. ಸೊ ಅದರೊಳಗಡೆ ಈಗ ಹಾಗಿದ್ರೆ DNA ಮತ್ತು RNAನಲ್ಲಿ ಇರುವಂಥ ಪೆಂಟೋಸ್ ಶುಗರ್ ಯಾವುದು ಇಲ್ಲಿ ಅಂತಂದರೆ 2 ಸೇಮ್ ಅಲ್ಲ, 2 ಡಿಫ್ರೆಂಟ್ ಇರುತ್ತೆ. RNAನಲ್ಲಿ ಒಂದು ಪೆಂಟೋಸ್ ಶುಗರ್, ಒಂದು ರೀತಿ ಪೆಂಟೋಸ್ ಶುಗರ್ ಇದ್ದರೆ DNAನಲ್ಲಿ ಒಂದು ರೀತಿ ಪೆಂಟೋಸ್ ಶುಗರ್ ಇದೆ. ಹಾಗಿದ್ರೆ DNA ಇರುವಂಥ ಪೆಂಟೋಸ್ ಶುಗರ್ ಯಾವುದು ಅಂತಂದರೆ ಇನ್ DNA ದ ಶುಗರ್ ಮಾಯಿಟಿ ಆರ್ ದ ಪೆಂಟೋಸ್ ಶುಗರ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದ DNA ವಿಚ್ ಈಸ್ ಕಾಲ್ಡ್ ಆಸ್ ಬೀಟಾ D2 ಡಿಆಕ್ಸಿರೈಬೋಸ್ ಅಂತ ಹೇಳ್ತಾನೆ. ಒಳ್ಳೆ ಎಕ್ಸಾಮಲ್ಲಿ ಕೇಳ್ಬೋದು, 1 ಮಾರ್ಕಿಗೆ ಕೇಳ್ಬೋದು. ನೇಮ್ ದ ಪೆಂಟೋಸ್ ಶುಗರ್ ಪ್ರೆಸೆಂಟ್ ಇನ್ DNA ಅಂತ ಕೇಳ್ಬೋದು 1 ಮಾರ್ಕಿಗೆ. ಹಾಗಿದ್ರೆ ಯಾವುದು ಪೆಂಟೋಸ್ ಶುಗರ್ DNA ಇರೋದು ಅಂತಂದರೆ ಯಾವುದು, ಬೀಟಾ D2 ಡಿಆಕ್ಸಿರೈಬೋಸ್. ಬೀಟಾ D2 ಡಿಆಕ್ಸಿರೈಬೋಸ್ ತೋರಿಸ್ತೀನಿ ನಿಮಗೆ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂತ. ಸೊ ದ ಪೆಂಟೋಸ್ ಶುಗರ್ ಪ್ರೆಸೆಂಟ್ ಇನ್ ದ DNA ಮಾಲಿಕ್ಯೂಲ್ ಇಟ್ ಈಸ್ ನಥಿಂಗ್ ಬಟ್ ಬೀಟಾ D2 ಡಿಆಕ್ಸಿರೈಬೋಸ್. ಹಾಗಿದ್ರೆ ನೆಕ್ಸ್ಟ್ RNAನಲ್ಲಿ ಏನಿದೆ, RNAನಲ್ಲಿರುವಂಥ ಪೆಂಟೋಸ್ ಶುಗರ್ ಯಾವುದು ಅಂತಂದರೆ DNAನಲ್ಲಿ ಬೀಟಾ D2 ಡಿಆಕ್ಸಿರೈಬೋಸ್ ಇದ್ದರೆ ಸೊ RNA ಮಾಲಿಕ್ಯೂಲ್ ವಿಚ್ ಕಂಟೈನ್ಸ್ ಬೀಟಾ ಡಿ ರೈಬೋಸ್ ಅಂತ ಹೇಳ್ತಾನೆ. ಆ್ಯಂಡ್ ಬೋತ್ ದ ಟೈಪ್ಸ್ ಆಫ್ ದ ಪೆಂಟೋಸ್ ಶುಗರ್ ದೇ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ಪೆಂಟೋಸ್ ಶುಗರ್ ಅಂತ ಹೇಳ್ತಾನೆ. ಅದೆರಡೂ ಪೆಂಟೋಸ್ ಶುಗರ್ಗೆ ಒಂದೇ ಒಂದು ಸ್ಮಾಲ್ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ. ಏನು ಡಿಫ್ರೆನ್ಸ್ ಬರುತ್ತೆ ಅನ್ನೋದನ್ನು ಸ್ಟ್ರಕ್ಚರ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ದೇರ್ಫೋರ್ DNA ಬೀಟಾ D2 ಡಿಆಕ್ಸಿರೈಬೋಸ್ ಶುಗರ್ ಇದ್ದರೆ RNAನಲ್ಲಿರುವಂಥ ಪೆಂಟೋಸ್ ಶುಗರ್ ಯಾವುದು, ಬೀಟಾ ಡಿ ರೈಬೋಸ್. ಹೆಂಗಿರುತ್ತೆ ಅದು ಎರಡೂ ಅಂತಂದರೆ ನೋಡಿ, ಇದು RNAನಲ್ಲಿರುವಂಥ ಯಾವ ಶುಗರ್ ಇದು, ಬೀಟಾ ಡಿ ರೈಬೋಸ್ ಶುಗರ್. RNAನಲ್ಲಿ ಇರುವಂಥ ಪೆಂಟೋಸ್ ಶುಗರ್ ಯಾವುದು ಅಂತಂದರೆ ಬೀಟಾ ಡಿ ರೈಬೋಸ್. ಅದು ಹಿಂಗಿರುತ್ತೆ.
ಡಿ ಎನ್ ಎನಲ್ಲಿ ಯಾವುದು ಬರುತ್ತೆ ಅಂದರೆ ಡಿ ಎನ್ ಎನಲ್ಲಿ ಇಲ್ಲಿ ಪಕ್ಕ ಬರ್ತಿದೆ ನೋಡಿ. ಇದೆರಡು ನೋಡಿ, ಎರಡೂ ದೇ ಆರ್ ಕಾಲ್ಡ್ ಆಸ್ ರೈಬೋಸ್ ಶುಗರ್. ಎರಡೂ ಸೇಮು, ದೇ ಆರ್ ನಥಿಂಗ್ ಬಟ್ ದ ರೈಬೋಸ್ ಶುಗರ್ ಅಂತ ಹೇಳ್ತಾನೆ. ಗೊತ್ತಾಯ್ತಲ್ಲ. ಈಗ ಎರಡೂ ಮಾಲಿಕ್ಯೂಲ್ ಇದೆ, ಎರಡೂ ಪೆಂಟೋಸ್ ಶುಗರ್ ತೋರಿಸಿದ್ರೆ ನಿಮಗೆ. ಸೊ ಇದೆರಡೂ ನಾವು ಹೆಸರಿಂದ ಕರೆಯೋದಾದರೆ ಎರಡೂ ಸೇಮ್ ಟೈಪ್ ಆಫ್ ಶುಗರ್ ಅಂತ ಹೇಳ್ತಾನೆ, ಎರಡೂ ರೈಬೋಸ್ ಶುಗರ್ ಅಂತ ಹೇಳ್ತಾನೆ. ಬಟ್ ಒಂದು ಕಡೆ ಇದನ್ನು ಬೀಟಾ ಡಿ ರೈಬೋಸ್ ಅಂತ ಹೇಳ್ತೀವಿ, ಇನ್ನೊಂದನ್ನು ಬೀಟಾ D2 ಡಿಆಕ್ಸಿ ರೈಬೋಸ್ ಅಂತ ಹೇಳ್ತಾನೆ. ಇದೆರಡು ನಡುವೆ ಏನು ಡಿಫ್ರೆನ್ಸ್ ಅಂತಂದರೆ ಎಲ್ಲನೂ ಸೇಮ್ ಇದೆ, ಬಟ್ ಒಂದೇ ಒಂದು ಮೈನರ್ ಅಥವಾ ವೆರಿ ಸ್ಮಾಲ್ ಡಿಫ್ರೆನ್ಸ್ ಏನು ಅಂತಂದರೆ, ಇನ್ ದ ಡಿ ಎನ್ ಎ ಮಾಲಿಕ್ಯೂಲ್ನಲ್ಲಿ ಇರುವಂಥ ಪೆಂಟೋಸ್ ಶುಗರ್ನಲ್ಲಿ ಅಟ್ ದ ಸೆಕೆಂಡ್ ಕಾರ್ಬನ್ ಐಟಮಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ವೈ ಇಟ್ ಈಸ್ ಕಾಲ್ಡ್ ಆಸ್ ಬೀಟಾ D2 ಡಿಆಕ್ಸಿ ರೈಬೋಸ್ ಅಂತ ಹೇಳ್ತಾನೆ. ಈ ಬೀಟಾ ಡಿ ರೈಬೋಸ್ನಲ್ಲಿ ಏನಾಯಿತು, ಡಿ ಎನ್ ಎನಲ್ಲಿರುವಂಥ ಪೆಂಟೋಸ್ ಶುಗರ್ನಲ್ಲಿ ಅಂತ ಬೀಟಾ ಡಿ ರೈಬೋಸ್ನಲ್ಲಿ ಆ ಸೆಕೆಂಡ್ ಕಾರ್ಬನ್ ಐಟಮಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಈ ಸೆಕೆಂಡ್ ಕಾರ್ಬನ್ ಐಟಮಲ್ಲಿ ಬೀಟಾ ಡಿ ರೈಬೋಸ್ನಲ್ಲಿ ಆರ್ ಎನ್ ಎನಲ್ಲಿರುವಂಥ ಪೆಂಟೋಸ್ ಶುಗರ್ನಲ್ಲಿ ಸೆಕೆಂಡ್ ಕಾರ್ಬನ್ ಐಟಮಲ್ಲಿ ಮೇಲ್ಗಡೆ ಹೈಡ್ರೋಜನ್ ಐಟಮ್ ಇದೆ, ಕೆಳಗಡೆಗೆ OH ಗ್ರೂಪ್ ಇದೆ. ಅಂದರೆ ಆಕ್ಸಿಜನ್ ಕಂಬೈನ್ಸ್ ವಿತ್ ಹೈಡ್ರೋಜನ್ ಐಟಮ್, ಅಂದರೆ ಅಲ್ಲೊಂದು OH ಗ್ರೂಪ್ ಇದೆ. ಬಟ್ ಇಲ್ಲಿ ಡಿ ಎನ್ ಎನಲ್ಲಿ ಇದೆಯಲ್ಲ ಪೆಂಟೋಸ್ ಶುಗರು, ಡಿ ಎನ್ ಎನ್ನಲ್ಲಿ ಇರುವಂಥ ಪೆಂಟೋಸ್ ಶುಗರ್ನಲ್ಲಿ ಏನು ಡಿಫ್ರೆನ್ಸು, ಇಲ್ಲಿ OH ಇತ್ತು, ಇದರಲ್ಲಿ ಬರೀ H ಇದೆ, ಅಂದರೆ ಅಲ್ಲೊಂದು ಆಕ್ಸಿಜನ್ ಐಟಮು ರಿಮೂವ್ ಆಗಿದೆ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಬೀಟಾ ಡಿ, ಸೇಮ್ ಬರುತ್ತೆ, ಸೇಮ್ ತೊಗೊಂಡಿದ್ದೀನಿ. ಬೀಟಾ ಡಿ ಅಂತ ಎರಡೂ ಕಡೆ ಇದೆ. 2 ಅಂತ ತೊಗೊಂಡೆ, ಯಾಕೆ 2 ಅಂತ ತೊಗೊಂಡೆ ಅಂತಂದರೆ 2 ಅಂದರೆ ಅಟ್ ದ ಸೆಕೆಂಡ್ ಕಾರ್ಬನ್ ಐಟಮಲ್ಲಿ. ಡಿಆಕ್ಸಿ ಅಂತ ತೊಗೊಂಡಿದ್ವಿ. ಡಿಆಕ್ಸಿ ಅಂತಂದ್ರೆ ಏನು, ಡಿ ಅಂದರೆ ರಿಮೂವಲ್, ಆಕ್ಸಿ ಅಂತಂದರೆ ಆಕ್ಸಿಜನ್ ಐಟಮ್. ಇನ್ ದ ಡಿ ಎನ್ ಎ ಮಾಲಿಕ್ಯೂಲ್ನಲ್ಲಿರುವಂಥ ಪೆಂಟೋಸ್ ಶುಗರ್ನಲ್ಲಿ ಸೆಕೆಂಡ್ ಕಾರ್ಬನ್ ಐಟಮಲ್ಲಿ ಆಕ್ಸಿಜನ್ ಐಟಮನ್ನು ರಿಮೂವ್ ಮಾಡಿಬಿಟ್ಟಿದ್ದೀವಿ. ದೇರ್ಫೋರ್ ದಟ್ ಶುಗರ್ ವಿಚ್ ಈಸ್ ಕಾಲ್ಡ್ ಆಸ್ ಬೀಟಾ D2 ಡಿಆಕ್ಸಿ ರೈಬೋಸ್. ವೆರಾಸ್ ಆರ್ ಎನ್ ಎನಲ್ಲಿ ಆಕ್ಸಿಜನ್ ಇದೆ, ದೇರ್ಫೋರ್ ಸಿಂಪ್ಲಿ ಇಟ್ ಈಸ್ ಕಾಲ್ಡ್ ಆಸ್ ಬೀಟಾ ಡಿ ರೈಬೋಸ್ ಅಂತ ಹೇಳ್ತಾನೆ. ನಿಮ್ಗೆ ಗೊತ್ತಾಗಿದೆ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಬೀಟಾ ಡಿ ರೈಬೋಸ್ಗೂ ಮತ್ತು ಬೀಟಾ D2 ಡಿಆಕ್ಸಿ ರೈಬೋಸ್ಗೂ ಏನು ಡಿಫ್ರೆನ್ಸ್ ಬರುತ್ತೆ, ಒಂದೇ ಒಂದು ಸಣ್ಣ ಡಿಫ್ರೆನ್ಸು. ಸೊ ಡಿ ಎನ್ ಎನಲ್ಲಿರುವಂಥ ಪೆಂಟೋಸ್ ಶುಗರ್ನಲ್ಲಿ ಸೆಕೆಂಡ್ ಕಾರ್ಬನ್ ಐಟಮಲ್ಲಿ ಒಂದು ಆಕ್ಸಿಜನ್ ಐಟಮು ರಿಮೂವ್ ಆಗಿರುತ್ತೆ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಡಿಆಕ್ಸಿ ರೈಬೋಸ್ ಅಂತ ಹೇಳ್ತಾನೆ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಪೆಂಟೋಸ್ ಶುಗರ್ ಪ್ರೆಸೆಂಟ್ ಇನ್ ದ ಡಿ ಎನ್ ಎ ಮಾಲಿಕ್ಯೂಲ್ ಮತ್ತು ಆರ್ ಎನ್ ಎ ಮಾಲಿಕ್ಯೂಲ್ ಅಂತ ಹೇಳ್ತಾನೆ. ಸೊ ಇದಿಷ್ಟ ಆಯಿತು. ಸೊ ನೆಕ್ಸ್ಟ್ ಆಗಿದ್ರೆ ನೆಕ್ಸ್ಟು ಒಂದು ಪಾರ್ಟ್ ಆಯಿತು. ದ ಸೆಕೆಂಡ್ ಪಾರ್ಟ್ ಅಂತ ತೊಗೊಂಡ್ರೆ ಹಾಗಿದ್ರೆ ನೈಟ್ರೋಜನಸ್ ಬೇಸಸ್ಸು. ನ್ಯೂಕ್ಲಿಕ್ ಆ್ಯಸಿಡ್ನಲ್ಲಿ ಇನ್ನೊಂದು ಪಾರ್ಟು ಅಲ್ಲೊಂದು ಬೇಸ್ ಇರುತ್ತೆ ಅಥವಾ ನೈಟ್ರೋಜನಸ್ ಬೇಸ್ ಅಂತ ಹೇಳ್ತೀವಲ್ಲ. ಸೊ ಏನೇನು ಬೇಸ್ ಇರುತ್ತೆ ಅಂತಂದರೆ ಈಚ್ ಟೈಪ್ ಆಫ್ ದ ನ್ಯೂಕ್ಲಿಕ್ ಆ್ಯಸಿಡ್ನಲ್ಲಿ, ಅದು ಡಿ ಎನ್ ಎ ಆಗಿರಲಿ ಅಥವಾ ಆರ್ ಎನ್ ಎ ಆಗಿರಲಿ, ಡಿ ಎನ್ ಎ ಆ್ಯಂಡ್ ಆರ್ ಎನ್ ಎ ಬೋತ್ ದೇ ಕಂಟೈನ್ 4 ಡಿಫ್ರೆಂಟ್ ಟೈಪ್ಸ್ ಆಫ್ ನೈಟ್ರೋಜನಸ್ ಬೇಸಸ್ ಅಂತ ಹೇಳ್ತಾನೆ. ಅಂದರೆ ಡಿ ಎನ್ ಎ ಆಗ್ಬೋದು ಅಥವಾ ಆರ್ ಎನ್ ಎ ಆಗ್ಬೋದು, ಒಂದು ಡಿ ಎನ್ ಎನಲ್ಲಿ ಅಥವಾ ಒಂದು ಆರ್ ಎನ್ ಎನಲ್ಲಿ, ಸೊ ವಿಚ್ ಕಂಟೈನ್ಸ್ 4 ನೈಟ್ರೋಜನಸ್ ಬೇಸಸ್. ಅಂದರೆ ನೈಟ್ರೋಜನಸ್ ಬೇಸಸ್ ಅಂದರೆ ಹೇಳಿದ್ದೀನಿ ನಿಮಗೆ, ವಾಟ್ ಆರ್ ದೇ ಅಂತಂದರೆ ದೇ ಆರ್ ನಥಿಂಗ್ ಬಟ್ ದ ನೈಟ್ರೋಜನ್ ಕಂಟೈನಿಂಗ್ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಹೇಳ್ತಾನೆ. ನೋಟ್ಸಲ್ಲಿದೆ ಸ್ಟ್ರಕ್ಚರ್, ಅದನ್ನು ಅಬ್ಸರ್ವ್ ಮಾಡಿ. ಹಾಗಿದ್ರೆ ಡಿ ಎನ್ ಎನಲ್ಲಿರುವಂಥ ಬೇಸಸ್ ಯಾವ್ದು ಬರುತ್ತೆ, 4 ಯಾವ್ದು ಬರುತ್ತೆ ಅಂತಂದರೆ ನೋಡಿ ಇಲ್ಲಿ ಹೇಳ್ತಾನೆ. ಇಲ್ಲಿ ಇನ್ ದ ಡಿ ಎನ್ ಎನಲ್ಲಿ ದ ಡಿ ಎನ್ ಎ ಕಂಟೈನ್ಸ್ 4 ಬೇಸಸ್, ನೇಮ್ಲಿ ಒಂದನ್ನು ಅಡಿನಿನ್ ಅಂತ ಹೇಳ್ತೀವಿ, ಎ, ಅದನ್ನು ಒಂದು ಕ್ಯಾಪಿಟಲ್ ಲೆಟರ್ ಎ ಇಂದ ಅದನ್ನು ಇಂಡಿಕೇಟ್ ಮಾಡ್ತೀವಿ. ದ 4 ಬೇಸಸ್ ದೇ ಆರ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಕ್ ಆ್ಯಸಿಡ್ ಡಿ ಎನ್ ಎ ಅಂತ ತಗೊಂಡ್ರೆ ಒಂದು ಅಡಿನಿನ್ನು, ಸೆಕೆಂಡ್ ಒನ್ ಇಸ್ ಗ್ವಾನಿನ್, ಅದನ್ನು ಜಿ ಇಂದ ಇಂಡಿಕೇಟ್ ಮಾಡ್ತೀವಿ. ಥರ್ಡ್ ಟೈಪ್ ಆಫ್ ದ ಬೇಸ್ ಇಟ್ ಈಸ್ ಕಾಲ್ಡ್ ಆಸ್ ಸೈಟೋಸಿನ್ ಅಂತ ಹೇಳ್ತೀವಿ, ಅದನ್ನು ಸಿ ಇಂದ ಇಂಡಿಕೇಟ್ ಮಾಡ್ತೀವಿ. ಆ್ಯಂಡ್ ದ ಲಾಸ್ಟ್ ಒನ್ ಇಟ್ ಈಸ್ ಕಾಲ್ಡ್ ಆಸ್ ಥಯಾಮಿನ್ ಆರ್ ಟಿ ಇಂದ ಅದನ್ನು ಇಂಡಿಕೇಟ್ ಮಾಡ್ತೀವಿ. ಎಕ್ಸಾಮಲ್ಲಿ ಕೇಳ್ಬೋದು, ನೇಮ್ ದ 4 ಬೇಸಸ್ ಪ್ರೆಸೆಂಟ್ ಇನ್ ದ ಡಿ ಎನ್ ಎ ಅಂತ ಕೇಳಿದ್ರೆ 2 ಮಾರ್ಕ್ಸಿಗೆ ಅಡಿನಿನ್, ಗ್ವಾನಿನ್, ಸೈಟೋಸಿನ್ ಆ್ಯಂಡ್ ಥಯಾಮಿನ್. ಸೊ ಆ ಥರ ಡಿ ಎನ್ ಎನಲ್ಲಿ 4 ಬೇಸ್ ಬರುತ್ತೆ, 4 ನೈಟ್ರೋಜನಸ್ ಬೇಸ್ ಇರುತ್ತೆ. ಅದೇ ಥರ ಸಿಮಿಲರ್ಲಿ ಈವನ್ ದ ಆರ್ ಎನ್ ಎ ಆಲ್ಸೋ ಕಂಟೈನ್ಸ್ 4 ಡಿಫ್ರೆಂಟ್ ನೈಟ್ರೋಜನ್ ಬೇಸಸ್ ಅಂತ ಹೇಳ್ತಾನೆ. ಅದರಲ್ಲಿ ದ ಫಸ್ಟ್ 3 ಬೇಸಸ್ ದೇ ಆರ್ ದ ಸೇಮ್. ಅಂದರೆ ಡಿ ಎನ್ ಎನಲ್ಲಿ ಫಸ್ಟ್ 3 ಬೇಸಸ್ ಬರುತ್ತಲ್ಲ, ಯಾವುದ್ಯಾವುದು, ಅಡಿನಿನ್, ಗ್ವಾನಿನ್, ಸೈಟೋಸಿನ್. ಇದು 3 ಬೇಸಸ್ಸು ಡಿ ಎನ್ ಎನಲ್ಲೂ ಇದೆ ಮತ್ತು ಆರ್ ಎನ್ ಎನಲ್ಲೂ ಇದೆ. ಓನ್ಲಿ ಆರ್ ಎನ್ ಎ ಮತ್ತು ಡಿ ಎನ್ ಎನಲ್ಲಿ ನೈಟ್ರೋಜನಸ್ ಬೇಸಲ್ಲಿ ಡಿಫ್ರೆನ್ಸ್ ಬರೋದು ಯಾವುದು ಅಂತಂದರೆ ದ 4th ಒನ್. ಡಿ ಎನ್ ಎನಲ್ಲಿ ದ 4th ಬೇಸ್ ಆರ್ ದ 4th ನೈಟ್ರೋಜನಸ್ ಬೇಸ್ ಇಟ್ ಈಸ್ ಕಾಲ್ಡ್ ಆಸ್ ಥಯಾಮಿನ್ ಅಂತ ತೊಗೊಂಡಿದ್ದೆ. ವೆರಾಸ್ ಆರ್ ಎನ್ ಎನಲ್ಲಿ ಬರುವಂಥ 4ನೇದು ನೈಟ್ರೋಜನಸ್ ಬೇಸ್ ಯಾವುದು ಅಂತಂದರೆ ಇಟ್ ಈಸ್ ನಾಟ್ ಥಯಾಮಿನ್, ಇಟ್ ಈಸ್ ನೋನ್ ಆಸ್ ಯುರಾಸಿಲ್ ಅಂತ ಹೇಳ್ತೀವಿ. ಎಕ್ಸಾಮಲ್ಲಿ ಇಲ್ಲಿ ಸ್ಟ್ರೆಸ್ ಮಾಡಿ ಕೇಳ್ತಾನೆ, 1 ಮಾರ್ಕಿಗೆ ಕೇಳ್ತಾನೆ. ಏನಂತ ಕೇಳ್ತಾನೆ,
ನೇಮ್ ದ ನೈಟ್ರೋಜನಸ್ ಬೇಸ್ ವಿಚ್ ಈಸ್ ಪ್ರೆಸೆಂಟ್ ಇನ್ DNA ಬಟ್ ನಾಟ್ ಇನ್ RNA ಅಂತ ಕೇಳ್ತಾನೆ. ಅಂದರೆ ಒಂದು DNA ಒಂದು ನೈಟ್ರೋಜನಸ್ ಬೇಸ್ ಇದೆ, ಬಟ್ ಅದು RNA ಇಲ್ಲ. ಯಾವುದದು ಅಂತಂದರೆ DNA RNA ಇಲ್ಲದೆ ಇರುವಂಥ ಬೇಸ್ ಯಾವುದು ಅಂತಂದರೆ ಥೈಮಿನ್ನು. ಅದೇ ಥರ ನೇಮ್ ದ ನೈಟ್ರೋಜನಸ್ ಬೇಸ್ ಪ್ರೆಸೆಂಟ್ ಇನ್ RNA ಬಟ್ ನಾಟ್ ಇನ್ DNA ಅಂತ ಕೇಳಿದ್ರೆ ಯಾವುದು? ಅದು ಯುರಾಸಿಲ್. ಲೈಕ್ ದಟ್. ದೇಫೋ 4 ಬೇಸಲ್ಲಿ 3 ಬೇಸು ಎರಡರಲ್ಲೂ ಕಾಮನ್ ಆಗಿರುತ್ತೆ, DNA ಮತ್ತು RNA. 4ನೇ ಬೇಸ್ ಮಾತ್ರ ಡಿಫ್ರೆಂಟ್ ಬರುತ್ತೆ. ಸೊ DNA 4ನೇದು ಥೈಮಿನ್ ಬಂದರೆ ಸೊ RNA ಯುರಾಸಿಲ್ ಬರುತ್ತೆ ಅಂತ ಹೇಳ್ತಾನೆ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಬೇಸಸ್ ಪ್ರೆಸೆಂಟ್ ಇನ್ ದ DNA ಮಾಲಿಕ್ಯೂಲ್ ಆ್ಯಂಡ್ ದ RNA ಮಾಲಿಕ್ಯೂಲ್ ಅಂತ ಹೇಳ್ತಾನೆ ಕಣಪ್ಪ. ಇನ್ನೊಂದು ಪಾರ್ಟು ಫಾಸ್ಫಾರಿಕ್ ಆ್ಯಸಿಡು. ಫಾಸ್ಫಾರಿಕ್ ಆ್ಯಸಿಡ್ ಅಂತಂದರೆ ಜಸ್ಟ್ ಇಟ್ ಈಸ್ ಎ ಕಾಂಪೌಂಡ್. ಫಾಸ್ಫಾರಿಕ್ ಆ್ಯಸಿಡ್ ಅಂತಂದರೆ ಇದನ್ನು H3PO4 ಅಂತ ತಗೋತೀನಿ. ದಟ್ಸ್ ಇಟ್. ಆ್ಯಂಡ್ ಇದು 3 ಪಾರ್ಟ್ಗಳು ಅಥವಾ 3 ಕಾಂಪೊನೆಂಟ್ಸು ಒಟ್ಟಿಗೆ ಕಂಬೈನ್ ಆಗಿ ನನಗೆ ಒಂದು ನ್ಯೂಕ್ಲಿಕ್ ಆ್ಯಸಿಡ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತಾನೆ. ಹೆಂಗೆ ಫಾರ್ಮೇಷನ್ ಆಗುತ್ತೆ ನ್ಯೂಕ್ಲಿಕ್ ಆ್ಯಸಿಡು ಅನ್ನೋದನ್ನು ನೆಕ್ಸ್ಟು ಇಲ್ಲಿ ಸ್ಟ್ರಕ್ಚರ್ ಆಫ್ ನ್ಯೂಕ್ಲಿಕ್ ಆ್ಯಸಿಡ್ ಅಥವಾ ಫಾರ್ಮೇಷನ್ ಆಫ್ ನ್ಯೂಕ್ಲಿಕ್ ಆ್ಯಸಿಡ್ನಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಆ್ಯಂಡ್ ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ದ ನ್ಯೂಕ್ಲಿಕ್ ಆ್ಯಸಿಡ್ ಸೊ ಏನೇನು ಫಾರ್ಮೇಷನ್ ಆಗುತ್ತೆ ಅಂತಂದರೆ ಜನರಲ್ ಆಗಿ ನಮಗೆ ಇಲ್ಲಿ ನ್ಯೂಕ್ಲಿಕ್ ಆ್ಯಸಿಡ್ ಫಾರ್ಮೇಷನ್ ಆಗಬೇಕಾದ್ರೆ ನ್ಯೂಕ್ಲಿಕ್ ಆ್ಯಸಿಡನ್ನು ಈ ರೀತಿಯೂ ತೊಗೊಳ್ತೀವಿ. ಏನಂತ ಒಂದು ಸ್ಟೇಟ್ಮೆಂಟ್ ಅಥವಾ ಸಿಂಪಲ್ ಡೆಫಿನೇಷನ್ ಕೊಡೋದಾರೆ ನ್ಯೂಕ್ಲಿಕ್ ಆ್ಯಸಿಡ್ಗೆ. ನ್ಯೂಕ್ಲಿಕ್ ಆ್ಯಸಿಡ್ ಇಟ್ ಈಸ್ ಆಲ್ಸೋ ಟೇಕನ್ ಎಸ್ ಎ ಪಾಲಿಮರ್ ಆಫ್ ಎ ಲಾಂಗ್ ಚೈನ್ ಪಾಲಿಮರ್ ಆಫ್ ಪಾಲಿನ್ಯೂಕ್ಲಿಯೋಟೈಡ್ಸ್ ಅಂತ ಹೇಳ್ತಾನೆ. ಅಂದರೆ ಅಲ್ಲೊಂದು ನ್ಯೂಕ್ಲಿಯೋಟೈಡ್ ಅಂತ ಫಾರ್ಮೇಷನ್ ಆಗುತ್ತೆ ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ಎ ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಹೇಳ್ತಾನೆ. ಹಾಗಂದ್ರೆ ಏನು ನ್ಯೂಕ್ಲಿಕ್ ಆ್ಯಸಿಡ್ ಅಂತಂದ್ರೆ ಏನು? ಅದಕ್ಕೂ ಮುಂಚೆ ಒಂದು ನ್ಯೂಕ್ಲಿಯೋಸೈಡ್ ಅಂತ ಹೇಳ್ತೀವಿ. ನ್ಯೂಕ್ಲಿಯೋಸೈಡ್ ಅಂತಂದ್ರೇನು, ನ್ಯೂಕ್ಲಿಯೋಟೈಡ್ ಅಂತಂದ್ರೇನು, ಅದರೊಳಗಡೆ ಪಾಲಿನ್ಯೂಕ್ಲಿಯೋಟೈಡ್ ಅಂತ ಹೇಳ್ತೀವಿ. ಆ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ನ ನಾವು ಇಲ್ಲಿ DNA ಅಥವಾ RNA ಅಂತ ತಗೋತೀವಿ. ಸೊ ಹಾಗಿದ್ರೆ ಹೆಂಗೆ ಫಾರ್ಮೇಷನ್ ಆಗುತ್ತೆ ನ್ಯೂಕ್ಲಿಕ್ ಆ್ಯಸಿಡು ಅಂತ ಬಂದಾಗ ಆ ನ್ಯೂಕ್ಲಿಕ್ ಆ್ಯಸಿಡ್ ಫಾರ್ಮೇಷನ್ ಆಗಬೇಕಾದ್ರೆ ಫಸ್ಟು ಒಂದು ನ್ಯೂಕ್ಲಿಯೋಸೈಡ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತಾನೆ. ವಾಟ್ ಇಸ್ ದಿಸ್ ನ್ಯೂಕ್ಲಿಯೋಸೈಡ್ ಅಂತಂದರೆ ಏನು ಅಂತಂದರೆ ಇಟ್ ಈಸ್ ದ ಪಾರ್ಟ್ ಆಫ್ ದ ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಹೇಳ್ತೀವಿ, ಅಥವಾ ಒಂದು ಸಿಂಪಲ್ ಯೂನಿಟ್ ಅಂತ ಹೇಳ್ತೀವಿ. ಹೆಂಗೆ ಫಾರ್ಮೇಷನ್ ಆಗುತ್ತೆ ನ್ಯೂಕ್ಲಿಯೋಸೈಡ್ ಅಂತಂದರೆ ನೋಡಿ ಹೀಗೆ ಫಾರ್ಮೇಷನ್ ಆಗುತ್ತೆ. ಅವನು ಹೇಳ್ತಾನೆ ನ್ಯೂಕ್ಲಿಯೋಸೈಡ್ ವಿಚ್ ಈಸ್ ಎ ಯೂನಿಟ್ ವಿಚ್ ಈಸ್ ಫಾರ್ಮ್ಡ್ ಬೈ ದ ಕಾಂಬಿನೇಷನ್ ಆಫ್ ಎ ಬೇಸ್ ಆ್ಯಂಡ್ ದ ಪೆಂಟೋಸ್ ಶುಗರ್. ಅಂದರೆ ನ್ಯೂಕ್ಲಿಯೋಸೈಡ್ ಫಾರ್ಮೇಷನ್ ಆಗಬೇಕು ಅಂತಂದರೆ ಹೆಂಗೆ ಅದು ಫಾರ್ಮೇಷನ್ ಆಗುತ್ತೆ ಅಂತ ಒಂದು ನ್ಯೂಕ್ಲಿಯೋಸೈಡು ಸೊ ಹೆಂಗೆ ಫಾರ್ಮೇಷನ್ ಆಗುತ್ತೆ ಅಂತಂದರೆ ದಟ್ ವಿಲ್ ಬಿ ಫಾರ್ಮ್ ಡ್ಯೂ ಟು ದ ಕಾಂಬಿನೇಷನ್ ಆಫ್ ಎ ಪೆಂಟೋಸ್ ಶುಗರ್ ಆ್ಯಂಡ್ ದ ನೈಟ್ರೋಜನಸ್ ಬೇಸ್. ಅಂದರೆ ಒಂದು ಬೇಸು ಅಲ್ಲಿ ಪೆಂಟೋಸ್ ಶುಗರ್ ಇರುತ್ತಲ್ಲ ಅದೆರಡು ಒಟ್ಟಿಗೆ ಕಂಬೈನ್ ಆದಾಗ ಅಲ್ಲಿ ಫಸ್ಟು ಒಂದು ಯೂನಿಟ್ ಫಾರ್ಮೇಷನ್ ಆಗುತ್ತೆ, ಅದನ್ನು ನ್ಯೂಕ್ಲಿಯೋಸೈಡ್ ಅಂತ ಹೇಳ್ತೀವಿ. ನೈಟ್ರೋಜನಸ್ ಬೇಸು ಪೆಂಟೋಸ್ ಶುಗರ್ ಜೊತೆ ಕಂಬೈನ್ ಆದಾಗ ಏನು ಫಾರ್ಮೇಷನ್ ಆಗುತ್ತೆ ಯೂನಿಟು ಒಂದು ಪಾರ್ಟು, ಅದನ್ನು ನ್ಯೂಕ್ಲಿಯೋಸೈಡ್ ಅಂತ ಹೇಳ್ತೀವಿ. ಸೊ ಎಲ್ಲಿ ಕಂಬೈನ್ ಆಗುತ್ತೆ ಅದು ಅಥವಾ ಅದೆರಡು ಒಂದಕ್ಕೊಂದು ಎಲ್ಲಿ ಲಿಂಕ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾನೆ. ಸೊ ಇಟ್ ಈಸ್ ದ ಯೂನಿಟ್ ವಿಚ್ ಈಸ್ ಫಾರ್ಮ್ಡ್ ಬೈ ದ ಅಟ್ಯಾಚ್ಮೆಂಟ್ ಆಫ್ ಎ ಬೇಸ್ ಟು ದ ಫಸ್ಟ್ ಪೊಸಿಷನ್ ಆಫ್ ಶುಗರ್ ಅಂತ ಹೇಳ್ತಾನೆ. ಫಸ್ಟ್ ಪೊಸಿಷನ್ ಅಂತಲೇ ಟು ದ ಫಸ್ಟ್ ಕಾರ್ಬನ್ ಆಟಮ್ ಆಫ್ ದ ಶುಗರ್, ಪೆಂಟೋಸ್ ಶುಗರ್ ಅಂತ ಹೇಳ್ತಾನೆ. ಸೊ ಈ ಥರ ಒಂದು ಬೇಸು ಪೆಂಟೋಸ್ ಶುಗರ್ನಲ್ಲಿ ಫಸ್ಟ್ ಕಾರ್ಬನ್ ಆಟಮ್ಗೆ ಬಂದು ಅಟ್ಯಾಚ್ ಆದಾಗ ಅಲ್ಲಿ ಏನು ಫಾರ್ಮೇಷನ್ ಆಗುತ್ತೆ ಒಂದು ಪಾರ್ಟ್ ಅಥವಾ ಯೂನಿಟು, ಅದನ್ನು ನಾವು ನ್ಯೂಕ್ಲಿಯೋಸೈಡ್ ಅಂತ ಕರಿತೀವಿ. ಹೆಂಗೆ ಫಾರ್ಮೇಷನ್ ಆಗುತ್ತೆ ಇದೊಂದು ಪಿಕ್ಚರಲ್ಲಿ ತೋರಿಸಿದ ನೋಡಿ. ಅಂದರೆ ಇದು ಪೆಂಟೋಸ್ ಶುಗರ್ ಇತ್ತು, ಆ ಪೆಂಟೋಸ್ ಶುಗರ್ಗೆ ಏನಾಗಿದೆ ಇಲ್ಲಿ ನೋಡಿ, ಇದು ಫಸ್ಟ್ ಕಾರ್ಬನ್ ಆಟಮ್ ಅಥವಾ ಫಸ್ಟ್ ಪೊಸಿಷನ್ ಅಂತಂದರೆ ಅದನ್ನು ಪೊಸಿಷನ್ ಫಾರ್ಮಲ್ಲಿ ಹೇಳ್ತೀವಿ, ಅದನ್ನು ಪೊಸಿಷನ್ ಅನ್ನೋ ಒಂದು ಟರ್ಮಲ್ಲಿ ಹೇಳ್ತೀವಿ. ಪೊಸಿಷನ್ ಅಂತ ಫಸ್ಟ್ ಪೊಸಿಷನ್ ಅಂತಂದರೆ ಟು ದ ಫಸ್ಟ್ ಕಾರ್ಬನ್ ಆಟಮ್. ಫಸ್ಟ್ ಕಾರ್ಬನ್ ಆಟಮ್ ಆಫ್ ದ ಪೆಂಟೋಸ್ ಶುಗರ್, ಇದನ್ನು ಫಸ್ಟ್ ಕಾರ್ಬನ್ ಆಟಮ್ ಅಂತ ತೊಗೊಂಡಿದ್ದೀನಿ, ತೋರಿಸಿದ್ದೇನೆ ಅಲ್ಲಿ ಫಸ್ಟ್ ಕಾರ್ಬನ್ ಆಟಮ್ ಅಂತ. ಸೊ ಈ ಫಸ್ಟ್ ಕಾರ್ಬನ್ ಆಟಮ್ಗೆ ಒಂದು ನೈಟ್ರೋಜನಸ್ ಬೇಸ್ ಅಂದ್ರೇನು ನೈಟ್ರೋಜನಸ್ ಬೇಸು, ಅದು ಅಡಿನಿನ್ ಇರ್ಬೋದು, ಗ್ವಾನಿನ್ ಇರ್ಬೋದು, ಸೈಟೋಸಿನ್ ಇರ್ಬೋದು, ಥೈಮಿನ್ ಇರ್ಬೋದು, ಯುರಾಸಿಲ್ ಇರ್ಬೋದು. ಈ ಥರ ಒಂದು ಬೇಸ್ ಬಂದು ಪೆಂಟೋಸ್ ಶುಗರ್ನಲ್ಲಿ ಫಸ್ಟ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆದಾಗ ಇಲ್ಲೇನು ಫಾರ್ಮೇಷನ್ ಆಯ್ತಲ್ಲ ಯೂನಿಟ್ಟು ಅಥವಾ ಒಂದು ಪಾರ್ಟ್ ಏನು ಫಾರ್ಮೇಷನ್ ಆಯ್ತಲ್ಲ, ಆ್ಯಂಡ್ ದಿಸ್ ಪಾರ್ಟ್ ಇಟ್ ಈಸ್ ಕಾಲ್ಡ್ ಆಸ್ ನ್ಯೂಕ್ಲಿಯೋಸೈಡ್ ಅಂತ ಕರಿತೀವಿ. ಇನ್ನು ಬಾಕಿದೆಲ್ಲ ಪೆಂಟೋಸ್ ಶುಗರ್ನಲ್ಲಿ ಇನ್ನೇನು ಚೇಂಜಸ್ ಆಗಿಲ್ಲ, ಹಾಗೆ ಉಳ್ಕೊಂಡಿದೆ. ಓನ್ಲಿ ಅಟ್ ದ ಫಸ್ಟ್ ಕಾರ್ಬನ್ ಆಟಮಲ್ಲಿ ಮಾತ್ರ ಸ್ವಲ್ಪ ಮೈನರ್ ಚೇಂಜ್ ಆಯಿತು, ಅಲ್ಲಿ ಬೇಸ್ ಬಂದು ಆ ಕಾರ್ಬನ್ ಆಟಮ್ಗೆ ಬಾಂಡ್ ಆಯಿತು. ಆ್ಯಂಡ್ ಇಟ್ ಈಸ್ ಆಲ್ ಅಬೌಟ್ ದ ಫಾರ್ಮೇಷನ್ ಆಫ್ ದ ನ್ಯೂಕ್ಲಿಯೋಸೈಡ್ ಅಂತ ಹೇಳ್ತಾನೆ. ಗೊತ್ತಾಯ್ತಲ್ಲಪ್ಪ. ನೆಕ್ಸ್ಟು ಫ್ರಮ್ ದಿಸ್ ನ್ಯೂಕ್ಲಿಯೋಸೈಡಿಂದ ನನಗೆ ನೆಕ್ಸ್ಟ್ ಇನ್ನೊಂದು ಯೂನಿಟ್ ಸಿಗುತ್ತೆ, ಇಟ್ ಈಸ್ ಕಾಲ್ಡ್ ಆಸ್ ನ್ಯೂಕ್ಲಿಯೋಟೈಡ್ ಅಂತ ಕರಿತೀವಿ. ಏನಿದು ನ್ಯೂಕ್ಲಿಯೋಟೈಡು ಅಂತಂದರೆ ಈಗ ನೆಕ್ಸ್ಟ್ ಫಸ್ಟು ನ್ಯೂಕ್ಲಿಯೋಸೈಡ್ ಫಾರ್ಮೇಷನ್ ಆಗುತ್ತೆ ಡ್ಯೂ ಟು ದ ಕಾಂಬಿನೇಷನ್ ಆಫ್ ಬೇಸ್ ಆ್ಯಂಡ್ ಪೆಂಟೋಸ್ ಶುಗರ್. ನೆಕ್ಸ್ಟು ಈ ನ್ಯೂಕ್ಲಿಯೋಸೈಡ್ ಏನು ಮಾಡುತ್ತೆ ಫಾಸ್ಫಾರಿಕ್ ಆ್ಯಸಿಡ್ ಜೊತೆಗೆ ಕಂಬೈನ್ ಆಗುತ್ತೆ.
ಫಾಸ್ಫರಿಕ್ ಆ್ಯಸಿಡ್ ಜೊತೆ ಕಂಬೈನ್ ಆದಾಗ ಅಲ್ಲೊಂದು ನ್ಯೂಕ್ಲಿಯೋಟೈಡ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತಾನೆ. ಅದು ಸೆಕೆಂಡ್ ಪಾರ್ಟ್ ಅಂತ ಹೇಳ್ತಾನೆ. ವೆನ್ ದ ನ್ಯೂಕ್ಲಿಯೋಸೈಡ್ ವೆನ್ ಇಟ್ ಈಸ್ ಲಿಂಕ್ಡ್ ಟು ಫಾಸ್ಫರಿಕ್ ಆ್ಯಸಿಡ್, ಆ ಫಾಸ್ಫರಿಕ್ ಆ್ಯಸಿಡು ನ್ಯೂಕ್ಲಿಯೋಸೈಡ್ಗೆ ಎಲ್ಲಿ ಲಿಂಕ್ ಆಗುತ್ತೆ ಅಂತಂದರೆ ಅಲ್ಲಿ ಹೇಳ್ತಾನೆ ಎಕ್ಸಾಕ್ಟ್ಲಿ ದಟ್ ನ್ಯೂಕ್ಲಿಯೋಸೈಡ್ ಈಸ್ ಲಿಂಕ್ಡ್ ಟು ದ ಫಾಸ್ಫರಿಕ್ ಆ್ಯಸಿಡ್ ಅಟ್ ದ 5th ಪೊಸಿಷನ್ ಆಫ್ ದ ಶುಗರ್ ಮಾಯಿಟಿ ಅಂತ ಹೇಳ್ತಾ ಇದ್ದಾನೆ. ಅಟ್ ದ 5th ಪೊಸಿಷನ್ ಅಂತಂದರೆ ಏನೀಗ ನೋಡಿ, ನ್ಯೂಕ್ಲಿಯೋಸೈಡ್ ಫಾರ್ಮೇಷನ್ ಆಗಬೇಕಾದ್ರೆ ಬೇಸ್ ಬಂದು ಫಸ್ಟ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗುತ್ತೆ. ಸೊ ಇವಾಗ ನೆಕ್ಸ್ಟು ಫಾಸ್ಫರಿಕ್ ಆ್ಯಸಿಡ್ ಏನು ಮಾಡುತ್ತೆ, ಆ ನ್ಯೂಕ್ಲಿಯೋಸೈಡ್ನಲ್ಲಿ 5th ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆದಾಗ ಅಲ್ಲಿ ಏನು ಸಿಗುತ್ತೆ ಪಾರ್ಟ್ ಅಥವಾ ಒಂದು ಯೂನಿಟು, ಆ್ಯಂಡ್ ದಟ್ ಯೂನಿಟ್ ವಿಚ್ ಈಸ್ ಕಾಲ್ಡ್ ಆಸ್ ನ್ಯೂಕ್ಲಿಯೋಟೈಡ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ, ಇದು ಫಾರ್ಮೇಷನ್ ಆಫ್ ದ ನ್ಯೂಕ್ಲಿಯೋಟೈಡು. ಅದನ್ನು ಇಲ್ಲಿ ಪಿಕ್ಚರಲ್ಲಿ ತೋರಿಸಿದೆ ನೋಡಿ. ಇದು ಫಸ್ಟು ಇದಿಷ್ಟು ನ್ಯೂಕ್ಲಿಯೋಸೈಡು, ಅಂದರೆ ಇಲ್ಲಿ CH2OH ಇತ್ತಿಲ್ಲಿ. ಸೊ ಈಗೇನಾಯಿತು, ಆ ಫಾಸ್ಫರಿಕ್ ಆ್ಯಸಿಡ್ ಗ್ರೂಪ್ ಬಂದು ಏನಾಯ್ತು ಇಲ್ಲಿ 5th ಕಾರ್ಬನ್ ಆಟಮ್ ಅಂತ ನೋಡಿ ಗೊತ್ತಾಗುತ್ತೆ ನಿಮಗೆ. ಇದು ಫಸ್ಟ್ ಕಾರ್ಬನ್ ಆಟಮು, ಇದು ಸೆಕೆಂಡು, ಇದು ಥರ್ಡ್ ಕಾರ್ಬನ್ ಆಟಮು, ಇದು 4th ಕಾರ್ಬನ್ ಆಟಮ್. ಅಂದರೆ 5th ಕಾರ್ಬನ್ ಆಟಮ್ ಬಂದು ಇಲ್ಲಿ CH2OH ಗ್ರೂಪ್ ಇತ್ತಲ್ಲ ನ್ಯೂಕ್ಲಿಯೋಸೈಡ್ನಲ್ಲಿ, ಅದು ಫ್ರೀ ಇದೆ. ಅದು ಸೈಕ್ಲಿಕ್ ರಿಂಗ್ ಒಳಗಡೆ ಇಲ್ಲ ಕಾರ್ಬನ್ ಆಟಮ್, ಅದು ಫ್ರೀ ಆಗಿದೆ ನಾವು. ಸೊ ಈಗ ಆ ಫಾಸ್ಫರಿಕ್ ಆ್ಯಸಿಡ್ ಗ್ರೂಪ್ ಅಂತ ಇಲ್ಲಿ ಫಾಸ್ಫರಿಕ್ ಆ್ಯಸಿಡ್ ಅಂತಲೇ ಬರೀ ಫಾಸ್ಫರಸ್ಸು ಮತ್ತು ಆಕ್ಸಿಜನ್ ಆಟಮನ್ನು ತೋರಿಸಿದ್ದಾನೆ. ಜೊತೆಗೆ ಇಲ್ಲಿ ಹೈಡ್ರೋಜನ್ ಆಟಮ್ಸ್ ಇರುತ್ತೆ. ಹೆಂಗಾಗುತ್ತೆ, ಇಲ್ಲಿ CH2OH ಇತ್ತು, ಈ ಕಡೆಗೆ ಫಾಸ್ಫರಿಕ್ ಆ್ಯಸಿಡ್ನಲ್ಲಿ ಒಂದು ಹೈಡ್ರೋಜನ್ ಆಟಮನ್ನು ತಗೊಂಡು ಆ OH ಜೊತೆಗೆ ಒಂದು H ಕಂಬೈನ್ ಆಗಿ ಇಲ್ಲೇನಾಯಿತು, ಎಲಿಮಿನೇಷನ್ ಆಫ್ ಒಂದು ವಾಟರ್ ಮಾಲಿಕ್ಯೂಲ್ ಆಗಿಬಿಡುತ್ತೆ ಇಲ್ಲಿ. ಸೊ ಆದಾಗ ಅಲ್ಲೊಂದು ಲಿಂಕೇಜ್ ಆಯಿತು. ಇದನ್ನು ನಾವು ಫಾಸ್ಫೋ ಎಸ್ಟರ್ ಲಿಂಕೇಜ್ ಅಂತ ಕರಿತೀವಿ ಇದನ್ನು. ಸೊ ದೇಫೋ ಬಿಟ್ವೀನ್ ದ ಫಾಸ್ಫರಿಕ್ ಆ್ಯಸಿಡ್ಗೂ ಮತ್ತು ಕಾರ್ಬನ್ ಆಟಮ್ ಆಫ್ ದ ಪೆಂಟೋಸ್ ಶುಗರ್ಗೂ ಒಂದು ಲಿಂಕ್ ಫಾರ್ಮೇಷನ್ ಆಗಿ ಈ ನ್ಯೂಕ್ಲಿಯೋಸೈಡ್ ಏನಾಯಿತು ಇವಾಗ ಫಾಸ್ಫರಿಕ್ ಆ್ಯಸಿಡ್ಗೆ ಲಿಂಕ್ ಆಯಿತು. ಆ್ಯಂಡ್ ಡ್ಯೂ ಟು ದ ಲಿಂಕಿಂಗ್ ಆಫ್ ದಿಸ್ ಫಾಸ್ಫರಿಕ್ ಆ್ಯಸಿಡ್ ಅಟ್ ದ 5th ಕಾರ್ಬನ್ ಆಟಮ್ ಆಫ್ ದ ನ್ಯೂಕ್ಲಿಯೋಸೈಡ್, ಅಲ್ಲಿ ಏನು ಯೂನಿಟ್ ಬಂತು ಇದನ್ನು ನಾವು ನ್ಯೂಕ್ಲಿಯೋಟೈಡ್ ಅಂತ ಕರಿತೀವಿ. ದೇಫೋ ಒಂದು ನ್ಯೂಕ್ಲಿಯಿಕ್ ಆ್ಯಸಿಡ್ ಫಾರ್ಮೇಷನ್ ಆಗಬೇಕಾದ್ರೆ ಫಸ್ಟ್ ಒಂದು ನ್ಯೂಕ್ಲಿಯೋಸೈಡ್ ಅಂತ ಫಾರ್ಮೇಷನ್ ಆಗುತ್ತೆ. ಫರ್ದರ್ ನ್ಯೂಕ್ಲಿಯೋಸೈಡ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಒಂದು ನ್ಯೂಕ್ಲಿಯೋಟೈಡ್ ಆಗಿ ಅದು ಕನ್ವರ್ಷನ್ ಆಗುತ್ತೆ. ನೆಕ್ಸ್ಟು ಫ್ರಮ್ ದಿಸ್ ನ್ಯೂಕ್ಲಿಯೋಟೈಡಿಂದ ನೆಕ್ಸ್ಟು ನಮಗೆ ನ್ಯೂಕ್ಲಿಯಿಕ್ ಆ್ಯಸಿಡ್ ಸಿಗುತ್ತೆ. ನ್ಯೂಕ್ಲಿಯಿಕ್ ಆ್ಯಸಿಡ್ ಅಂತಂದ್ರೇನು, ಇಟ್ ಈಸ್ ನಥಿಂಗ್ ಬಟ್ ಎ ಪಾಲಿಮರ್ ಆಫ್ ಲಾರ್ಜ್ ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಅಂತ ಹೇಳ್ತೀವಿ. ಸೊ ಈ ಥರದ್ದು ಒಂದು 10 100 ನ್ಯೂಕ್ಲಿಯೋಟೈಡ್ ಯೂನಿಟ್ಸ್ ಏನಾಗುತ್ತೆ ಒಂದಕ್ಕೊಂದು ಲಿಂಕ್ ಆಗಿ ಒಂದು ಲಾಂಗ್ ಚೈನ್ ಕಾಂಪೌಂಡ್, ಒಂದು ಪಾಲಿಮರ್ ಕಾಂಪೌಂಡನ್ನು ಕೊಡುತ್ತೆ. ಆ್ಯಂಡ್ ದಟ್ ಪಾಲಿಮರ್ ಕಾಂಪೌಂಡ್ ಅಥವಾ ಲಾಂಗ್ ಚೈನ್ ಆಫ್ ದ ನ್ಯೂಕ್ಲಿಯೋಟೈಡ್ ಯೂನಿಟ್ಸ್ ಆ್ಯಂಡ್ ಇಟ್ ಈಸ್ ಟೇಕನ್ ಆಸ್ ನ್ಯೂಕ್ಲಿಯಿಕ್ ಆ್ಯಸಿಡ್ ಅಂತ ಹೇಳ್ತೀವಿ. ಆ ನ್ಯೂಕ್ಲಿಯಿಕ್ ಆ್ಯಸಿಡ್ ಫಾರ್ಮೇಷನ್ ಆಗಬೇಕಾದ್ರೆ ಅದನ್ನು ಪಾಲಿನ್ಯೂಕ್ಲಿಯೋಟೈಡ್ ಅಂತ ತಗೋತೀವಿ ಅಂತ ಹೇಳಿದ್ವಲ್ಲ. ಅಂದರೆ ಒಂದು ಡೈನ್ಯೂಕ್ಲಿಯೋಟೈಡ್, ಅಂದರೆ ಒಂದು ನ್ಯೂಕ್ಲಿಯೋಟೈಡು ಇನ್ನೊಂದು ನ್ಯೂಕ್ಲಿಯೋಟೈಡ್ ಜೊತೆ ಕಂಬೈನ್ ಆದಾಗ ಅಲ್ಲೇನು ಯೂನಿಟ್ ಬರುತ್ತೆ ಅದನ್ನು ಡೈನ್ಯೂಕ್ಲಿಯೋಟೈಡ್ ಅಂತ ಹೇಳ್ತೀವಿ. ಪಾಲಿ ಮೀನ್ಸ್ ಮೆನಿ. ವೆನ್ ಸಚ್ ಅ ಟೈಪ್ ಆಫ್ ಮೆನಿ ನ್ಯೂಕ್ಲಿಯೋಟೈಡ್ಸ್ ವೆನ್ ದೇ ಕ್ಯಾನ್ ಅಂಡರ್ಗೋ ಕಾಂಬಿನೇಷನ್ ವಿತ್ ಈಚ್ ಅದರ್, ನಮ್ಗೆ ಏನು ಸಿಗುತ್ತೆ ಅದನ್ನು ಪಾಲಿನ್ಯೂಕ್ಲಿಯೋಟೈಡ್ ಅಂತ ಹೇಳ್ತೀವಿ. ಆ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ನ ನಾವು DNA ಅಥವಾ RNA ಅಂತ ಕರಿತೀವಿ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಡೈನ್ಯೂಕ್ಲಿಯೋಟೈಡ್ ಮಾಲಿಕ್ಯೂಲ್ ಹೆಂಗೆ ಫಾರ್ಮೇಷನ್ ಆಗುತ್ತೆ, ಒಂದು ಡೈನ್ಯೂಕ್ಲಿಯೋಟೈಡ್ ಹೆಂಗೆ ಫಾರ್ಮೇಷನ್ ಆಗುತ್ತೆ ಅಂತಂದರೆ ದಟ್ ವಿಲ್ ಬಿ ಒಬ್ಟೈನ್ ಡ್ಯೂ ಟು ದ ಕಾಂಬಿನೇಷನ್ ಆಫ್ ದ 2 ನ್ಯೂಕ್ಲಿಯೋಟೈಡ್ಸ್ ಅಂತ ಹೇಳ್ತಾನೆ. ಅಂದರೆ 2 ನ್ಯೂಕ್ಲಿಯೋಟೈಡ್ಸು ಒಂದಕ್ಕೊಂದು ಲಿಂಕ್ ಆಗುತ್ತೆ. ಎಲ್ಲಿ ಲಿಂಕ್ ಆಗುತ್ತೆ ಅದು ಅಂತಂದರೆ ಅವನು ಹೇಳ್ತಾನೆ ನೋಡಿ, ದ 2 ನ್ಯೂಕ್ಲಿಯೋಟೈಡ್ಸ್ ದೇ ಆರ್ ಜಾಯ್ನ್ಡ್ ಟುಗೆದರ್ ಬೈ ಮೀನ್ಸ್ ಆಫ್ ಯೂಸಿಂಗ್ ಎ ಲಿಂಕೇಜ್ ವಿಚ್ ಈಸ್ ಕಾಲ್ಡ್ ಆಸ್ ಅ ಫಾಸ್ಫೋಡೈಎಸ್ಟರ್ ಲಿಂಕೇಜ್ ಅಂತ ಹೇಳ್ತಾನೆ. ಎಕ್ಸಾಂಪಲ್ ಕೇಳಿದ್ರೆ ನೇಮ್ ದ ಲಿಂಕೇಜ್ ವಿಚ್ ಈಸ್ ಫಾರ್ಮ್ಡ್ ಬಿಟ್ವೀನ್ ದ 2 ನ್ಯೂಕ್ಲಿಯೋಟೈಡ್ಸ್ ಅಂತ ಕೇಳಿದ್ರೆ, ಅಂದರೆ 2 ನ್ಯೂಕ್ಲಿಯೋಟೈಡು ಒಂದಕ್ಕೊಂದು ಹೆಂಗೆ ಲಿಂಕ್ ಆಗುತ್ತೆ ಅಂತಂದರೆ ವಿತ್ ದ ಹೆಲ್ಪ್ ಆಫ್ ದ ಫಾರ್ಮೇಷನ್ ಆಫ್ ಎ ಫಾಸ್ಫೋಡೈಎಸ್ಟರ್ ಲಿಂಕೇಜ್ ಅಂತ ಹೇಳುತ್ತೆ. ಸೊ ಆ ಲಿಂಕೇಜ್ ಎಲ್ಲಿ ಬರುತ್ತೆ, ಆ ಲಿಂಕ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ ಅಂತಂದರೆ ದಟ್ ಫಾಸ್ಫೋಡೈಎಸ್ಟರ್ ಲಿಂಕೇಜ್ ವಿಚ್ ಈಸ್ ಫಾರ್ಮ್ಡ್ ಬಿಟ್ವೀನ್ ದ 5th ಕಾರ್ಬನ್ ಆಟಮ್ ಅಥವಾ 5th ಪೊಸಿಷನ್ ಆಫ್ ಒನ್ ನ್ಯೂಕ್ಲಿಯೋಟೈಡ್ ಆ್ಯಂಡ್ ದ 3rd ಕಾರ್ಬನ್ ಆಟಮ್ ಆಫ್ ದ ಅನದರ್ ನ್ಯೂಕ್ಲಿಯೋಟೈಡ್ ಅಂತ ಹೇಳ್ತಾನೆ. ಅರ್ಥ ಆಗ್ತಿದೆಯಲ್ಲ. ಅಂದರೆ ಸೊ 2 ನ್ಯೂಕ್ಲಿಯೋಟೈಡು ಒಂದಕ್ಕೊಂದು ಕಂಬೈನ್ ಆಗ್ತಾಯಿದೆ. ಸೊ ಎಲ್ಲೆಲ್ಲಿ ಅಂತಂದರೆ ಒಂದು ನ್ಯೂಕ್ಲಿಯೋಟೈಡ್ನಲ್ಲಿ 5th ಕಾರ್ಬನ್ ಆಟಮು, ಇನ್ನೊಂದು ನ್ಯೂಕ್ಲಿಯೋಟೈಡ್ನಲ್ಲಿ 3rd ಕಾರ್ಬನ್ ಆಟಮ್. ಇದೆರಡರ ನಡುವೆ ಒಂದು ಫಾಸ್ಫೋಡೈಎಸ್ಟರ್ ಲಿಂಕೇಜ್ ಫಾರ್ಮೇಷನ್ ಆದಾಗ ಅಲ್ಲೊಂದು ಡೈನ್ಯೂಕ್ಲಿಯೋಟೈಡ್ ಫಾರ್ಮೇಷನ್ ಆಗುತ್ತೆ. ಹೆಂಗೆ ಫಾರ್ಮೇಷನ್ ಆಗುತ್ತೆ ಇಲ್ಲಿ ತೋರಿಸಿದೆ ನೋಡಿ. ಇದೆರಡು ಡೈನ್ಯೂಕ್ಲಿಯೋಟೈಡು, ಇದೊಂದು ಪಾಲಿನ್ಯೂಕ್ಲಿಯೋಟೈಡ್ ಇದೊಂದು ನ್ಯೂಕ್ಲಿಯೋಟೈಡು ಸಿಂಗಲ್ ನ್ಯೂಕ್ಲಿಯೋಟೈಡು, ಇದು ಇನ್ನೊಂದು ಸಿಂಗಲ್ ನ್ಯೂಕ್ಲಿಯೋಟೈಡು. ಎರಡು ಒಟ್ಟಿಗೆ ಕಂಬೈನ್ ಆಗ್ತಾಯಿದೆ. ಹೆಂಗೆ ಕಂಬೈನ್ ಆಗ್ತಾಯಿದೆ ನೋಡಿ. ಸೊ ಒಂದು ಕಡೆ ಅಟ್ ದ 5th ಕಾರ್ಬನ್ ಆಟಮ್, 5th ಪೊಸಿಷನ್ ಅಂತಂದರೆ ನೋಡಿ ಕೆಳಗಡೆ ಇರುವಂಥ ನ್ಯೂಕ್ಲಿಯೋಟೈಡ್ನಲ್ಲಿ ಇದು 5th ಕಾರ್ಬನ್ ಆಟಮ್.
ಮೇಲ್ಗಡೆ ಇರುವಂಥ ಕಾರ್ಬನ್ ಐಟಮಲ್ಲಿ ಅಥವಾ ನ್ಯೂಕ್ಲಿಯೋಟೈಡ್ನಲ್ಲಿ ಇದು ಫಸ್ಟ್ ಕಾರ್ಬನ್ ಐಟಮ್, ಸೆಕೆಂಡ್ ಕಾರ್ಬನ್ ಐಟಮ್ ಮತ್ತು ಇದು ಥರ್ಡ್ ಕಾರ್ಬನ್ ಐಟಮ್ ನೋಡಿ. ಸೊ the two nucleotide units, they are linked to one another with the help of the formation of a phosphodiester linkage ಅಂತ ಹೇಳ್ತಾನೆ. ಇದು phosphodiester linkage ಇದು. ಸೊ ಈ phosphodiester linkage ಎಲ್ಲಿ ಬರುತ್ತೆ, ಬಿಟ್ವೀನ್ ಎಲ್ಲಿ ಬರುತ್ತೆ ಅಂತಂದರೆ that phosphodiester linkage which is formed between the fifth carbon atom of one nucleotide and the third carbon atom of the another nucleotide. ಆ್ಯಂಡ್ ಹೀಗೆ ಎರಡು ನ್ಯೂಕ್ಲಿಯೋಟೈಡು ಒಟ್ಟಿಗೆ ಕಂಬೈನ್ ಆದಾಗ ನನಗೊಂದು ಡೈನ್ಯೂಕ್ಲಿಯೋಟೈಡ್ ಫಾರ್ಮೇಷನ್ ಆಗುತ್ತೆ. 3 ನ್ಯೂಕ್ಲಿಯೋಟೈಡ್ ಒಟ್ಟಿಗೆ ಕಂಬೈನ್ ಆದರೆ ಟ್ರೈ ನ್ಯೂಕ್ಲಿಯೋಟೈಡ್ ಬರುತ್ತೆ. 4 ಕಂಬೈನ್ ಆದರೆ ಎಷ್ಟು ಬರುತ್ತೆ, ಟೆಟ್ರಾ ನ್ಯೂಕ್ಲಿಯೋಟೈಡು. 5 ಬಂದರೆ ಪೆಂಟಾ ನ್ಯೂಕ್ಲಿಯೋಟೈಡು. ಹೀಗೆ ವೆನ್ ಮೆನಿ ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ಸ್ ವೆನ್ ದೇ ಕ್ಯಾನ್ ಅಂಡರ್ಗೋ ಕಾಂಬಿನೇಷನ್ ವಿತ್ ಈಚ್ ಅದರ್, ವೆನ್ ದೇ ಆರ್ ಲಿಂಕ್ಡ್ ವಿತ್ ಈಚ್ ಅದರ್, ಆವಾಗ ನನಗೇನು ಸಿಗುತ್ತೆ ಅದನ್ನು ಪಾಲಿನ್ಯೂಕ್ಲಿಯೋಟೈಡ್ ಅಂತ ಕರಿತೀವಿ. ಆ್ಯಂಡ್ ದಟ್ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ವಿಚ್ ಈಸ್ itself it is nothing but the nucleic acid, which may be DNA ಇರ್ಬೋದು ಆರ್ ವಿಚ್ ಮೇ ಬಿ RNA ಇರ್ಬೋದು ಅಂತ ಹೇಳ್ತಾನೆ. ಇದಿಷ್ಟು ಹೆಂಗೆ ಫಾರ್ಮೇಷನ್ ಆಗುತ್ತೆ ನ್ಯೂಕ್ಲಿಯಿಕ್ ಆ್ಯಸಿಡ್ ಅನ್ನೋದನ್ನು ಇದಿಷ್ಟು ಪಾಯಿಂಟ್ಸ್ಗಳು ಅಥವಾ ಇದಿಷ್ಟು ಕಾನ್ಸೆಪ್ಟ್ ನಿಮಗೆ ಎಕ್ಸ್ಪ್ಲೈನ್ ಮಾಡುತ್ತೆ. ಆ್ಯಂಡ್ ಫೈನಲಿ ಕಮಿಟ್ ಟು ದ ಲಾಸ್ಟ್ ಸ್ಟೆಪ್ಪಲ್ಲಿ ಹಾಗಿದ್ರೆ DNA ಸ್ಟ್ರಕ್ಚರ್ ಹೇಗಿರುತ್ತೆ ಮತ್ತು RNA ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಾನೆ. ನೀವು ನೋಡಿರ್ಬೋದು, ನಿಮ್ಮ ಬಯಾಲಜಿನಲ್ಲಿ ಚಾರ್ಟಲ್ಲಿ ಅಥವಾ ನಿಮ್ಮ ಬಯಾಲಜಿನಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ DNA ಸ್ಟ್ರಕ್ಚರ್ ಹೇಗಿರುತ್ತೆ ಮತ್ತು RNA ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದನ್ನು ತೋರಿಸಿರ್ತಾರೆ ನಿಮಗೆ. DNA ಸ್ಟ್ರಕ್ಚರ್ ವೆರಿ ಫ್ಯಾಮಿಲಿಯರ್ಲಿ DNA ಸ್ಟ್ರಕ್ಚರ್ ನಿಮಗೆ ನೋಡಿರ್ತೀರಿ. DNA ಸ್ಟ್ರಕ್ಚರು ನಿಮಗೆ ಹೆಂಗಿರುತ್ತೆ ಅಂತಂದರೆ, ಸೊ ಇಟ್ ವಿಲ್ ಬಿ ಲೈಕ್ ಎ ಟ್ವಿಸ್ಟೆಡ್ ಲ್ಯಾಡರ್ ಅಂತ ಹೇಳ್ತಾನೆ. ಲ್ಯಾಡರ್ ಅಂದರೆ ಏಣಿನ ಟ್ವಿಸ್ಟ್ ಮಾಡಿದಾಗ ಹೆಂಗೆ ಕಾಣುತ್ತೆ ನಿಮಗೆ, ಸೊ ಆ ಥರ DNA ಸ್ಟ್ರಕ್ಚರ್ ಬರುತ್ತೆ. ಸೊ ಅದನ್ನು ಸುಮ್ಮನೆ ಹೆಂಗೆ ಬರ್ತಾರೆ ನೋಡಿ, ಇದನ್ನು DNA ಸ್ಟ್ರಕ್ಚರ್ನ ಹಿಂಗೆ ತೋರಿಸ್ತೀವಿ. ಅಂದರೆ DNA ನಲ್ಲಿ 2 ಪಾಲಿನ್ಯೂಕ್ಲಿಯೋಟೈಡ್ ಚೈನು, ಇದೊಂದು ಚೈನು ಮತ್ತು ಇದೊಂದು ಚೈನು ಒಂದಕ್ಕೊಂದು ವೈಂಡ್ ಅಪ್ ಆಗಿರುತ್ತೆ, ಒಂದಕ್ಕೊಂದು ಫೋಲ್ಡ್ ಅಪ್ ಆಗಿರುತ್ತೆ, ಒಂದಕ್ಕೊಂದು ಉಡ್ಕೊಂಡಿರುತ್ತೆ. ಆ ಉಡ್ಕೊಂಡು ಏನಾಗುತ್ತೆ, ಸೊ ಒಂದು ಟ್ವಿಸ್ಟೆಡ್ ಲ್ಯಾಡರ್ ಲೈಕ್ ಶೇಪನ್ನು ಕೊಡ್ತಾ ಇದೆ DNA ಮಾಲಿಕ್ಯೂಲ್ಗೆ. ಆ್ಯಂಡ್ ದ 2 ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಸ್ ಏನಾಗಿರುತ್ತೆ, ಒಂದಕ್ಕೊಂದು ಲಿಂಕ್ ಆಗುತ್ತೆ. ದೇ ಆರ್ ಹೆಲ್ಡ್ ಟುಗೆದರ್ ಅಂತ ಹೇಳ್ತಾನೆ. ದೇ ಆರ್ ಹೆಲ್ಡ್ ಟುಗೆದರ್ ವಿತ್ ದ ಹೆಲ್ಪ್ ಆಫ್ ಅ ಲಿಂಕೇಜ್ ಅಂತ ಹೇಳ್ತಾನೆ ಬಿಟ್ವೀನ್ ದ 2 ಬೇಸಸ್ ಅಂತ ಹೇಳ್ತೀವಿ. ಬೇಸಸ್ ಅಂತಂದರೆ ನೈಟ್ರೋಜನಸ್ ಬೇಸಸ್ 4 ಬೇಸಸ್ ಬರುತ್ತೆ ಅಂತ ಹೇಳ್ತೀವಲ್ಲ. ಸೊ ಈ DNA ಸ್ಟ್ರೈನಲ್ಲಿ ಅಥವಾ DNA ಚೈನಲ್ಲಿ 2 ನ್ಯೂಕ್ಲಿಯೋಟೈಡ್ ಚೈನು ಒಂದಕ್ಕೊಂದು ವೈಂಡ್ ಅಪ್ ಆಗಿ ಒಂದಕ್ಕೊಂದು ಟ್ವಿಸ್ಟ್ ಆಗಿ ಒಂದು ಟ್ವಿಸ್ಟೆಡ್ ಲ್ಯಾಡರ್ ಥರ ಒಂದು ಶೇಪನ್ನು ಕೊಡುತ್ತೆ. ಟ್ವಿಸ್ಟ್ ಆಗಿ ಒಂದು ಫೋಲ್ಡಿಂಗ್ ಅರೇಂಜ್ಮೆಂಟ್ ಆದಮೇಲೆ ದ 2 ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಸ್ ಏನಾಗುತ್ತೆ, ಒಂದಕ್ಕೊಂದು ದೇ ಆರ್ ಹೆಲ್ಡ್ ಟುಗೆದರ್ ವಿತ್ ದ ಹೆಲ್ಪ್ ಆಫ್ ದ ಫಾರ್ಮೇಷನ್ ಆಫ್ ಹೈಡ್ರೋಜನ್ ಬಾಂಡಿಂಗ್ ಅಂತ ಹೇಳ್ತಾರೆ. ಸೊ ಒಂದು ಬಾಂಡಿಂಗ್ ಫಾರ್ಮೇಷನ್ ಆಗುತ್ತೆ ಬಿಟ್ವೀನ್ ದ 2 ನೈಟ್ರೋಜನಸ್ ಬೇಸಸ್ ಪ್ರೆಸೆಂಟ್ ಇನ್ ದ 2 ಅಡ್ಜಸೆಂಟ್ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಸ್ ಅಂತ ಹೇಳ್ತಾನೆ. ಬಟ್ ಅಲ್ಲಿ ಸ್ಪೆಸಿಫಿಕಲಿ ಹೇಳ್ತಾನೆ DNA ಮಾಲಿಕ್ಯೂಲ್ನಲ್ಲಿ ಲಿಂಕಿಂಗ್ ಬಿಟ್ವೀನ್ ದ 2 ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಅಥವಾ ಬಿಟ್ವೀನ್ ದ 2 ಬೇಸಸ್ 2 ನೈಟ್ರೋಜನ್ ಬೇಸಸ್ಸು ನಮಗೆ ಅಲ್ಲಿ ಬಾಂಡ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತೀವಲ್ಲ. ಸೊ ಯಾವ್ಯಾವ ಬೇಸ್ ನಡುವೆ ಅಲ್ಲಿ ಬಾಂಡ್ ಫಾರ್ಮೇಷನ್ ಆಗುತ್ತೆ ಅಲ್ಲಿ ಹೈಡ್ರೋಜನ್ ಬಾಂಡು ಅಂತಂದರೆ, ಆಲ್ವೇಸ್ ದ ಬಾಂಡಿಂಗ್ ಬಿಟ್ವೀನ್ ದ 2 ನೈಟ್ರೋಜನ್ ಬೇಸಸ್ ಇಟ್ ಈಸ್ ಆಲ್ವೇಸ್ ಸ್ಪೆಸಿಫಿಕ್ ಅಂತ ಹೇಳ್ತಾನೆ. ಆಲ್ವೇಸ್ ಸಪೋಸ್ ಇಫ್ ಐ ಟೇಕ್ ಲೆಫ್ಟ್ ಸೈಡ್ನಲ್ಲಿ ಈ ಪಾಲಿನ್ಯೂಕ್ಲಿಯೋಟೈಡ್ ಚೈನಲ್ಲಿ ಸಪೋಸ್ ಇಫ್ ಐ ಟೇಕ್ ದ ಅಡಿನಿನ್ನ ತಗೊಂಡ್ರೆ, ಅಡಿನಿನ್ ಇಟ್ ಈಸ್ ಆಲ್ವೇಸ್ ಬಾಂಡಿಂಗ್ ವಿತ್ ದ ಥೈಮಿನ್ ಆಫ್ ದ ಅಡ್ಜಸೆಂಟ್ ಪಾಲಿನ್ಯೂಕ್ಲಿಯೋಟೈಡ್ ಚೈನ್. ಒಂದು ನ್ಯೂಕ್ಲಿಯೋಟೈಡ್ ಚೈನಲ್ಲಿ ಅಡಿನಿನ್ ಬೇಸ್ ತಗೊಂಡ್ರೆ ಆ ಅಡಿನಿನ್ ಬೇಸ್ ಯಾವಾಗಲೂ ಯಾವುದು ಇನ್ನೊಂದು ಬೇಸ್ ಜೊತೆಗೆ ಯಾವ ಬೇಸ್ ಜೊತೆಗೆ ಅದು ಬಾಂಡ್ ಫಾರ್ಮೇಷನ್ ಮಾಡುತ್ತೆ ಅಂತಾನೆ. ಆಲ್ವೇಸ್ ಅಡಿನಿನ್ ಈಸ್ ಬಾಂಡೆಡ್ ವಿತ್ ಥೈಮಿನ್ ಓನ್ಲಿ. ಅದೇ ಥರ ಸಪೋಸ್ ಇಫ್ ಐ ಟೇಕ್ ಗ್ವಾನಿನ್ ತೊಗೊಂಡ್ರೆ, ಗ್ವಾನಿನ್ ಇಟ್ ಈಸ್ ಆಲ್ವೇಸ್ ಬಾಂಡೆಡ್ ವಿತ್ ಸೈಟೋಸಿನ್ ಓನ್ಲಿ. ದೇರ್ಫೋರ್ ನಿಮಗೆ ಬಯಾಲಜಿನಲ್ಲಿ ಸೀಕ್ವೆನ್ಸ್ ಹೇಳ್ತಾರೆ ಈ ಥರ. ಹೆಂಗೆ ಅಂತಂದರೆ ದ ಬಾಂಡಿಂಗ್ ನೇಚರ್ ಬಿಟ್ವೀನ್ ದ 2 ಬೇಸಸ್ ಅಂತ ತೊಗೊಂಡಾಗ ಇದನ್ನು ನಾವು ATGC ATGC ಈ ಥರ ತೊಗೊಳ್ತೀವಿ. ಯಾವಾಗಲೂ ಹಿಂಗೆ ಬಾಂಡ್ ಆಗುತ್ತೆ ಅದು. ಆಲ್ವೇಸ್ ಅಡಿನಿನ್ ವಿಲ್ ಬಿ ಬಾಂಡೆಡ್ ಟು ದ ಥೈಮಿನ್ ಓನ್ಲಿ. ಅದೇ ಥರ ಗ್ವಾನಿನ್ ಬಂದು ಸೈಟೋಸಿನ್ಗೆ ಬಾಂಡ್ ಆಗುತ್ತೆ. ಈ ಥರ ದ 2 ಅಡ್ಜಸೆಂಟ್ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಸು ಒಂದಕ್ಕೊಂದು ಲಿಂಕ್ ಆಗುತ್ತೆ ವಿತ್ ದ ಹೆಲ್ಪ್ ಆಫ್ ದ ಬಾಂಡ್ ಫಾರ್ಮೇಷನ್ ಬಿಟ್ವೀನ್ ದ 2 ಬೇಸಸ್ ಆಫ್ ದ 2 ಅಡ್ಜಸೆಂಟ್ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಸ್ ಅಂತ ಹೇಳ್ತಾನೆ. ಸೊ ಅದು ಹೆಂಗಾಗುತ್ತೆ ಅಲ್ಲಿ ಅಂತಾನೆ, ಆಲ್ವೇಸ್ ಸ್ಪೆಸಿಫಿಕಲಿ ಬಾಂಡ್ ಫಾರ್ಮೇಷನ್ ಇದೇ ಥರ ಆಗುತ್ತೆ. ಅಡಿನಿನ್ ಆಲ್ವೇಸ್ ಬಾಂಡೆಡ್ ವಿತ್ ಥೈಮಿನ್
ಆ್ಯಂಡ್ ಗ್ವಾನಿನ್ ಆಲ್ವೇಸ್ ಬಾಂಡೆಡ್ ವಿತ್ ಸೈಟೋಸಿನ್ ಅಂತ ಹೇಳ್ತೀವಿ. ಆ್ಯಂಡ್ ಈ ಥರ ಸ್ಟ್ರಕ್ಚರನ್ನು ನಿಮಗೆ ಬಯಾಲಜಿನಲ್ಲಿ ಹೇಳಿರ್ತಾರೆ, ಆ್ಯಂಡ್ ಕೆಮಿಸ್ಟ್ರಿನಲ್ಲಿ ನಾವು ಈ ರೀತಿ ಅದನ್ನೇ ಹೇಳ್ತೀವಿ. ಈಗ ನಾವು DNA ಸ್ಟ್ರಕ್ಚರ್ ಅಂತ ತೊಗೊಂಡ್ರೆ DNA ನಮಗೆ ಎರಡು ರೀತಿ ಸ್ಟ್ರಕ್ಚರ್ ಬರುತ್ತೆ ಅಂತ ಹೇಳ್ತಾನೆ. ದ ಸ್ಟ್ರಕ್ಚರ್ ಆಫ್ DNA ದ ಸ್ಟ್ರಕ್ಚರ್ ಆಫ್ ದ DNA ವಿಚ್ ಈಸ್ ಮೇಡ್ ಅಪ್ ಆಫ್ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟ್ರಕ್ಚರ್ ಅಂತ ಹೇಳ್ತಾನೆ. ಅದರಲ್ಲಿ ದ ಫಸ್ಟ್ ಒನ್ ಇಟ್ ಈಸ್ ಕಾಲ್ಡ್ ಆಸ್ ಪ್ರೈಮರಿ ಸ್ಟ್ರಕ್ಚರ್ ಆಫ್ ಎ DNA ಅಂತ ಹೇಳ್ತಾನೆ. ಇದು ಪ್ರೈಮರಿ ಸ್ಟ್ರಕ್ಚರ್. ಪ್ರೈಮರಿ ಸ್ಟ್ರಕ್ಚರ್ ಅಂತಂದ್ರೆ ಏನು, ನಾವಲ್ಲಿ ನೋಡಿದ್ವಿ ಪ್ರೋಟೀನ್ಸಲ್ಲಿ ದ ಸೀಕ್ವೆನ್ಸ್ ಆಫ್ ಅಮೈನೋ ಆ್ಯಸಿಡ್ಸನ್ನು ಪ್ರೈಮರಿ ಸ್ಟ್ರಕ್ಚರ್ ಅಂತ ತೊಗೊಂಡ್ವಿ. ಅದೇ ಥರ DNA ಪ್ರೈಮರಿ ಸ್ಟ್ರಕ್ಚರ್ ಅಂತಂದರೆ ಏನು ಅಂತಂದರೆ ದ DNA ದ ಪ್ರೈಮರಿ ಸ್ಟ್ರಕ್ಚರ್ ಆಫ್ DNA ವಿಚ್ ಇಂಡಿಕೇಟ್ಸ್ ದ ಸೀಕ್ವೆನ್ಸ್ ಆಫ್ ದ ನ್ಯೂಕ್ಲಿಯೋಟೈಡ್ಸ್ ಇನ್ ದ ನ್ಯೂಕ್ಲಿಯಿಕ್ ಆ್ಯಸಿಡ್ ಚೈನ್ ಅಂತ ಹೇಳ್ತಾನೆ. ದ ಸೀಕ್ವೆನ್ಸ್ ಆಫ್ ದ ನ್ಯೂಕ್ಲಿಯೋಟೈಡ್ಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಿಕ್ ಆ್ಯಸಿಡ್ ಚೈನ್ ಆ್ಯಂಡ್ ವಿಚ್ ಕ್ಯಾನ್ ಇಂಡಿಕೇಟ್ ದ ಪ್ರೈಮರಿ ಸ್ಟ್ರಕ್ಚರ್ ಆಫ್ ನ್ಯೂಕ್ಲಿಯಿಕ್ ಆ್ಯಸಿಡ್ ಅಂತ ಹೇಳ್ತಾನೆ. ಅಂದರೆ ಒಂದು ನ್ಯೂಕ್ಲಿಯೋಟೈಡ್ ಆದಮೇಲೆ ಸೆಕೆಂಡ್ ನ್ಯೂಕ್ಲಿಯೋಟೈಡು ಯಾವುದು ಬರಬೇಕು, ಅದಾದಮೇಲೆ ಥರ್ಡ್ ನ್ಯೂಕ್ಲಿಯೋಟೈಡ್ ಯಾವುದು ಬರುತ್ತೆ, ಫೋರ್ತ್ ನ್ಯೂಕ್ಲಿಯೋಟೈಡ್ ಯಾವ ಥರ ಬರುತ್ತೆ, ಆ್ಯಂಡ್ ದ ಸೀಕ್ವೆನ್ಸ್ ಆಫ್ ದ ಅರೇಂಜ್ಮೆಂಟ್ ಆಫ್ ದ ನ್ಯೂಕ್ಲಿಯೋಟೈಡ್ಸನ್ನು ದ ಪ್ರೈಮರಿ ಸ್ಟ್ರಕ್ಚರ್ ಆಫ್ ದ ನ್ಯೂಕ್ಲಿಯಿಕ್ ಆ್ಯಸಿಡ್ ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಹೇಳ್ತಾನೆ. ಸೊ ಜಸ್ಟ್ ಲೈಕ್ ದ ಪ್ರೋಟೀನ್, ಅಲ್ಲಿ ಸೀಕ್ವೆನ್ಸ್ ಆಫ್ ಅಮೈನೋ ಆ್ಯಸಿಡ್ಸ್, ಇಲ್ಲಿ ಸೀಕ್ವೆನ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಅಂತ ಹೇಳ್ತಾನೆ. ಇದು ಪ್ರೈಮರಿ ಸ್ಟ್ರಕ್ಚರ್ ಅಂತ ಹೇಳ್ತಾನೆ. ಸೊ ನೆಕ್ಸ್ಟ್ ಇನ್ನೊಂದು ದ ಸೆಕೆಂಡರಿ ಸ್ಟ್ರಕ್ಚರ್ ಅಂತ ಹೇಳ್ತಾನೆ. ದ ಸೆಕೆಂಡರಿ ಸ್ಟ್ರಕ್ಚರ್ ಏನು ಎಕ್ಸ್ಪ್ಲೇನ್ ಮಾಡುತ್ತೆ, ದ 2 ನ್ಯೂಕ್ಲಿಯಿಕ್ ಆ್ಯಸಿಡ್ ಚೈನ್ಸ್. ನಾನು ಆಲ್ರೆಡಿ ಹೇಳಿದ್ದೀನಿ ಇದನ್ನು, ಅಂದರೆ ಒಂದು DNA ತಗೊಂಡಾಗ ಅಲ್ಲಿ 2 ನ್ಯೂಕ್ಲಿಯಿಕ್ ಆ್ಯಸಿಡ್ ಚೈನ್ ಬರುತ್ತೆ, 2 ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಬರುತ್ತೆ ಅಂತ ಹೇಳ್ತೀವಿ. ದ 2 ನ್ಯೂಕ್ಲಿಯಿಕ್ ಆ್ಯಸಿಡ್ ಚೈನ್ಸ್ ದೇ ಆರ್ ಓನ್ಡ್ ಅಬೌಟ್ ಈಚ್ ಅದರ್ ಅಂತ ಹೇಳ್ತಾನೆ. ಅಂದರೆ ಒಂದಕ್ಕೊಂದು ಹುಡ್ಕೊಳ್ಳುತ್ತೆ, ಒಂದು ಚೈನು ಇನ್ನೊಂದು ಚೈನ್ ಜೊತೆ ಹುಡ್ಕೊಂಡಿದೆ. ಈ ಹಾವುಗಳು ಹುಡ್ಕೊತಾವಲ್ಲ ಆ ಥರ ಹುಡ್ಕೊಂಡಿದೆ. ಸೊ ದೇ ಆರ್ ವೈಂಡಿಂಗ್ ಅಬೌಟ್ ಈಚ್ ಅದರ್ ಆ್ಯಂಡ್ ಹೆಲ್ಡ್ ಟುಗೆದರ್ ಬೈ ದ ಹೈಡ್ರೋಜನ್ ಬಾಂಡ್ಸ್ ಬಿಟ್ವೀನ್ ದ ಪೇರ್ಸ್ ಆಫ್ ಬೇಸಸ್ ಅಂತ ಹೇಳ್ತಾನೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಆ 2 ಪಾಲಿನ್ಯೂಕ್ಲಿಯೋಟೈಡ್ ಚೈನು ಒಂದಕ್ಕೊಂದು ಹೆಲ್ಡಪ್ ಆಗುತ್ತೆ, ಒಂದಕ್ಕೊಂದು ಲಿಂಕ್ ಆಗುತ್ತೆ. ಸೊ ಥ್ರೂ ದ ಫಾರ್ಮೇಷನ್ ಆಫ್ ಹೈಡ್ರೋಜನ್ ಬಾಂಡ್ ಬಿಟ್ವೀನ್ ಎನಿ 2 ನೈಟ್ರೋಜನಸ್ ಬೇಸಸ್ ಅಂತ ಹೇಳ್ತಾನೆ. ಸೊ ಅಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಸ್ಪೆಸಿಫಿಕಲಿ, ಅಲ್ಲಿ ನೋಡಿ ಇದು ಟ್ವಿಸ್ಟೆಡ್ ಲ್ಯಾಡರ್ ಥರ ಕಾಣ್ತಾ ಇದೆ ನಿಮಗೆ ಇದು ಸ್ಟ್ರಕ್ಚರು. ಅಲ್ಲಿ 2 ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಇದೆ, ಎರಡೂ ಒಂದಕ್ಕೊಂದು ದೇ ಆರ್ ವೈಂಡಿಂಗ್ ಅಬೌಟ್ ಈಚ್ ಅದರ್ ಅಂತ ತೋರಿಸಿದಾನಲ್ಲಿ. ಆ್ಯಂಡ್ 2 ನ್ಯೂಕ್ಲಿಯೋಟೈಡ್ ಚೈನ್ ಅಥವಾ 2 ನ್ಯೂಕ್ಲಿಯಿಕ್ ಆ್ಯಸಿಡ್ ಚೈನ್ಸು ಒಂದಕ್ಕೊಂದು ಲಿಂಕ್ ಆಗಿದೆ. ಯಾವ ಥರ ಅಂತಾನೆ ವಿತ್ ದ ಹೆಲ್ಪ್ ಆಫ್ ದ ಫಾರ್ಮೇಷನ್ ಆಫ್ ಹೈಡ್ರೋಜನ್ ಬಾಂಡ್. ಇಲ್ಲಿ ಕಾಣ್ತಾ ಇದೆ ನಿಮಗೆ ಡಬಲ್ ಬಾಂಡು ಟ್ರಿಪಲ್ ಬಾಂಡ್ ಈ ಥರ ತೋರಿಸಿದನಲ್ಲ, ಅದನ್ನು ಹೈಡ್ರೋಜನ್ ಬಾಂಡ್ ಅಂತ ತಗೊಳ್ತೀವಿ. ಆಲ್ವೇಸ್ ದ ಹೈಡ್ರೋಜನ್ ಬಾಂಡ್ ಪ್ರೆಸೆಂಟ್ ಬಿಟ್ವೀನ್ ದ 2 ನೈಟ್ರೋಜನಸ್ ಬೇಸಸ್ ಅಂತ ಹೇಳ್ತಾನೆ. ಇಟ್ ಈಸ್ ಆಲ್ವೇಸ್ ಸ್ಪೆಸಿಫಿಕ್ ಇನ್ ನೇಚರ್. ನೋಡಿ ಅಬ್ಸರ್ವ್ ಮಾಡಿ, ಅಲ್ಲಿ ಲೆಫ್ಟಲ್ಲಿ G ಇದ್ದರೆ ಗ್ವಾನಿನ್ ಇದ್ದರೆ ಗ್ವಾನಿನ್ ಇಟ್ ಈಸ್ ಆಲ್ವೇಸ್ ಬಾಂಡೆಡ್ ಟು ಸೈಟೋಸಿನ್. ಅದೇ ಥರ ಅಡಿನಿನ್ ಇದೆ, ಅಡಿನಿನ್ ಇಟ್ ಈಸ್ ಆಲ್ವೇಸ್ ಬಾಂಡೆಡ್ ಟು ಥೈಮಿನ್. ಅದೇ ಥರ ಥೈಮಿನ್ ಇದ್ದರೆ ಅಡಿನಿನ್ ಬಾಂಡ್ ಆಗಿದೆ. ಸೊ ಈ ಕಡೆ ಸೈಟೋಸಿನ್ ಇದ್ದರೆ ಆ ಕಡೆ ಗ್ವಾನಿನ್ಗೆ ಅದು ಬಾಂಡ್ ಆಗಿದೆ ಅಂತ ಹೇಳ್ತಾನೆ. ಆ್ಯಂಡ್ ದೇರ್ಫೋರ್ ಇಟ್ ಈಸ್ ಆಲ್ ಅಬೌಟ್ ದ ಟ್ವಿಸ್ಟೆಡ್ ಲ್ಯಾಡರ್ ಲೈಕ್ ಶೇಪ್ ಆಫ್ ದ DNA ಮಾಲಿಕ್ಯೂಲ್ ಅಂತ ಹೇಳ್ತಾನೆ. ಸೊ ಇಟ್ ಈಸ್ ಆಲ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ದ DNA ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ದ 2 ಪಾಲಿನ್ಯೂಕ್ಲಿಯೋಟೈಡ್ ಚೈನು ಇನ್ ದ ಫಾರ್ಮ್ ಆಫ್ ಟ್ವಿಸ್ಟೆಡ್ ಲ್ಯಾಡರ್ ಶೇಪಲ್ಲಿ ಅದು ಅರೇಂಜ್ ಆಗಿದೆ ಅಥವಾ ಸ್ಟ್ರಕ್ಚರನ್ನು ಹೊಂದಿರುತ್ತೆ ಅಂತ ಹೇಳ್ತಾನೆ. ನಾನು ಹೇಳಿದ್ನಲ್ಲ ಪಾಯಿಂಟ್ ಇದು, ಅದು ತೋರಿಸಿದಲ್ಲಿ ಆಲ್ವೇಸ್ ದ ಹೈಡ್ರೋಜನ್ ಬಾಂಡ್ಸ್ ಪ್ರೆಸೆಂಟ್ ಬಿಟ್ವೀನ್ ದ ನೈಟ್ರೋಜನಸ್ ಬೇಸಸ್ ಇಟ್ ಈಸ್ ಆಲ್ವೇಸ್ ಸ್ಪೆಸಿಫಿಕ್. ಅಡಿನಿನ್ ಫಾರ್ಮ್ಸ್ ಹೈಡ್ರೋಜನ್ ಬಾಂಡ್ ಓನ್ಲಿ ವಿತ್ ಥೈಮಿನ್ ಆ್ಯಂಡ್ ಸಿಮಿಲರ್ಲಿ ಸೈಟೋಸಿನ್ ಫಾರ್ಮ್ಸ್ ಹೈಡ್ರೋಜನ್ ಬಾಂಡ್ ವಿತ್ ಗ್ವಾನಿನ್ ಅಂತ ಹೇಳ್ತಾನೆ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ದ DNA. ಸೊ ಯಾವಾಗಲೂ DNA ಸ್ಟ್ರಕ್ಚರ್ ಅಂತ ಬಂದಾಗ ಅದನ್ನು ನಾವು ಡಬಲ್ ಸ್ಟ್ಯಾಂಡರ್ಡ್ ಅಂತ ತೊಗೊಳ್ತೀವಿ. ಡಬಲ್ ಸ್ಟ್ಯಾಂಡರ್ಡ್ ಟ್ವಿಸ್ಟೆಡ್ ಲ್ಯಾಡರ್ ಲೈಕ್ ಶೇಪ್ ಸ್ಟ್ರಕ್ಚರ್ ಅಂತ ಹೇಳ್ತಾನೆ. ಡಬಲ್ ಸ್ಟ್ಯಾಂಡರ್ಡ್ ಅಂತಲೇ ಅಲ್ಲಿ 2 ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಅಥವಾ 2 ನ್ಯೂಕ್ಲಿಯಿಕ್ ಆ್ಯಸಿಡ್ ಚೈನ್ ಇರುತ್ತೆ. ಬಟ್ RNA ಅಂತ ತಗೊಂಡಾಗ RNAನಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಬರೋದಿಲ್ಲ, ಬರೀ ಸಿಂಗಲ್ ಸ್ಟ್ಯಾಂಡರ್ಡ್ ಬರುತ್ತೆ ಅಂತ ಹೇಳ್ತಾನೆ. ಅದರಲ್ಲಿ ಒಂದೇ ಒಂದು ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಬರುತ್ತೆ. ಅದರ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತಂದರೆ ಅಲ್ಲಿ ಹೇಳ್ತಾನೆ. ಇಲ್ಲಿ ಒಂದು ಅದಕ್ಕೂ ಅಷ್ಟೇ ಪ್ರೈಮರಿ ಸ್ಟ್ರಕ್ಚರು ಸೆಕೆಂಡರಿ ಸ್ಟ್ರಕ್ಚರ್ ಎರಡೂ ಬರುತ್ತೆ. ಪ್ರೈಮರಿ ಸ್ಟ್ರಕ್ಚರ್ನಲ್ಲಿ ಸೀಕ್ವೆನ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸನ್ನು ಹೇಳುತ್ತೆ. ಸೆಕೆಂಡರಿ ಸ್ಟ್ರಕ್ಚರ್ನಲ್ಲಿ ಅಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಅಂತ ಹೇಳಿದ್ದ. ಬಟ್ ಇನ್ ದ ಕೇಸ್ ಆಫ್ RNAನಲ್ಲಿ ದ ಸೆಕೆಂಡರಿ ಸ್ಟ್ರಕ್ಚರ್ ಆಫ್ RNA ವಿಚ್ ಆಸ್ ಓನ್ಲಿ ಸಿಂಗಲ್ ನ್ಯೂಕ್ಲಿಯೋಟೈಡ್ ಚೈನ್ ಅಂತ ಹೇಳ್ತಾನೆ. ಆ ಸಿಂಗಲ್ ನ್ಯೂಕ್ಲಿಯೋಟೈಡ್ ಚೈನು ವಾಪಸ್ ಅದು ಸಮ್ಟೈಮ್ಸ್ ಫೋಲ್ಡ್ಸ್ ಬ್ಯಾಕ್ ಟು ಫಾರ್ಮ್ ದ ಡಬಲ್ ಹೆಲಿಕಲ್ ಸ್ಟ್ರಕ್ಚರನ್ನು ಕೊಡ್ಬೋದು. ಅಂದರೆ ಟ್ವಿಸ್ಟೆಡ್ ಲ್ಯಾಡರ್ ಲೈಕ್ ಸ್ಟ್ರಕ್ಚರ್. ಅಲ್ಲಿ DNA ತಗೊಂಡಾಗ ನೋಡಿ DNA ಹಿಂಗೆ ತೋರಿಸಿದ್ವಿ, ಇದೊಂದು ಚೈನು ಮತ್ತು ಇದೊಂದು ಚೈನು ಹಿಂಗೆ ಸಪ್ರೇಟಾಗಿ ತೋರಿಸ್ತೀವಿ. RNAನಲ್ಲಿ ಅದು ಸಿಂಗಲ್ ಸ್ಟ್ರೈನ್ ಆಗಿರುತ್ತೆ ಅಥವಾ ಸಿಂಗಲ್ ಸ್ಟ್ಯಾಂಡ್ ಆಗಿರುತ್ತೆ. ಬಟ್ ಅದು ಏನಾಗ್ಬೋದು ಅಂತಂದರೆ ಸಮ್ಟೈಮ್ಸ್ ಇಟ್ ಮೇ ಗೆಟ್ ಫೋಲ್ಡ್ ಬ್ಯಾಕ್ ಅಂತ ಹೇಳ್ತಾನೆ. ಹೀಗೆ ನೋಡಿ, ಇದು ಒಂದೇ ಒಂದು ಚೈನು ಪಾಲಿನ್ಯೂಕ್ಲಿಯೋಟೈಡ್ ಚೈನ್. ಈ ಕಡೆ 2 ಎಂಡು ಸಪ್ರೇಟ್ ಇದೆ, ಬಟ್ ಇಲ್ಲಿ 2 ಎಂಡ್ ಇಲ್ಲ. ಅಂದರೆ
ಒಂದೇ ಒಂದು ಪಾಲಿನ್ಯೂಕ್ಲಿಯೋಟೈಡ್ ಚೈನು ಸಮ್ಟೈಮ್ಸ್ ಏನಾಗ್ಬೋದು ಅದು, ಸೊ ವಿಚ್ ಮೇ ಗೆಟ್ ಫೋಲ್ಡಿಂಗ್ ಬ್ಯಾಕ್ ಟು ಫಾರ್ಮ್ ದ ಡಬಲ್ ಹೆಲಿಕಲ್ ಸ್ಟ್ರಕ್ಚರನ್ನು ಕೊಡ್ಬೋದು. ಆ್ಯಂಡ್ ಒನ್ಸ್ ಅಗೇನ್ ಆ ಫೋಲ್ಡ್ ಆಗಬೇಕಾದ್ರೆ ಅಲ್ಲೂ ಅಷ್ಟೇ ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಆಗುತ್ತೆ ಬಿಟ್ವೀನ್ ದ 2 ನೈಟ್ರೋಜನಸ್ ಬೇಸಸ್ ಅಂತ ಹೇಳ್ತಾನೆ. ಸೊ ಬಟ್ ಇಲ್ಲಿ ದ ಸ್ಪೆಸಿಫಿಕ್ ಸೀಕ್ವೆನ್ಸ್ ಅಂತ ತೊಗೊಂಡಾಗ ಅಥವಾ ಹೈಡ್ರೋಜನ್ ಬಾಂಡಿಂಗ್ ಬಿಟ್ವೀನ್ ದ 2 ಬೇಸಸ್ ಅಂತ ಬಂದಾಗ ಇಲ್ಲಿ ಗ್ವಾನಿನ್ ಬಂದು ಸೈಟೋಸಿನ್ ಜೊತೆ ಬಾಂಡ್ ಆಗುತ್ತೆ, ಅಡಿನಿನ್ ಬಂದು ಇಲ್ಲಿ ಯುರಾಸಿಲ್ ಜೊತೆ ಆಗುತ್ತೆ. ಅಲ್ಲಿ ಥೈಮಿನ್ ತೊಗೊಳ್ತೀವಿ, ಇಲ್ಲಿ ಯುರಾಸಿಲ್ ತೊಗೊಳ್ತೀವಿ. ಹಾಗೆ ಆ್ಯಂಡ್ ಇದಿಷ್ಟು ದ ಸ್ಟ್ರಕ್ಚರ್ ಆಫ್ ದ RNA ಅಂತ ಹೇಳ್ತೀವಿ. ಸೊ ಇಷ್ಟೇ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ DNA ಮತ್ತು RNA ಅಂತ ತೊಗೊಳ್ತೀವಿ. ಆ್ಯಂಡ್ ಫೈನಲಿ ಈ RNA ಅಂತ ಬಂದಾಗ ಜನರಲ್ಲಾಗಿ ಬಯಾಲಜಿನಲ್ಲಿ ಕೇಳಿರ್ಬೋದು ನೀವು, RNA ಮಾಲಿಕ್ಯೂಲ್ಸಲ್ಲಿ 3 ಥರ RNA ಮಾಲಿಕ್ಯೂಲ್ಸ್ ಬರುತ್ತೆ. ದೇರ್ ಆರ್ 3 ಡಿಫ್ರೆಂಟ್ ಟೈಪ್ಸ್ ಆಫ್ RNAs ಆರ್ ದೇರ್ ಅಂತ ಹೇಳ್ತಾನೆ, ಬೇಸ್ಡ್ ಆನ್ ದ ಫಂಕ್ಷನ್ ಆಫ್ ದೋಸ್ ಡಿಫ್ರೆಂಟ್ ಟೈಪ್ಸ್ ಆಫ್ RNA ಅಂತ ಹೇಳ್ತಾನೆ. ವಾಟ್ ಆರ್ ದೋಸ್ 3 ಡಿಫ್ರೆಂಟ್ ಟೈಪ್ಸ್ ಆಫ್ RNA ಅಂತ ಬಂದಾಗ, RNA ದೇ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್. ಒನ್ ಟೈಪ್ ಆಫ್ ದ RNA ವಿಚ್ ಈಸ್ ಕಾಲ್ಡ್ ಆಸ್ ಮೆಸೆಂಜರ್ RNA ಅಂತ ಹೇಳ್ತಾನೆ. ಒಂದು ಮೆಸೆಂಜರ್ RNA ಅದು ವಿಚ್ ಕ್ಯಾನ್ ಟ್ರಾನ್ಸ್ಫಾರ್ಮ್ ದ ಜೆನೆಟಿಕ್ ಇನ್ಫಾರ್ಮೇಷನನ್ನು DNA ಬಾಡಿ ಸೆಲ್ಸ್ಗಳಿಗೆ ಅದನ್ನು ಟ್ರಾನ್ಸ್ಫರ್ ಮಾಡುವಂಥ ಒಂದು ಪ್ರೋಸೆಸ್ಸನ್ನು ಮಾಡುತ್ತೆ. ಯಾವುದು? ಮೆಸೆಂಜರ್ RNA ಅಂತ ಹೇಳ್ತೀವಿ. ಇನ್ನೊಂದು ರೈಬೋಸೋಮಲ್ RNA ಅಂತ ಹೇಳ್ತೀವಿ. ರೈಬೋಸೋಮ್ ಒಳಗಡೆ RNA ಇರುತ್ತೆ ಆ್ಯಂಡ್ ದಟ್ ಕ್ಯಾನ್ ಬಿ ಹೆಲ್ಪ್ಡ್ ಇನ್ ದ ಸಿಂಥೆಸಿಸ್ ಆಫ್ ಪ್ರೋಟೀನ್ ಸಿಂಥೆಸಿಸಲ್ಲಿ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಸಿಮಿಲರ್ಲಿ ಇನ್ನೊಂದು ಟ್ರಾನ್ಸ್ಫರ್ RNA ಅಂತ ಹೇಳ್ತೀವಿ. ಅಂದರೆ ಅಲ್ಲಿ 3 ಡಿಫ್ರೆಂಟ್ ಟೈಪ್ಸ್ ಆಫ್ RNA ಬರುತ್ತೆ. ಒಂದೊಂದು RNA ಒಂದೊಂದು ಫಂಕ್ಷನನ್ನು ನಿರ್ವಹಿಸುತ್ತೆ ಅಂತ ಹೇಳ್ತಾನೆ. ಅದರ ಬೇಸಿಸ್ ಮೇಲೆ ನಾವು RNAನ 3 ರೀತಿ RNA ಮಾಲಿಕ್ಯೂಲ್ಸ್ ಅಂತ ತಗೊಳ್ತೀವಿ. ಒಂದು ಮೆಸೆಂಜರ್ RNA, mRNA ಅಂತ ಕರಿತೀವಿ ಅದನ್ನು. ಇನ್ನೊಂದು ರೈಬೋಸೋಮಲ್ RNA, rRNA ಅಂತ ಕರಿತೀವಿ. ಆ್ಯಂಡ್ ದ ಲಾಸ್ಟ್ ಒನ್ ಇಟ್ ಈಸ್ ಕಾಲ್ಡ್ ಆಸ್ ಟ್ರಾನ್ಸ್ಫರ್ RNA, ಇಟ್ ಈಸ್ ಕಾಲ್ಡ್ ಆಸ್ tRNA ಅಂತ ಕರಿತೀವಿ. ಆ್ಯಂಡ್ ದ ಬೇಸಿಕ್ ರೋಲ್ ಆಫ್ ದಿಸ್ RNA ಅಂತ ತಗೊಂಡ್ರೆ, ದ ಮೇಜರ್ ಪಾರ್ಟ್ ಆಫ್ ದ RNA ವಿಚ್ ವಿಲ್ ಬಿ ಇನ್ವಾಲ್ವಿಂಗ್ ಇನ್ ದ ಸಿಂಥಸಿಸ್ ಆಫ್ ಪ್ರೋಟೀನ್ಸ್. ರೈಬೋಸೋಮ್ಸ್ ಕೇಳಿದಿರಿ ನೀವು. ರೈಬೋಸೋಮ್ಸ್ ಅಂತಂದರೆ ನಮ್ಮ ಬಾಡಿ ಸೆಲ್ಸ್ ಒಳಗಡೆ ರೈಬೋಸೋಮ್ಸು, ಕ್ರೋಮೋಸೋಮ್ಸು, ಸೆಲ್ ನ್ಯೂಕ್ಲಿಯಸ್ ಇದೆಲ್ಲ ಬರುತ್ತೆ, ನಿಮ್ಗೆ ಗೊತ್ತಿದೆ ಅಲ್ವಾ? ಅದರೊಳಗಡೆ ರೈಬೋಸೋಮ್ ಅಂತ ಒಂದು ಪಾರ್ಟ್ ಬರುತ್ತೆ, ಅಥವಾ ರೈಬೋಸೋಮ್ ಅಂತ ಒಂದು ಸಣ್ಣ ಒಂದು ಪಾರ್ಟ್ ಬರುತ್ತೆ, ಸಣ್ಣ ಒಂದು ಏನು ಪಾರ್ಟ್ ಆಫ್ ದ ಸೆಲ್ ಅಂತ ಹೇಳ್ತೀವಿ. ಆ್ಯಂಡ್ ದಟ್ ರೈಬೋಸೋಮ್ ಅದರದ್ದು ಕಾರ್ಯ ಏನು, ಅದರದ್ದು ಫಂಕ್ಷನ್ ಏನು ಅಂತಂದರೆ, ರೈಬೋಸೋಮ್ದು ಯಾವಾಗಲೂ ಪ್ರೋಟೀನ್ ಸಿಂಥಸಿಸ್ ಮಾಡೋದು ಅದರದ್ದು ಒಂದು ಫಂಕ್ಷನ್ ಅಂತ ಹೇಳ್ತೀವಿ. ಆ ರೈಬೋಸೋಮ್ ಒಳಗಡೆ RNA ಇರುತ್ತೆ ಅಂತ ಹೇಳ್ತಾನೆ. ಸೊ ಲೈಕ್ ದಟ್ ದೇರ್ ಆರ್ 3 ಡಿಫ್ರೆಂಟ್ ಟೈಪ್ಸ್ ಆಫ್ RNAs ಆರ್ ದೇರ್, mRNA, rRNA ಆ್ಯಂಡ್ tRNA ಅಂತ ಹೇಳ್ತಾನೆ. ಆ್ಯಂಡ್ ದಟ್ ಇಸ್ ಆಲ್ ಅಬೌಟ್ ದ ಟೈಪ್ಸ್ ಆಫ್ RNA. ಆ್ಯಂಡ್ ಫೈನಲಿ ದ ಬಯಾಲಜಿಕಲ್ ಫಂಕ್ಷನ್ಸ್ ಆಫ್ ನ್ಯೂಕ್ಲಿಕ್ ಆ್ಯಸಿಡ್. ಏನಕ್ಕೆ ಬೇಕಿದು ನ್ಯೂಕ್ಲಿಕ್ ಆ್ಯಸಿಡ್ಸು? ಏನು ನಮ್ಮ ಬಯೋಸಿಸ್ಟಮ್ ಒಳಗಡೆ, ನಮ್ಮ ಬಾಡಿ ಒಳಗಡೆ, ಅನಿಮಲ್ ಬಾಡಿ ಅಥವಾ ಹ್ಯೂಮನ್ ಬಾಡಿ ಒಳಗಡೆ ಏನು ಅದು ರೋಲನ್ನು ಪ್ಲೇ ಮಾಡುತ್ತೆ, ಅದರ ಕಾರ್ಯ ಏನು, ಅದರ ಫಂಕ್ಷನ್ ಏನು ಅಂತಂದರೆ, ದಿಸ್ DNA ವಿಚ್ ಈಸ್ ರಿಗಾರ್ಡೆಡ್ ಆಸ್ ದ ರಿಸರ್ವ್ ಆಫ್ ಜೆನೆಟಿಕ್ ಇನ್ಫಾರ್ಮೇಷನ್, ದಟ್ ಈಸ್ ವಿಚ್ ಕ್ಯಾನ್ ಟ್ರಾನ್ಸ್ಫಾರ್ಮ್ ದ ಹೆರಿಡಿಟ್ರಿ ಕ್ಯಾರೆಕ್ಟರ್ಸ್ ಫ್ರಮ್ ದ ಪೇರೆಂಟಿಂದ ಚೈಲ್ಡಿಗೆ, ಅಥವಾ ಒಂದು ಜನರೇಷನಿಂದ ಇನ್ನೊಂದು ಜನರೇಷನ್ಗೆ ಹೆರಿಡಿಟ್ರಿ ಕ್ಯಾರೆಕ್ಟರಿಸ್ಟಿಕ್ಕನ್ನು DNA ಟ್ರಾನ್ಸ್ಫರ್ ಮಾಡುತ್ತೆ ಅಂತ ಹೇಳ್ತಾನೆ. DNA ಇಟ್ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಮೇಂಟೈನಿಂಗ್ ದ ಐಡೆಂಟಿಟಿ ಆಫ್ ಡಿಫ್ರೆಂಟ್ ಸ್ಪೀಸೀಸ್ ಆಫ್ ಆರ್ಗ್ಯಾನಿಸಮ್ಸ್. ಅಂದರೆ ಡಿಫ್ರೆಂಟ್ ಸ್ಪೀಸೀಸ್ ಆಫ್ ಆರ್ಗ್ಯಾನಿಸಮ್ಸ್ ಬಯಾಲಜಿನಲ್ಲಿ ನೀವು ಕೇಳಿರ್ತೀರಿ, ಜುವಾಲಜಿನಲ್ಲಿ. ಸೊ ಒಂದೊಂದು ರೀತಿ ಏನು ಪ್ರಾಣಿಗಳನ್ನ ಒಂದೊಂದು ಡಿಫ್ರೆಂಟ್ ಕ್ಲಾಸಿಫಿಕೇಷನಲ್ಲಿ ಅದನ್ನು ನಾವು ಕ್ಲಾಸಿಫೈ ಮಾಡ್ಕೊಳ್ತೀವಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೀಸೀಸ್ ಅಂತ ಹೇಳ್ತೀವಿ. ಆ್ಯಂಡ್ ಒಂದೊಂದು ಸ್ಪೀಸೀಸ್ದು DNA ಒಂದೊಂದು ರೀತಿ ಇರುತ್ತೆ. ಅಂದರೆ ಸೊ ಒಂದು ಸ್ಪೀಸಿ, ಫಾರ್ ಎಕ್ಸಾಂಪಲ್ ಮನುಷ್ಯ ವರ್ಗ, ನಮ್ಮ DNA ಒಂದು ರೀತಿ ಇರುತ್ತೆ. ಸೊ ಇನ್ಯಾವುದೋ ಒಂದು ಪ್ರಾಣಿ, ಫಾರ್ ಎಕ್ಸಾಂಪಲ್ ಒಂದು ಏನು ಹಸು ಇರ್ಬೋದು, ಅಥವಾ ಒಂದು ನಾಯಿ ಇರ್ಬೋದು, ಒಂದು ಬೆಕ್ಕಿರ್ಬೋದು, ಈ ಥರ ಬೇರೆ ಬೇರೆ ಕ್ಲಾಸಿಫಿಕೇಷನ್ ತೊಗೊಂಡ್ರೆ, ಸೊ ಬೇರೆ ಬೇರೆ ಬಾಡಿನಲ್ಲಿ ಬರುವಂಥ DNA ಅದು ಬೇರೆ ಬೇರೆ ಸ್ಪೆಸಿಫಿಕ್ ನೇಚರ್ ಇರುತ್ತೆ ಅಂತ ಹೇಳ್ತಾನೆ. therefore and that DNA so which is responsible, and because of the presence of the DNA here we can able to identify the different species present in the earth ಅಂತ ಹೇಳ್ತಾನೆ. ಸೊ ಇದು ಇನ್ನೊಂದು ರೋಲ್ ಅಂತ ಹೇಳ್ತೀವಿ. ಅನದರ್ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ದ ನ್ಯೂಕ್ಲಿಕ್ ಆ್ಯಸಿಡ್ ಈಸ್ ದ ಪ್ರೋಟೀನ್ ಸಿಂಥಸಿಸ್. ಇದರ ಜೊತೆಗೆ ಜೆನೆಟಿಕ್ ಇನ್ಫಾರ್ಮೇಷನ್ ಟ್ರಾನ್ಸ್ಫರ್ ಮಾಡೋದ್ರ ಜೊತೆಗೆ ನ್ಯೂಕ್ಲಿಕ್ ಆ್ಯಸಿಡ್ ಕ್ಯಾನ್ ಆಲ್ಸೋ ಪ್ಲೇ ದೇರ್ ಇಂಪಾರ್ಟೆಂಟ್ ರೋಲ್ ಇನ್ ಸಿಂಥಸೈಸಿಂಗ್ ದ ಪ್ರೋಟೀನ್ ಇನ್ ಅವರ್ ಬಾಡಿ. ನಮ್ಮ ಬಾಡಿ ಒಳಗಡೆ ಪ್ರೋಟೀನ್ ಸಿಂಥಸಿಸ್ ಮಾಡಬೇಕಾದ್ರೆ ಸೊ ಅದಕ್ಕೆ ಹೆಲ್ಪ್ ಮಾಡುವಂಥ ಏನು ಕಾರ್ಯವನ್ನು ಸೊ ಈ ನ್ಯೂಕ್ಲಿಕ್ ಆ್ಯಸಿಡ್ಸ್ ಮಾಡ್ತವೆ ಅಂತ ಹೇಳ್ತಾನೆ.
ಸೊ ಇದಿಷ್ಟು ಬಯಾಲಜಿಕಲ್ ಫಂಕ್ಷನ್ಸ್ ಆಫ್ ದ ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಹೇಳ್ತಾ, ಸೊ ಇದಿಷ್ಟು ನ್ಯೂಕ್ಲಿಕ್ ಆ್ಯಸಿಡ್ ಬಗ್ಗೆ. ಸೊ ಇಷ್ಟು ಪಾಯಿಂಟ್ಸನ್ನು ನಮ್ಮ ಕೆಮಿಸ್ಟ್ರಿನಲ್ಲಿ ಈ ಚಾಪ್ಟ್ರಲ್ಲಿ ಸೇರಿಸಿದ್ದೇವೆ. ಸೊ ಇಲ್ಲಿಗೆ ಬಯೋಮಾಲಿಕ್ಯೂಲ್ ಚಾಪ್ಟರ್ಸು ಕಂಪ್ಲೀಟ್ ಆಯಿತು. ಬಯೋಮಾಲಿಕ್ಯೂಲ್ಸ್ ಅನ್ನೋ ಒಂದು ಚಾಪ್ಟರ್ ಕಂಪ್ಲೀಟ್ ಆಯಿತು. ಸೊ ನಿಮಗೇನಾದರೂ ಯಾವುದೇ ಟಾಪಿಕ್ ಬಗ್ಗೆ ಅಥವಾ ಯಾವುದೇ ಒಂದು ಬಯೋಮಾಲಿಕ್ಯೂಲ್ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಪ್ಲೀಸ್ ಕಾಲೇಜಲ್ಲಿ ಅಥವಾ ಕ್ಲಾಸ್ ರೂಮಲ್ಲಿ ನೀವು ಡೌಟ್ಸನ್ನು ಕ್ಲಾರಿಫೈ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಆನ್ಲೈನ್ ಕ್ಲಾಸನ್ನು ಸ್ಟಾಪ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್ ಪಾ.